ವಹಿಸ್ಬೇಕಂತೇಳಿ ನಾವು ಮಾನ್ಯ ಜನಪ್ರಿಯ ಶಾಸಕರು, ಜನನಾಯಕರು, ದೀನ ದಲಿತರ ಬಂಧು, ಅಂಬೇಡ್ಕರ್ ಅನುಯಾಯಿ, ಅಧ್ಯಕ್ಷರು, ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂಥ ಶ್ರೀಮಾನ್ ಟಿ ರಘುಮೂರ್ತಿ ಸಾಹೇಬ್ರವರು ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದಾರೆ. ಅವರಿಗೆ ಆಧಾರದ ಸ್ವಾಗತವನ್ನು ಕೋರುತ್ತೇವೆ. ಈ ಕಾರ್ಯಕ್ರಮಕ್ಕೆ ನಗರಸಭೆಯ ಅಧ್ಯಕ್ಷರಾದಂತಹ ಶ್ರೀಮತಿ ಜೈತುಂಬಿ ಮೇಡಮ್ನವರು ಇದ್ದಾರೆ. ಅವರಿಗೆ ಆಧಾರದ ಸ್ವಾಗತವನ್ನು ಕೋರುತ್ತೇವೆ. ಹಾಗೆ ನಗರಸಭೆಯ ಸದಸ್ಯರಾದಂತಹ ಶ್ರೀಮತಿ ಸುಮಾ ಬರ್ಮಣ್ಣನವರು ಇದ್ದಾರೆ. ಅವರಿಗೆ ಆಧಾರದ ಸ್ವಾಗತವನ್ನು ಕೋರುತ್ತೇನೆ. ಹಾಗೆಯೇ ನಮ್ಮ ಕವಿತಾ ಬೋರಣ್ಣನವರಿದ್ದಾರೆ, ನಗರಸಭೆ ಸದಸ್ಯರು. ಇವರಿಗೆ ಆಧಾರದ ಸ್ವಾಗತವನ್ನು ಕೋರುತ್ತೇನೆ. ಹಾಗೆ ಈ ಕಾರ್ಯಕ್ರಮಕ್ಕೆ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳಾದಂತಹ ಶ್ರೀಯುತ ಶಶಿಧರ್ ಸರ್ ಇದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಆಧಾರದ ಸ್ವಾಗತವನ್ನು ಕೋರುತ್ತೇನೆ. ಹಾಗೆ ನಮ್ಮ ತಾಲೂಕ್ ಕಚೇರಿಯ ಶಿರಸ್ತರಾದಂತಹ ಸದಾಶಿವಪ್ಪನವರು ಇದ್ದಾರೆ. ಅವರಿಗೆ ಆಧಾರದ ಸ್ವಾಗತವನ್ನು ಕೋರುತ್ತೇನೆ. ಹಾಗೆ ನಮ್ಮ ನಗರಸಭೆಯ ಪೌರಾಯುಕ್ತರು ಈ ಪ್ರತಿಮೆಯ ಅಲಂಕಾರವನ್ನು ವಿಜೃಂಭಣೆಯನ್ನು ಮಾಡಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಆಧಾರದ ಸ್ವಾಗತವನ್ನು ಕೋರ್ತೇನೆ. ಹಾಗೆ ನಮ್ಮ ಕರ್ನಾಟಕ ಸರ್ಕಾರದ ಪಂಚ ಗ್ಯಾರಂಟಿಗಳ ಯೋಜನೆಯ ತಾಲೂಕು ಅಧ್ಯಕ್ಷರಾದಂಥ ಶ್ರೀ ಗದ್ದಿಗೆ ತಿಪ್ಪಣ್ಣನವರಿದ್ದಾರೆ. ಅವರಿಗೆ ಆಧಾರದ ಸ್ವಾಗತವನ್ನು ಕೋರ್ತೇನೆ. ಹಾಗೆಯೇ ನಮ್ಮ ಸಮಾಜದ ಮುಖಂಡರು, ಜಿಲ್ಲಾ ಪಂಚಾಯತ್ ಕೆಡಿಪಿ ಸದಸ್ಯರಾದಂತಹ ಶ್ರೀಯುತ ರಂಗಸಮ್ಮನವರಿದ್ದಾರೆ. ಅವರಿಗೆ ಆಧಾರದ ಸ್ವಾಗತವನ್ನು ಕೋರ್ತೇನೆ. ವಕೀಲರಾದಂಥ ದೇವರಾಜಣ್ಣನವರಿದ್ದಾರೆ. ಅವರಿಗೆ ಆಧಾರದ ಸ್ವಾಗತವನ್ನು ಕೋರ್ತೇನೆ. ನಮ್ಮ ಪರಶಂಪುರ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದಂಥ ಶಶಿಧರಣ್ಣವರಿದ್ದಾರೆ. ಅವರಿಗೆ ಆಧಾರದ ಸ್ವಾಗತವನ್ನು ಕೋರ್ತೇನೆ. ಹಾಗೆ ನಮ್ಮ ನಗರಸಭೆಯ ಸದಸ್ಯರಾದಂಥ ರಮೇಶ್ ಗೌಡರು ಇದ್ದಾರೆ. ಅವರಿಗೆ ಆಧಾರದ ಸ್ವಾಗತವನ್ನು ಕೋರ್ತೇನೆ. ಹಾಗೆ ನಗರಸಭೆಯ ಸದಸ್ಯರಾದ ಎಂ ಜೆ ರಾಘವೇಂದ್ರಣ್ಣನವರು ಇದ್ದಾರೆ. ಅವರಿಗೆ ಆಧಾರದ ಸ್ವಾಗತವನ್ನು ಕೋರ್ತೇನೆ. ನಮ್ಮ ಮಾದಿಗ ನೌಕರರ ಸಾಂಸ್ಕೃತಿಕ ಸಂಘದ ಜಿಲ್ಲಾಧ್ಯಕ್ಷರಾದ ಶ್ರೀನಿವಾಸನ್ ಇದ್ದಾರೆ. ಅವರಿಗೆ ಆಧಾರದ ಸ್ವಾಗತವನ್ನು ಕೋರ್ತೇನೆ. ನಮ್ಮ ಮುಖಂಡರಾದಂಥ ಡಿ ಟಿ ಭೂತ್ಲಿಂಗಣ್ಣನವರು ಆಗಮಿಸಿದ್ದಾರೆ. ಅವರಿಗೆ ಆಧಾರದ ಸ್ವಾಗತವನ್ನು ಕೋರ್ತೇನೆ. ಹಾಗೆ ನಮ್ಮ ಮತ್ತೋರ್ವ ನಗರಸಭಾ ಸದಸ್ಯರು, ಕೊಡುಗೆ ದಾನಿಗಳು, ಹಿಂದೆ ಖ್ಯಾತಿ ಪಡೆದ ನಗರದಲ್ಲಿ ಜನಗಳಿಗೆ ಸದಾ ನಾಡಿಮಿಡಿತವನ್ನು ಅರ್ಥ ಮಾಡಿಕೊಂಡು ಅವರು ಕಷ್ಟ ಸುಖಗಳಿಗೆ ಸ್ಪಂದಿಸುತ್ತಿರುವ ನಿಮ್ಮೆಲ್ಲರ ನಾಯಕ ಶ್ರೀಮಾನ್ ಮಲ್ಲಿಕಾರ್ಜುನವರು ಆಗಮಿಸಿದರೆ ಅವರಿಗೆ ಆಧಾರದ ಸ್ವಾಗತ. ಹಾಗೆ ಬೇಕ್ರಿ ಮಂಜಣ್ಣನವರು ಇದ್ದಾರೆ. ಅವರಿಗೆ ಆಧಾರದ ಸ್ವಾಗತವನ್ನು ಕೋರ್ತೇನೆ. ನಮ್ಮ ನಗರಸಭೆಯ CAO ಭೂತಣ್ಣ ಸರ್ ಅವರು ಇದ್ದಾರೆ. ಅವರಿಗೆ ಆಧಾರದ ಸ್ವಾಗತವನ್ನು ಕೋರ್ತೇನೆ. ಹಾಗೆ ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳಂತ ದೇವಲ ನಾಯಕರವರು ಈ ಕಾರ್ಯಕ್ರಮದ ಸ್ಟೇಜು, ಶಾಮಿಯಾನ ಮತ್ತೊಂದು ಎಲ್ಲ ರೀತಿಯ ಸಹಕಾರ ಕೊಟ್ಟಿದ್ದಾರೆ. ಅವರಿಗೆ ಆಧಾರದ ಸ್ವಾಗತವನ್ನು ಕೊಡ್ತೇನೆ. ನಮ್ಮ ಸಿಡಿಪೋ ಅಧಿಕಾರಿಗಳಾದಂಥ ಶ್ರೀಯುತ ಹರಿಪ್ರಸಾದ್ ಸರ್ ಅವರು ಇದ್ದಾರೆ. ಅವರಿಗೆ ಆಧಾರದ ಸ್ವಾಗತ. ನಮ್ಮ ST ಇಲಾಖೆಯ ಶಿವರಾಜ್ ಸರ್ ಅವರು ಆಗಮಿಸಿದ್ದಾರೆ. ಅವರಿಗೆ ಆಧಾರದ ಸ್ವಾಗತವನ್ನು ಕೋರ್ತೇನೆ. ಹಾಗೆ ಸೇವಾದಳದ ಅಧ್ಯಕ್ಷರಾದಂಥ ತಿಪ್ಪೇಶ್ವರ ಅವರಿಗೆ ಆಧಾರದ ಸ್ವಾಗತ. ಜನಾಂಗದ ಮುಖಂಡರು, ಮಾಜಿ ನಾಮನಿರ್ದೇಶನ ಸದಸ್ಯರು ನಗರಸಭೆ ಇಂದ್ರೇಶಣ್ಣವರು ಇದ್ದಾರೆ. ಅವರಿಗೆ ಆಧಾರದ ಸ್ವಾಗತವನ್ನು ಕೋರ್ತೇನೆ. ಹಾಗೆ ನಮ್ಮ BCM ಅಧಿಕಾರಿಗಳಾದಂಥ ರಮೇಶ್ ಸರ್ ಅವರು ಇದ್ದಾರೆ. ಅವರಿಗೆ ಆಧಾರದ ಸ್ವಾಗತವನ್ನು ಕೋರ್ತೇನೆ. ಹಾಗೆ ಹಿರಿಯ ಹೋರಾಟಗಾರರು, HRDF ರಾಜ್ಯ ಸಂಚಾಲಕರಾದಂಥ ಭೀಮನ್ಕೇರಿ ಶಿವಮೂರ್ತಿ ಅವರಿಗೆ ಆಧಾರದ ಸ್ವಾಗತವನ್ನು ಕೋರ್ತೇನೆ. ಹಾಗೆ ನಮ್ಮ ಸೇವಾದಳ ಜಿಲ್ಲಾಧ್ಯಕ್ಷರಾದ ಭೂತಣ್ಣನವರು ಇದ್ದಾರೆ. ಅವರಿಗೆ ಆಧಾರದ ಸ್ವಾಗತವನ್ನು ಕೋರ್ತೇನೆ. ದಯಮಾಡಿ ನಮ್ಮ ಸರೋಜಕ್ಕನವರು ದಯಮಾಡಿ ವೇದಿಕೆಗೆ ಕೊಡಬೇಕು. ಬನ್ನಿ. ಹಾಗೆ ನಮ್ಮ ಮಾರ್ಕಂಡನಪ್ಪನವರು, ಅವರು ನಮ್ಮ ನಂಜವಾಡದ ಮುಖಂಡರು, ಅವರಿಗೆ ಆಧಾರದ ಸ್ವಾಗತವನ್ನು ಕೋರ್ತೇನೆ. ಹಾಗೆ ಈ ಕಾರ್ಯಕ್ರಮದ ಬಗರ್ಕಂ ಕಮಿಟಿಯ ಸದಸ್ಯರಾದಂಥ ಶ್ರೀಮತಿ ಸರೋಜಕ್ಕನವರಿಗೆ ಆಧಾರದ ಸ್ವಾಗತವನ್ನು ಕೋರ್ತೇನೆ. ಹಾಗೆ ನಮ್ಮ ಚಿಂತಕರು, ದಲಿತ ಚಿಂತಕರು ಮೈತ್ರಿ ಜಾಮಣ್ಣನವರು ಆಗಮಿಸಿದರೆ ಅವರಿಗೆ ಆಧಾರದ ಸ್ವಾಗತವನ್ನು ಕೋರ್ತೇನೆ. ರವೀಂದ್ರ ಸರ್ ವಕೀಲರು ಅವರು ಆಗಮಿಸಿದರೆ ಅವರಿಗೆ ಆಧಾರದ ಸ್ವಾಗತವನ್ನು ಕೋರ್ತೇನೆ. ಹಾಗೆ ಈ ಕಾರ್ಯಕ್ರಮದ ರೂವಾರಿಗಳು, ಕರ್ನಾಟಕ ದಲಿತ ಸಂಘ ಸಮಿತಿಯ
ಸಂಚಾಲಕರಾದಂಥ ಟಿ ವಿಜಯಕುಮಾರ್ ಅಣ್ಣನವರಿದ್ದಾರೆ. ಅವರಿಗೆ ಆಧಾರದ ಸ್ವಾಗತವನ್ನು ಕೋರ್ತೇನೆ. ಕಾಂಗ್ರೆಸ್ ಮುಖಂಡರಾದ ಕೃಷ್ಣಮೂರ್ತಿ ಅವರು ವೇದಿಕೆ ಮೇಲೆ ಆಗಮಿಸಬೇಕು. ಹಾಗೆ ಮಾದಿ ಕೊಂಡವರಾದ ಕಾಂತರಾಜ್ ಅವರು ವೇದಿಕೆ ಮೇಲೆ ಆಗಮಿಸಬೇಕು. ಅವ್ರಿಗೂ ಸ್ವಾಗತವನ್ನು ಕೋರ್ತೇವೆ. ಹಾಗೆ ಈ ಕಾರ್ಯಕ್ರಮಕ್ಕೆ 2 ದಿನಗಳಿಂದ ಸತತ ಶ್ರಮವಹಿಸಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ತಾಲೂಕ್ ಪಂಚಾಯತ್ ಮಾಜಿ ಸದಸ್ಯರು, ಯುವ ಮುಖಂಡರಾದಂತಹ ಸಮರ್ಥರಾಯರು ಆಗಮಿಸಿದರೆ ಅವರಿಗೆ ಆಧಾರದ ಸ್ವಾಗತವನ್ನು ಕೋರ್ತೇನೆ. ನಮ್ಮ ಸಮಾಜದ ಹಿರಿಯ ಮುಖಂಡರಾದಂತಹ ಶಾಲ್ ದಾಮಣ್ಣನವರು ಆಗಮಿಸಿದರೆ ಅವರಿಗೆ ಆಧಾರದ ಸ್ವಾಗತ. ಗುಜ್ಜಾರಣ್ಣವರಿಗೆ ಆಧಾರದ ಸ್ವಾಗತ. ಹಾಗೆ ನಮ್ಮ ಅಕ್ಷರ ದಾಸು ಅಧಿಕಾರಿಗಳು ಬಂದಿದ್ದಾರೆ, ಅವರಿಗೆ ಆಧಾರದ ಸ್ವಾಗತವನ್ನು ಕೋರ್ತಾ, ಹಾಗೆ ನಮ್ಮ ಎನ್ ಪ್ರಕಾಶ್ನವರು ಆಲ್ ಇಂಡಿಯಾ BSP ಜಿಲ್ಲಾಧ್ಯಕ್ಷರು, ಅವರಿಗೆ ಆಧಾರದ ಸ್ವಾಗತವನ್ನು ಕೋರ್ತೇನೆ. ಹಾಗೆ ನಮ್ಮ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಎಲ್ಲ ಪದಾಧಿಕಾರಿಗಳಿಗೂ ಹಾಗೂ ಜಿಲ್ಲಾ ಪ್ರಶಸ್ತಿ ಪುರಸ್ಕೃತರು ಹನುಮಂತಪ್ಪ ಪೂಜಾರ್ ಅವರಿಗೆ ಆಧಾರದ ಸ್ವಾಗತವನ್ನು ಕೋರ್ತಾ, ಈ ಕಾರ್ಯಕ್ರಮಕ್ಕೆ ನಮ್ಮ ಪತ್ರಿಕಾ ಮಾಧ್ಯಮ ವೃಂದ ಆಗಮಿಸಿದರೆ ಅವರೆಲ್ಲರಿಗೂ ಆಧಾರದ ಸ್ವಾಗತ. ಹಿರಿಯ ಮುಖಂಡರಾದಂಥ ಈಶ್ವರಪ್ಪನವರಿಗೆ ಸ್ವಾಗತ. ಹಾಗೆ ಪೇಪರ್ ಗಂಗಣ್ಣನವರಿಗೆ ಆಧಾರದ ಸ್ವಾಗತ. ಕೊರಲಕುಂಟೆ ತಿಪ್ಪೇಸ್ವಾಮಣ್ಣವರಿಗೆ ಸ್ವಾಗತ. ಜಾಲಿ ಮಂಜಣ್ಣನವರಿಗೆ ಸ್ವಾಗತ. ಹಾಗೆ ಮಾಜಿ ನಾಮನಿರ್ದೇಶನ ಸದಸ್ಯರು ಪೂಜಾರ್ ಪರಸಪ್ಪನವರಿಗೆ ಆಧಾರದ ಸ್ವಾಗತವನ್ನು ಕೋರ್ತೇವೆ. ಹನುಮಂತಪ್ಪ ಪೂಜಾರ್ ಅವರು ದಯಮಾಡಿ ವೇದಿಕೆಗೆ ಆಗಮಿಸಬೇಕು. ಹಾಗೂ ಮಾದಿಗ ದಂಡೋರದ ಜಿಲ್ಲಾಧ್ಯಕ್ಷರಾದಂತಹ ದ್ಯಾವನಹಳ್ಳಿ ತಿಪ್ಪೇಶ್ವರ ಅವರು ಇದ್ದಾರೆ, ಆಧಾರದ ಸ್ವಾಗತ. ಈ ಕಾರ್ಯಕ್ರಮಕ್ಕೆ ನಮ್ಮ ಪೊಲೀಸ್ ಇಲಾಖೆ ಇವತ್ತೇನು ಈ ವೇದಿಕೆಗೆಲ್ಲ ಸಿದ್ಧತೆ ಮಾಡಿದ್ದಾರೆ, ಅವರಿಗೆ RF ದೇಸಾಯಿ ಸರ್ ಅವರಿಗೆ ಆಧಾರದ ಸ್ವಾಗತವನ್ನು ಕೋರ್ತಾ, ಹಾಗೆ ಸತೀಶ್ ನಾಯ್ಕ ಸರ್ ಇದ್ದಾರೆ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು, ಅವರಿಗೆ ಸ್ವಾಗತವನ್ನು ಕೋರ್ತೇವೆ. ಹಾಗೂ ಎಲ್ಲ ವಿದ್ಯಾರ್ಥಿಗಳಿಗೂ ಹಾಗೂ ಎಲ್ಲ ಸಂಘಟನೆ ಮುಖಂಡರುಗಳಿಗೂ, ಮಾದಿಗ ದಂಡೋರ ಸಂಘಟನೆ ಮುಖಂಡರಿಗೂ, ನಮ್ಮ ಸಮಾಜದ ಎಲ್ಲ ದಲಿತ ಸಂಘಟನೆಗಳ ಮುಖಂಡರುಗಳಿಗೂ, ಸಮಾಜದ ಮುಖಂಡರುಗಳಿಗೂ, ವಿದ್ಯಾರ್ಥಿ ವೃಂದದವರಿಗೂ ಆಧಾರದ ಸ್ವಾಗತವನ್ನು ಕೋರ್ತಾ, ಕೊನೆಯದಾಗಿ ನಮ್ಮ ವಾದ್ಯ ಕಲಾವಿದ ತಂಡ KB ನಾಗರಾಜ್ ಅವರ ತಂಡವರಿಗೆ ಆಧಾರದ ಸ್ವಾಗತವನ್ನು ಕೋರ್ತಾ, ಉಮೇಶ್ ಚಂದ್ರ ಬ್ಯಾನರ್ಜಿ ಅವರು ಇದ್ದಾರೆ, ಮಾಧ್ಯಮ ಮಿತ್ರರಿಗೂ ಆಧಾರದ ಸ್ವಾಗತವನ್ನು ಕೋರ್ತಾ ನನ್ನ ಸ್ವಾಗತ ಭಾಷಣವನ್ನು ಮುಗಿಸ್ತೇನೆ. ಜೈ ಭೀಮ್, ಜೈ ಭಾರತ್. ಅಚ್ಚುಕಟ್ಟಾಗಿ ಸ್ವಾಗತ ಭಾಷಣವನ್ನು ಮಾಡಿ ಕೆಲವೇ ನಿಮಿಷಗಳಲ್ಲಿ ಸ್ವಾಗತ ಭಾಷಣವನ್ನು ಮುಗಿಸಿರುವ ವೀರಭದ್ರಪ್ಪನವರಿಗೆ ಧನ್ಯವಾದಗಳು. ಅದೇ ರೀತಿಯಾಗಿ ಇನ್ನು ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಸಂಘಟನೆಯ ಪದಾಧಿಕಾರಿಗಳಿಗೂ, ಅಧಿಕಾರಿ ವರ್ಗದವರಿಗೂ ಮತ್ತೊಮ್ಮೆ ಮಗದೊಮ್ಮೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸ್ವಾಗತವನ್ನ ನಾವು ಬಯಸುತ್ತಾ, ಅದೇ ರೀತಿಯಾಗಿ ಈಗ ಈ ಒಂದು 68ನೇ ಮಹಾ ಪರಿನಿರ್ವಾಣದ ಈ ಒಂದು ದಿನದ ಉದ್ಘಾಟನೆಯನ್ನ ನಮ್ಮ ಪ್ರಾಸ್ತಾವಿಕ ವಿಜಯಕುಮಾರ್ ಅವರೇ ಒಂದು ಪ್ರಾಸ್ತಾವಿಕ ನುಡಿಯನ್ನ ಮಾತಾಡ್ತಾರೆ. ಡಾಕ್ಟರ್ BR ಅಂಬೇಡ್ಕರ್ ಅವರ ಪರಿನಿರ್ವಹಣದ ಕಾರ್ಯಕ್ರಮದ ವೇದಿಕೆಯ ಮೇಲೆ ಆಸೀನರಿರುವ ನಮ್ಮ ಚಳ್ಳಕೆರೆಯ ಜನಪ್ರಿಯರು ಹಾಗೂ ಅಭಿವೃದ್ಧಿಯ ಹರಿಕಾರರು, ಬಹಳ ಮುಖ್ಯವಾಗಿ ಈ ಪ್ರತಿಮೆಯ ಸಂಸ್ಥಾಪಕರು, ಹಾಗೆ ಈ ಕ್ಷೇತ್ರದಲ್ಲಿ ಅನೇಕ ವಿದ್ಯಾಸಂಸ್ಥೆಗಳ ಮೂಲಕ ಸರ್ಕಾರಿ ಕಚೇರಿಗಳನ್ನು, ವ್ಯವಸ್ಥಿತವಾದಂಥ ಕಟ್ಟಡಗಳನ್ನು ನಿರ್ಮಾಣ ಮಾಡಿ, ಶಾಲಾ ಕಾಲೇಜುಗಳನ್ನು ನಿರ್ಮಾಣ ಮಾಡಿ, ವಸತಿ ನಿಲಯ, ವಸತಿ ಶಾಲೆಗಳನ್ನು ನಿರ್ಮಾಣ ಮಾಡಿ, ಅನೇಕ ಸಮುದಾಯಗಳಿಗೆ ಸಮುದಾಯ ಭವನಗಳನ್ನು ನಿರ್ಮಾಣ ಮಾಡಿ, ಇಡೀ ಕ್ಷೇತ್ರವೇ ಅಭಿವೃದ್ಧಿಯತ್ತ ಕೊಂಡೊಯ್ದಂತ ಅನೇಕ ದಾರ್ಶನಿಕರ ಸಾಲಿನವರಿಗೆ ಹೇಳೋ ರೀತಿಯಲ್ಲಿ ವಚನ ಶ್ರೇಷ್ಠ, ದಾಸ ಶ್ರೇಷ್ಠ ಅನ್ನೋ ರೀತಿಯಲ್ಲಿ, ಕಾಯಕ ಶ್ರೇಷ್ಠ ಅನ್ನೋ ರೀತಿಯ ಕಾಯಕ ಶ್ರೇಷ್ಠ ಅಂತಕ್ಕಂಥ ವ್ಯಕ್ತಿತ್ವ ಉಳ್ಳಂತ
ಈ ಕ್ಷೇತ್ರದ ಶಾಸಕರು ಈ ಸಮಾರಂಭದ ಅಧ್ಯಕ್ಷತೆಯನ್ನ ವಹಿಸಿಕೊಂಡಿರ್ತಕ್ಕಂಥ ಮಾನ್ಯ ಗೌರವಾನ್ವಿತ ಶಾಸಕರ ಆದಿಯಾಗಿ ನಮ್ಮ ಚಳ್ಳಕೆರೆಯ ತಾಲೂಕು ಮಟ್ಟದ ಅಧಿಕಾರಿ ವೃಂದದವರಿಗೆ ಹಾಗೂ ನಮ್ಮ ನಗರಸಭೆಯ ಅಧ್ಯಕ್ಷರ ಆದಿಯಾಗಿ ಅವರ ವೃಂದದವರಿಗೆ, ಸದಸ್ಯ ವೃಂದದವರಿಗೆ ಹಾಗೂ ದಲಿತ ಸಂಘಟನೆಗಳ ಹೋರಾಟಗಾರರ ವೃಂದದವರಿಗೆ, ಈಗ ತಾನೇ ಆಗಮಿಸಿದಂತ ನಮ್ಮ ರೈತ ಸಂಘದ ಮುಖಂಡರು, ರಾಜ್ಯ ಮುಖಂಡರಾಗಿರ್ತಕ್ಕಂಥ ರಂಗಸ್ವಾಮಿ ಅಣ್ಣನವರಿಗೆ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಹಾಗೂ ಈ ಸಮಾರಂಭದಲ್ಲಿ ಅಂಬೇಡ್ಕರ ಅನುಯಾಯಿಗಳಾಗಿ ಈ ವೇದಿಕೆ ಮುಂಭಾಗದಲ್ಲಿ ಈ ಸಮಾರಂಭಕ್ಕೆ ಆತ್ಮೀಯವಾಗಿ ಆಗಮಿಸಿ ಕುಂದಿರ್ತಕ್ಕಂಥ ಅನೇಕ ಸಮಾಜದ ಹಿರಿಯ ಮುಖಂಡರು ಹಾಗೂ ಹೋರಾಟಗಾರರು, ಬಹಳ ಮುಖ್ಯವಾಗಿ ಅಂಬೇಡ್ಕರ್ ಅವರ ವಿಚಾರಗಳನ್ನ, ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳನ್ನ ವೇದಿಕೆ ಮುಖಾಂತರ ಈಗಿನ ಯುವ ಪೀಳಿಗೆಗೆ, ಅದರಲ್ಲೂ ಕೂಡ ಸ್ತ್ರೀ ಸಮಾನವನ್ನ ಕಲ್ಪಿಸ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಗಳನ್ನ ಹೆಚ್ಚು ಒತ್ತಾಗಿ ವಿದ್ಯಾರ್ಥಿನಿಯರಿಗೆ ತಿಳಿಸಬೇಕನ್ನೋ ಆಶಯದ ಮೇರೆಗೆ ಒಂದಷ್ಟು ವಿದ್ಯಾರ್ಥಿನಿಯರನ್ನ ಇಲ್ಲಿ ಕರೆಸಿ ವೇದಿಕೆಗೆ ಸಜ್ಜು ಮಾಡಿರ್ತಕ್ಕಂಥ ನಿಲಯ ಪಾಲಕರಿಗೂ ಮತ್ತು ಇಲಾಖೆಯವರಿಗೆ ಆದಿಯಾಗಿ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಸರ್ವ ಜನಾಂಗದವರಿಗೂ ಹಾಗೂ ಮಾಧ್ಯಮ ಮಿತ್ರರ ಸ್ನೇಹಿತರಿಗೂ, ಹಿರಿಯ ಮತ್ತು ಕಿರಿಯ ಸ್ನೇಹಿತರಿಗೂ ಅಭಿನಂದನೆಗಳನ್ನ ಸಲ್ಲಿಸ್ತಾ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿನಿರ್ವಹಣಾ ಕಾರ್ಯಕ್ರಮವನ್ನ ಈ ದಿನ ಇಲ್ಲಿ ನಾವು ಹಮ್ಮಿಕೊಂಡಿದ್ದೀವಿ. ಬಂಧುಗಳೇ, ಏನು ಇವತ್ತು ನಾವು ಈ ಒಂದು ಅಂಬೇಡ್ಕರ್ ಅವರ ನೆನೆಸಿಕೊಳ್ಳುವಂತ ಕಾರ್ಯಕ್ರಮ, ಅವರು ಮಾಡಿರ್ತಕ್ಕಂಥ ಅನೇಕ ಕಾರ್ಯ, ಸಂವಿಧಾನವನ್ನು ರಚಿಸಿರ್ತಕ್ಕಂಥ ಕಾರ್ಯ, ಅವರ ಎಲ್ಲ ಕೆಲಸಗಳನ್ನ ಇವತ್ತು ನೆನೆಸ್ತಕ್ಕಂಥ ಕೆಲಸವನ್ನ ನಾವು ಮಾಡೋದ್ರ ಮುಖಾಂತರ ನಾವುಗಳೆಲ್ಲರೂ ಕೂಡ ಅವರು ಹಾಕೊಟ್ಟ ಹಾದಿಯಲ್ಲಿ ಅವರು ನಿರ್ಮಿಸಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ನಾವು ಉಸಿರನ್ನ ಆಡ್ತಾ ಇದ್ದೇವೆ. ಅವರ ಮುಖೇನ ಅವರ ಜೀವನ ಚರಿತ್ರೆ ಮತ್ತು ಅವರ ಬದುಕು, ಅವರ ಬವಣೆ, ಅವರ ಕುಟುಂಬದಲ್ಲಿ ಅನುಭವಿಸಿರ್ತಕ್ಕಂಥ ಸಂಕಷ್ಟಗಳು, ಅವರು ಈ ದೇಶಕ್ಕಾಗಿ, ಈ ದೇಶದ ಬಹುಸಂಖ್ಯಾತ ದಲಿತರಿಗಾಗಿ ಮತ್ತು ಎಲ್ಲ ಅನೇಕ ನಿಮ್ನ ವರ್ಗಗಳ ಪರವಾಗಿ ಈ ದೇಶದಲ್ಲಿ ಹೋರಾಟ ಮಾಡಿ ಅವರಿಗೆ ಹಕ್ಕು ಮತ್ತು ನ್ಯಾಯವನ್ನು ಕೊಡಿಸ್ತಕ್ಕಂಥ ಕೆಲಸದಲ್ಲಿ ತೊಡಗಿದಾಗ ಈ ದೇಶ ಅವರಿಗೆ ಕೊಟ್ಟಂತ ಒಂದು ಕೊಡುಗೆಗಳೇನಿದಾವೆ ಅವುಗಳನ್ನ ಸಮರ್ಪಕವಾಗಿ ನೆನೆಯೋದಕ್ಕೋಸ್ಕರ ಈ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ವಿ. ಅದಕ್ಕೆ ನಮಗೆ ಬೆನ್ನೆಲುಬಾಗಿ ಈ ಕಾರ್ಯಕ್ರಮವನ್ನು ಮಾಡಿಸೋದಕ್ಕೆ ಪ್ರತಿ ವರ್ಷವೂ ಕೂಡ ಸರ್ಕಾರಿ ಅನೇಕ ಇಲಾಖೆಯ ನೌಕರರು, ಅಧಿಕಾರಿಗಳು ನಮಗೆ ಈ ಕಾರ್ಯಕ್ರಮಕ್ಕೆ ಬೆಂಬಲವನ್ನು ಕೊಡ್ತಾರೆ. ಅದೇ ರೀತಿಯಲ್ಲಿ ಶಾಸಕರು ಕೂಡ ಸಮರ್ಪಕವಾಗಿ ನಮಗೆ ಪ್ರತಿ ವರ್ಷನೂ ಕೂಡ ಬೆಂಬಲವನ್ನು ಕೊಡೋದ್ರ ಜೊತೆಗೆ ಅವರು ಅನ್ನದಾಸೋಹ ಕಾರ್ಯಕ್ರಮವನ್ನ ಪ್ರತಿ ವರ್ಷನೂ ನಮಗೆ ಮಾಡಿಸ್ತಾರೆ. ಆ ಕಾರಣದಿಂದ ಇಂಥ ಒಂದು ಕಾರ್ಯಕ್ರಮದಲ್ಲಿ ಅಂಬೇಡ್ಕರ್ ಅವರನ್ನ ನೆನೆಸ್ಕೊಳ್ಳೋದಕ್ಕೆ ಅನೇಕ ಮಹನೀಯರು ಅವರ ವಿಚಾರಧಾರೆಯನ್ನ ಈ ಸಂದರ್ಭದಲ್ಲಿ ನಮಗೆ ತಿಳಿಸೋದಕ್ಕೆ ಬಂದಿದ್ದಾರೆ. ಆ ಒಂದು ನಿಮಿತ್ತವಾಗಿ ಈ ಕಾರ್ಯಕ್ರಮವನ್ನು ತಾವುಗಳೆಲ್ಲರೂ ವೇದಿಕೆ ಮೇಲಿರುವ ಮಹನೀಯರ ಮಾತುಗಳನ್ನ ಸಂಪೂರ್ಣವಾಗಿ ಗಮನಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕಂತೇಳಿ ನನಗೆ ಅವಕಾಶ ಕೊಟ್ಟಂತ ನಿಮ್ಗೆಲ್ಲರಿಗೂ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಶರಣಂ ಗಚ್ಛಾಮಿ ಸಂಘಂ ಶರಣಂ ಗಚ್ಛಾಮಿ ಬುದ್ಧಂ ಶರಣಂ ಗಚ್ಛಾಮಿ ಧಮ್ಮಂ
धम्मं शरणं गच्छामि संघं शरणं गच्छामि बुद्धं शरणं गच्छामि धम्मं शरणं गच्छामि संघं शरणं ಚಳ್ಳಕೆರೆ ನಗರದಲ್ಲಿ ಹಮ್ಮಿಕೊಂಡಂಥ ಡಾಕ್ಟರ್ BR ಅಂಬೇಡ್ಕರ್ ಪರಿನಿಬ್ಬಾಣ ಆಚರಣೆಯ ಒಂದು ಸಂದರ್ಭ. ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ನಗರಸಭೆಯ ಗೌರವಾನ್ವಿತ ಅಧ್ಯಕ್ಷನಿಯಾದ ಶ್ರೀಮತಿ ಜೈತುಂಬಿ ಮಾಲಿಕ್ ಸಾಬ್ ಅವರೇ, ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿರ್ತಕ್ಕಂಥ ನಮ್ಮ ಕರ್ನಾಟಕ ರಾಜ್ಯದ ರೈತ ಸಂಘದ ಮುಖಂಡರು, ಹಿರಿಯರು, ಆತ್ಮೀಯರಾದಂಥ ಸನ್ಮಾನ್ಯ ಶ್ರೀ ಸೋಮಗುದ್ ರಂಗಸ್ವಾಮಿಯವರೇ, ನಗರಸಭೆಯ ಸದಸ್ಯಗಳಾದ ಸುಮಕ್ಕ ಬರ್ಮಣ್ಣವರೇ, ಇನ್ನೊಬ್ಬ ನಗರಸಭೆ ಸದಸ್ಯರಾದಂಥ ನಮ್ಮ ಕವಿತಮ್ಮ ಬೋರಣ್ಣವರೇ, ಎಕ್ಸಿಕ್ಯೂಟಿವ್ ಆಫೀಸರ್ ಆದಂಥ ಶಶಿಧರ್ ಅವರೇ, ಡೆಪ್ಟಿ ತಹಸೀಲ್ದಾರ್ ಆದಂಥ ಸದಾಶಿವ ಅವರೇ, ಕಮಿಷನರು, ನಗರಸಭೆ ಕಮಿಷನರ್ ಅಂತ ಜಗ್ಗಾರೆಡ್ಡಿ ಅವರು, ಗ್ಯಾರಂಟಿ ಸಮಿತಿಗಳ ತಾಲೂಕಿನ ಅಧ್ಯಕ್ಷರು ಹಾಗೂ ಮಾಜಿ ತಾಲೂಕ್ ಪಂಚಾಯತ್ ಅಧ್ಯಕ್ಷರಾದಂಥ ಗದ್ಗೆ ತಿಪ್ಪೇಸ್ವಾಮಿ ಅವರೇ, ನಾಮನಿರ್ದೇಶಿತ ಜಿಲ್ಲಾ ಪಂಚಾಯತಿಯ ಸದಸ್ಯರಂಥ ರಂಗಸ್ವಾಮಿ ಅವರೇ, ದೇವರಾಜ್ ಅವರೇ, ನಗರಸಭೆಯ ಸದಸ್ಯಗಳು ಆದಂಥ ಮಲ್ಲಿಕಾರ್ಜುನರವರೇ, ಇನ್ನೊಬ್ಬ ರಮೇಶ್ ಗೌಡ್ ಅವರೇ, ರಾಘವೇಂದ್ರ ಅವರೇ, ವೀರಭದ್ರಪ್ಪನವರೇ, ಶಶಿಧರ್ ಅವರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ಜೊತೆಗೆ ಈ ಸಮಾಜದ ಮುಖಂಡಗಳಾದಂಥ ವಿಜಯ್ ಕುಮಾರ್ ಅವರೇ, ದ್ಯಾಮಣ್ಣ ಅವರೇ, ಚಂದ್ರು ಅವರೇ, ನಂದಿವಾಳ್ ನಾಗರಾಜ್ ಅವರೇ, ಸುರೇಶ್ ಅವರೇ, ಸಮರ್ಥರಾಯ್ ಅವರೇ, ದ್ಯಾವನಹಳ್ಳಿ ತಿಪ್ಪೇಸ್ವಾಮಿ ಅವರೇ, ಹೊನ್ನೂರು ಸ್ವಾಮಿ ಅವರೇ, ಮಹೇಶ್ ಅವರೇ, ಓಬಳೇಶ್ ಅವರೇ, ವಿನೋದ್ ಕುಮಾರ್ ಅವರು, ಭೀಮನಕೆರೆ ಶಿವಮೂರ್ತಿ ಅವರು, ಇವ್ರು ಹೊರತುಪಡಿಸಿ ಇನ್ನೂ ಭಾಳ ಜನ ಇದ್ದಾರೆ. ಸಾಹೇಬರು ಬರ್ರೆ ಅವ್ರ ಹೆಸರು ಹೇಳ್ಯಾರೆ, ಆಯ್ತು ಬಿಡ್ರಿ ಅಂತ ಯಾರನ್ನು ಬೇಜಾರಾಗಬೇಡಿ. ವೇದಿಕೆ ಮೇಲೆ ಕುಂತಿರ್ತಕ್ಕಂಥ ಎಲ್ಲ ಸಮಾಜದ ಮುಖಂಡರುಗಳೇ, ಎಲ್ಲ ಹಂತದ ಜನಪ್ರತಿನಿಧಿಗಳು, ಇನ್ನು ನಮ್ಮ ನೋಡಿ ಚಳ್ಳಕೆರೆ ಹಬ್ಬ ಇದ್ದಾರೆ, ಇಲ್ಲಿಗೆ ಬರ್ದಿಲ್ಲ ನಮ್ಮ ಪ್ರೇಮ, ಮಾಜಿ ಹಾಲಿ ಯಾರು ಮತ್ತೆ ನಮ್ಮ BJP ಅಂತ ಮಾತಾಡಲಿಲ್ಲ, JDS ಅಂತ ಮಾತಾಡಲಿಲ್ಲ. ವೇದಿಕೆ ಮೇಲೆ ಇನ್ನೂ ಕೆಲವು ಮುಖಂಡರುಗಳಿದ್ದೀರಿ, ಎಲ್ಲ ಪಕ್ಷಗಳ ಮುಖಂಡರುಗಳೇ, ಮುಂದೆ ಕುಂತಂಥ ಎಲ್ಲ ಹಂತದ ಹಾಲಿ ಮತ್ತು ಮಾಜಿ ಜನಪ್ರತಿನಿಧಿಗಳೇ, ಸಾರ್ವಜನಿಕರೇ, ವಿದ್ಯಾರ್ಥಿಗಳೇ ಮತ್ತು ಮಾಧ್ಯಮದ ಸ್ನೇಹಿತರೆ, ಈಗಾಗಲೇ ನಮ್ಮ ವಿಜಯ್ ಕುಮಾರ್ ಅವರು ಪ್ರಾಸ್ತಾವಿಕವಾಗಿ ಹೇಳಿದಂತೆ ಇವತ್ತು ಡಾಕ್ಟರ್ BR ಅಂಬೇಡ್ಕರ್ ಅವರ ಪರಿನಿಬ್ಬಾಣ ದಿನಾಚರಣೆ. ಅವರು ಭಾರತ ದೇಶಕ್ಕೆ ಸಂವಿಧಾನವನ್ನು ಬರೆದು ಅವರು 1990ರಲ್ಲಿ ಅವರಿಗೆ ಭಾರತ ರತ್ನ ಅಂತ ಹೇಳಿ ಈ ಭಾರತ ದೇಶ ಅವರಿಗೆ ಗೌರವಿಸ್ತದೆ. ಖಂಡಿತವಾಗ್ಲೂ ಅವರು ಭಾರತ ರತ್ನ ಅಲ್ಲ, ಭಾರತ ರತ್ನ ಅಷ್ಟೇ ಅಲ್ಲ, ಅವರು ವಿಶ್ವರತ್ನ. ಕಾರಣ ಅವರು 1956 ಡಿಸೆಂಬರ್ 5ನೇ ತಾರೀಕು ಅವರು ಮರಣ ಹೊಂದಿದ್ದಾರೆ ಅಂತ ಹೇಳಿ ಸುದ್ದಿ ತಿಳಿದಂಥ ಸಂದರ್ಭದಲ್ಲಿ ವಿಶ್ವದ ಭಾರತ ರಾಷ್ಟ್ರ ಸೇರಿ ವಿಶ್ವದ 193 ರಾಷ್ಟ್ರಗಳು ಅವರ ರಾಷ್ಟ್ರಧ್ವಜವನ್ನು ಅರ್ಧಕ್ಕೆ ಇಳಿಸಿ ಅವರಿಗೆ ಆತ್ಮಕ್ಕೆ ಶಾಂತಿಯನ್ನು ಕೋರಿದಂಥ ಪುಣ್ಯಾತ್ಮ ಯಾರಾದರೂ ಇದ್ದರೆ ಈ ಪ್ರಪಂಚದಲ್ಲಿ ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಅವರು. ಹಾಗಾಗಿ ಅವರನ್ನು ಅವರು ಸತ್ತಿರ್ತಕ್ಕಂಥ ದಿನ ಅಂತ ಹೇಳಿ ನಾವು ಆಚರಣೆ ಮಾಡ್ತೀವಿ. ಆದರೆ ಅವ್ರು ಯಾವತ್ತೂ ಕೂಡ ನೆಲೆಸಿದ್ದಾರೆ, ಯಾವತ್ತೂ ಕೂಡ ಬದುಕಿದ್ದಾರೆ. ಎಲ್ಲಿವರೆಗೂ ಅವ್ರಿಗೆ ಕಲಿಯುಗ ಇರ್ತದೆ, ಮಾನವ ಕುಲ ಇರುತ್ತೆ, ಅಲ್ಲಿವರೆಗೂ ಕೂಡ ಅವರು ಬದುಕಿರ್ತಾರೆ. ನಾವು ನೀವೆಲ್ಲ ಕೆಲವೊಂದು ದಿವಸ ಅಷ್ಟೇ, ಸತ್ತಾದ್ಮೇಲೆ ಕೆಲವೊಂದು ದಿವಸ ನೆನೆಸ್ತಾರೆ, ಮಕ್ಕಳು ಮೊಮ್ಮಕ್ಕಳು ಅಷ್ಟೇ, ಮರಿ ಮೊಮ್ಮಕ್ಕಳು ನೆನೆಸೋದೇ ಇಲ್ಲ, ನಾವು ಯಾರಂತ ಗೊತ್ತಿರೋದಿಲ್ಲ. ಆದರೆ ಅಂಬೇಡ್ಕರ್ ಅವರು ಯಾವಾಗಲೂ ಕೂಡ ಶಾಶ್ವತವಾಗಿ, ಅಂದರೆ ದೇವರುಗಳನ್ನ ನಾವು ನೆನೆಸ್ತೀವಿ, ದೇವರುಗಳನ್ನ ನಾವು ನೋಡಿಲ್ಲ,
ಆದರೆ ಅಂಬೇಡ್ಕರ್ ಅವರು ದೇವ್ರಿಗಿನ್ನ ಮಿಗಿಲಾಗಿ ಈ ಒಂದು ಕಲಿಯುಗದಲ್ಲಿ ಈ ಸಮಾಜದಲ್ಲಿ ನಾವು ಕಾಣ್ತೀವಿ. ಯಾಕೆಂದರೆ ನಾವು ಅಂಬೇಡ್ಕರ್ ಸುತ್ತನೇ ಎಲ್ಲ ವ್ಯವಸ್ಥೆಗಳು ಯಾವತ್ತೂ ಕೂಡ ಕಾರ್ಯಾಂಗ ವ್ಯವಸ್ಥೆ, ಶಾಸಕಾಂಗ, ನ್ಯಾಯಾಂಗ, ಪತ್ರಿಕಾ ರಂಗ ಇವೆಲ್ಲನೂ ಕೂಡ ಸುತ್ತಂಥದ್ದು 4 ರಂಗಗಳ ಮುಖಾಂತರ. ಆ ಇದರಲ್ಲಿ ಅಂಬೇಡ್ಕರ್ ಯಾವತ್ತು ನೀವೆಲ್ಲ ಕೋರ್ಟಲ್ಲಿ ನೋಡಿ ಜಡ್ಜನ್ನು ತಗೊಳ್ಳಿ, ಯಾವುದೇ ತಗೊಳ್ಳಿ, ಅಲ್ಲಿ ಅಂಬೇಡ್ಕರ್ ಬರೆದಂಥ ಸಂವಿಧಾನಕ್ಕೆ ಅದು ಸಂವಿಧಾನಕ್ಕೆ ಪೂರಕವಾಗಿದೆಯಾ, ಸಂವಿಧಾನಕ್ಕೆ ವಿರುದ್ಧವಾಗಿದೆಯಾ ಅಂತ ಹೇಳಿ ಅಂಶಗಳು ಬರ್ತದೆ. ಯಾರಿಗಾದರೂ ಪನಿಷ್ಮೆಂಟ್ ಆಗ್ತದೆ, ಇನ್ನೊಂದಾಗುತ್ತಂದ್ರೆ ಅದಕ್ಕೆ ವಿರುದ್ಧವಾಗಿರ್ತಕ್ಕಂಥದ್ದು. ಜೊತೆಗೆ ಎಲ್ಲೇ ಕಾರ್ಯಾಂಗ ವ್ಯವಸ್ಥೆಯಲ್ಲಿ, ಬಹುಶಃ ಕಾರ್ಯಾಂಗ ವ್ಯವಸ್ಥೆಯಲ್ಲಿ ಯಾವುದೋ ಶಾಸಕಾಂಗ ಅಲ್ಲಿ ಇಲ್ಲಿ ವಿಧಾನಸಭೆಯಲ್ಲಿರ್ಬೋದು, ಲೋಕಸಭೆಯಲ್ಲಿರ್ಬೋದು, ಎಲ್ಲೇ ಯಾವುದೇ ಹಂತದಲ್ಲಿ ಗ್ರಾಮ ಪಂಚಾಯತಿನಲ್ಲಿರ್ಬೋದು, ಅದಕ್ಕೆ ಪೂರಕವಾಗಿ ಎಲ್ಲ ಕಾನೂನುಗಳು ರಚನೆ ಆಗಿರ್ತಕ್ಕಂಥದ್ದು. ಹಾಗಾಗಿ ಯಾವತ್ತೂ ಕೂಡ ಅಂಬೇಡ್ಕರ್ ಅವರು ಬದುಕಿರ್ತಾರೆ, ಅವರು ಯಾವತ್ತೂ ಕೂಡ ಚಿರಾಯುವಾಗಿರ್ತಾರೆ. ಹಾಗಾಗಿ ನಾವೆಲ್ಲರೂ ಅವರನ್ನು ಯಾವತ್ತೂ ನಮಗೆ ದೇವರಂತಲೇ ನಾವು ಭಾವಿಸ್ಬೇಕು. ವಿಶೇಷವಾಗಿ ನಾವು ದೇವ್ರನ್ನ ಯಾವಾಗ ನೆನೆಸ್ತೀವಿ ಅಂದರೆ ನಮಗೆ ಕಷ್ಟ ಬಂದಂಥ ಸಂದರ್ಭದಲ್ಲಿ ನಾವು ನೆನೆಸ್ತೀವಿ, ಭಾಳಷ್ಟು ಆರಾಮಾಗಿದ್ದಾಗ ನೆನೆಸಲ್ಲ. ಆದರೆ ಅಂಬೇಡ್ಕರ್ ಅವರು ಈ ಒಂದು ಸಮಾಜದಲ್ಲಿ ಯಾರೆಲ್ಲ ಕಷ್ಟದಲ್ಲಿರ್ತಾರೆ, ಜಾತಿ ವ್ಯವಸ್ಥೆಯಲ್ಲಿ, ಅಸ್ಪೃಶ್ಯತೆ ವ್ಯವಸ್ಥೆಯಲ್ಲಿ, ವಿಶೇಷವಾಗಿ ಮಹಿಳೆಯರಿಗಿರ್ಬೋದು, ಜಾತಿ ವ್ಯವಸ್ಥೆಯಲ್ಲಿ ಎಲ್ಲ ಹಂತದ ಎಲ್ಲ ಜಾತಿನಲ್ಲಿ ಬದುಕಿರ್ತಕ್ಕಂಥ ಬಡವರಿಗೆ ಅವರು ನ್ಯಾಯವನ್ನು ಕೊಡಂಥ ಸಂವಿಧಾನವನ್ನು ಬರೆದಿರ್ತಕ್ಕಂಥದ್ದು. ಬಹುಶಃ ಅಂಬೇಡ್ಕರ್ ಅವರ ಸಂವಿಧಾನ ನಮ್ಮ ಭಾರತ ದೇಶದಲ್ಲಿ, ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇರಲಿಲ್ಲ, ಅಥವಾ ಸರಿಯಾದ ರೀತಿಯಲ್ಲಿ ಯಾರೋ ಬರೆದಿದ್ರೆ ಯಾರಿಗೆ ಕಷ್ಟ ಸುಖ ಗೊತ್ತಿರಲ್ಲ. ಬಹುಶಃ ನಾವೆಲ್ಲ ನೋಡ್ತೀವಿ ಯಾವುದೇ ಸಂದರ್ಭದಲ್ಲಿ. ಈಗ ನಾನು ರಾಜಕೀಯ ಮಾತಾಡ್ತೀನಿ ಅಂತ ಯಾರು ಅನ್ಯತಾ ಭಾವಿಸ್ಬೇಡಿ. ಬಹುಶಃ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಈಗಿನ ಸರ್ಕಾರದಲ್ಲಿ 5 ಗ್ಯಾರಂಟಿಗಳು ಅವನ್ನೆಲ್ಲ ನೀವು ಯೋಚನೆ ಮಾಡಿದಾಗ, ರಾಜಕಾರಣ ಹೊರತುಪಡಿಸಿ ಯಾವುದೇ ಪಕ್ಷದಲ್ಲಿ ಯಾವುದೇ ಇರಲಿ, ಅದನ್ನು ಉಪಯೋಗಿಸಂತ ಎಲ್ರಿಗೂ ಕೂಡ ರಾಜಕಾರಣದಲ್ಲಿ, ನಾವು ರಾಜಕೀಯ ವ್ಯವಸ್ಥೆಯಲ್ಲಿ, ಅಥವಾ ನಾವು ಮುಖಂಡಗಳಾಗಿರ್ತಕ್ಕಂಥವ್ರು, ಜನಪ್ರತಿನಿಧಿಗಳಾಗಿರ್ತಕ್ಕಂಥವ್ರು, ನಾವು ಆ ಒಂದು ಗ್ಯಾರಂಟಿಗಳನ್ನು ಟೀಕೆ ಮಾಡೋಂಥ ಕೆಲಸ. ಆದರೆ ಅಂಬೇಡ್ಕರ್ ಬರೆದಂಥ ಒಂದು ಸಂವಿಧಾನ ಏನಿದೆ, ಆ ಸಂವಿಧಾನಕ್ಕೆ ಪೂರಕವಾಗಿ ಈ ಭಾರತ ದೇಶದಲ್ಲಿ ಬಡವರು ಸಮಾನತೆ ಇಲ್ಲ. ಇಲ್ಲಿ ಬಹುಶಃ ಅವರು ಸತ್ತು ಈಗ 68 ವರ್ಷಗಳು ಗತಿಸಿದೆ. ಸ್ವಾತಂತ್ರ್ಯ ಬಂದು 77 ವರ್ಷ ಆಗಿದೆ. ಆದರೂ ಕೂಡ ನಾವು ಜಾತಿ ವ್ಯವಸ್ಥೆಯಲ್ಲಿ ಇನ್ನೂ ಬಂದಿಲ್ಲ. ನೀವು ನೋಡ್ತಾ ಇರ್ಬೋದು, ದಿನನಿತ್ಯ ಅಸ್ಪೃಶ್ಯತೆಗಳು ಇನ್ನು ಯಾವ ರೀತಿಯಾಗಿ ನಡೀತಾ ಇದೆ. ಇಷ್ಟೊಂದು ಕಾನೂನು, ಇಷ್ಟೊಂದು ಆಧುನಿಕ ಈಗ ಭಾರತ ದೇಶ ಎಲ್ಲೋ ಇದೆ. ಆದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಬರೆದಂತ ಸಂವಿಧಾನಕ್ಕೆ ಆಶಯವಾಗಿ ನಾವು ಬಹಳ ದೂರ ಇದೀವೇನೋ ಅನಿಸ್ತದೆ. ವಿಶೇಷವಾಗಿ ಅಸ್ಪೃಶ್ಯತೆ ಏನ್ ಕಾನೂನುಗಳಿದ್ದನ್ನು ಕೂಡ ಕಾನೂನುಗಳಿಗೆ ಧಿಕ್ಕರಿಸಿ ಅಸ್ಪೃಶ್ಯತೆ ಒಂದು ಘಟನೆಗಳನ್ನ ನಾವು ಕಾಣ್ತಾ ಇದೀವಿ. ಖಂಡಿತವಾಗ್ಲೂ ಕೂಡ ಪ್ರತಿ ಸಾರಿನೂ, ಪ್ರತಿ ವರ್ಷನೂ ಕೂಡ ಅದು ಕಡಿಮೆ ಆಗಂತ ಕೆಲಸ ಆಗ್ಬೇಕು. ಆಗ ಮಾತ್ರ ಅಂಬೇಡ್ಕರ್ ಅವ್ರಿಗೆ ಶಾಂತಿ ಸಿಗ್ತದೇನೋ ಅಂತ ಹೇಳಿ, ಎಲ್ಲೋ ಒಂದ್ ಕಡೆಗೆ ಅವ್ರ ಆತ್ಮ, ನಾನು ಬರೆದಂತ ಸಂವಿಧಾನ, ಆ ಸಂವಿಧಾನಕ್ಕೆ ಆಶಯವಾಗಿ ಭಾರತ ದೇಶ ಇನ್ನೂ ಬರಲೇ ಇಲ್ಲ ಅಂತ ಹೇಳಿ ಅವರ ಆತ್ಮ ಖಂಡಿತವಾಗ್ಲೂ ನೋವನ್ನು ಪಡುತ್ತೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಯಾವತ್ತೂ ಕೂಡ ಅದು ಹೋಗ್ಬೇಕು, ಜನರಿಗೆ ಸಮಾನತೆ ಬರಬೇಕು. ಅದಕ್ಕೋಸ್ಕರ ಈಗಿನ ನಮ್ಮ ಸರ್ಕಾರ, ಸನ್ಮಾನ್ಯ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ, ಸಂವಿಧಾನಕ್ಕೆ ಆಶಯವಾಗಿ ಬುದ್ಧ, ಬಸವ, ಅಂಬೇಡ್ಕರ್ ಅವರ ಸಾಲಿಗೆ ನಿಲ್ತಾರೆ. ಏನು 5ನೇ ಶತಮಾನದಲ್ಲಿ ಇರ್ತಕ್ಕಂಥ ಗೌತಮ ಬುದ್ಧ, 12ನೇ ಶತಮಾನದಲ್ಲಿ ಇದ್ದಂತ ಬಸವಣ್ಣವರು, ಅವರ ಸಾಲಿಗೆ ನಮ್ಮ ಅಂಬೇಡ್ಕರ್ ಅವರು ಸೇರ್ತಾರೆ. ಹಾಗಾಗಿ ಬಂಧುಗಳೇ, ಇನ್ನು ಮಾತನಾಡೋರು ಬಹಳಷ್ಟಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಅನಿವಾರ್ಯ ಕಾರಣಗಳಿಂದ ಇವತ್ತು ಬೇರೆ ಬೇರೆ ಕಾರ್ಯಕ್ರಮಗಳು ಇರೋದ್ರಿಂದ ನಾನು ಈ ಸಭೆಯಿಂದ ನಿಮ್ಮನ್ನು ಕೆಲವೇ ಮಾತುಗಳನ್ನು ಆಡಿ ಈ ಉದ್ಘಾಟನೆ ಸಮಾರಂಭ ನೆರವೇರಿಸಿ ಸಭೆಯಿಂದ ನಿರ್ಗಮಿಸ್ತಾ ಇದ್ದೀನಿ. ಯಾರು ಅನ್ಯತಾ ಭಾವಿಸ್ಬೇಡಿ. ಖಂಡಿತವಾಗ್ಲೂ ನೀವೆಲ್ಲರೂ ಇದೆಲ್ಲ, ಈ ವೇದಿಕೆ ಯಾವತ್ತೂ ಕೂಡ ಶಾಂತಿಯ ಒಂದು ವೇದಿಕೆ ಆಗ್ಬೇಕು. ಯಾವತ್ತು ಇಲ್ಲಿ ಯಾವತ್ತೂ ಕೂಡ ರಾಜಕಾರಣ ಬರಬಾರ್ದು. ಪಕ್ಷಾತೀತವಾಗಿ
ಸಮಾಜದ ಬರೀ ಇದು ಒಂದು ಏನು ನಮ್ಮ ಪರಿಶಿಷ್ಟ ಜಾತಿಗೆ ಪರಿಶಿಷ್ಟ ಪಂಗಡಕ್ಕೆ ಅಷ್ಟೇ ಸೀಮಿತವಾದ ಕಾರ್ಯಕ್ರಮ ಅಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲ, ನಾನು ಈಗಾಗಲೇ ಹೇಳಿದೆ, ಎಲ್ಲ ಜಾತಿ ಜನಾಂಗದವರ ಎಲ್ಲ ಧರ್ಮಗಳ ಬಡವರ ಏಳಿಗೆಯನ್ನ ಬಯಸಂಥದ್ದು, ಬಡವರಿಗೆ ನ್ಯಾಯ ಸಿಗಬೇಕು, ಸಮಾನತೆ ಸಿಗಬೇಕಂತ ಹೇಳಿ ಅವರು ಆ ಸಂವಿಧಾನವನ್ನ ಬರೆದಿದ್ದಾರೆ. ಅಂತ ಮಹಾತ್ಮರವರು ದೈವಾಧೀನರಾದಂಥ ಒಂದು ದಿನದಂದು ನಾವು ಬಹಳಷ್ಟು ಅರ್ಥಪೂರ್ಣವಾಗಿ ಈ ಒಂದು ದಿನಾಚರಣೆಯನ್ನ ಆಚರಣೆ ಮಾಡೋಂಥ ಕೆಲಸ ಆಗಲಿ ಅಂತ ಹೇಳಿ ಬಯಸ್ತಾ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ನಮ್ಮ ಮುಖಂಡರುಗಳು, ಇನ್ನು ಅಧಿಕಾರಿಗಳು, ಈಗ ನಾನು ಸಭೆಯಿಂದ ಹೋಗ್ತಾ ಇದ್ದೇನೆ ಅಂತ ಮುಗೀತಂತ ಯಾರು ಕೂಡ ಹೋಗ್ಬಾರ್ದು. ಏನು ಸಭೆ ಮುಗೀತು ಅಂತ ಡಿಕ್ಲೇರ್ ಆದ್ಮೇಲೆ ತಾವೆಲ್ಲರೂ ಹೋಗ್ಬೇಕು. ಆ ರೀತಿಯಾದ ಒಂದು ವ್ಯವಸ್ಥೆಯನ್ನ ನೀವು ಮಾಡ್ರಿ ಅಂತ ಹೇಳ್ತಾ, ನಮ್ಮ ಸೋಂಗುದ್ ರಂಗಸ್ವಾಮಣ್ಣವರು ಕೂಡ ಇಲ್ಲಿದ್ದಾರೆ. ಬಹುಶಃ ಅವ್ರಿಗೂ ಒಂದು 5 ನಿಮಿಷ ಮಾತಾಡ್ತಾರೆ ಆಮೇಲೆ ಅಂಬೇಡ್ಕರ್ ಬಗ್ಗೆ. ಯಾಕಂದ್ರೆ ಅವರು ರೈತರ ಪರವಾಗಿ, ವಿಶೇಷವಾಗಿ ರೈತ ಸಂಘದ ಮುಖಂಡರಾಗಿ ಬೇರೆ ಬೇರೆ ಸಮಾಜಮುಖಿ ಕೆಲಸಗಳಲ್ಲಿ ಅವರು ತೊಡಗಿಸ್ಕೊಂಡಿದ್ದಾರೆ. ಅವ್ರಿಗೂ ಇವತ್ತು ಅನಿರೀಕ್ಷಿತವಾಗಿ ಬಂದಿದ್ದಾರೆ. ಹಾಗಾಗಿ ಅವ್ರಿಗೂ ಈ ಸಂದರ್ಭದಲ್ಲಿ ಈ ಒಂದು ಸಭೆ ಮುಖಾಂತರ ಸ್ವಾಗತವನ್ನು ಮಾಡೋದ್ರ ಜೊತೆಗೆ ಶಪಥ ಕೈಯುವೆವು ಹಿಂದೇನೆ, ಈ ದೇಶ ಆಳುವೆವು ನಿನ್ನಾಣೆ. ಶಪಥ ಕೈಯುವೆವು ಹಿಂದೇನೆ, ಈ ದೇಶ ಆಳುವೆವು ನಿನ್ನಾಣೆ. ಬಹುಜನ ನಾಯಕ ಜೈ ಭೀಮ, ಅವರ ಗುರುವೆವು ನಿನ್ನ ನಾಮ. ಬಹುಜನ ನಾಯಕ ಜೈ ಭೀಮ, ಅಮರ ಗುರುವೆವು ನಿನ್ನ ನಾಮ. ನನ್ನವರ ಚರಿತೆಯ ನಾಡಿನ ಪುಟದಲ್ಲಿ ಬರೆಯುವೆವು. ನಾಗಪುರದ ನನ್ನವರ ಚರಿತೆಯ ನಾಡಿನ ಪುಟದಲ್ಲಿ ಬರೆಯುವೆವು. ನಾಡಿನುದ್ದಕ್ಕೂ ನೀಲಿ ಬಾವುಟ ಅಭಿಮಾನದಿ ಎತ್ತಿಡಿಯುವೆವು. ನಾಡಿನುದ್ದಕ್ಕೂ ನೀಲಿ ಬಾವುಟ ಅಭಿಮಾನದಿ ಎತ್ತಿಡಿಯುವೆವು. ಶಪಥ ಕೈಯುವೆವು ಹಿಂದೇನೆ, ಈ ದೇಶ ಆಳುವೆವು ನಿನ್ನಾಣೆ. ಶಪಥ ಕೈಯುವೆವು ಹಿಂದೇನೆ, ಈ ದೇಶ ಆಳುವೆವು ನಿನ್ನಾಣೆ. ಬಹುಜನ ನಾಯಕ ಜೈ ಭೀಮ, ಅಮರಗೊಳಿಸುವೆವು ನಿನ್ನ ನಾಮ. ಬಹುಜನ ನಾಯಕ ಜೈ ಭೀಮ, ಅಮರಗೊಳಿಸುವೆವು ನಿನ್ನ ನಾಮ. ಜೀವಿತದ ಸಂಘರ್ಷ ಈ ಎದೆಯಲ್ಲಿ ತುಂಬಿದೆ ಹರ್ಷ. ನಿನ್ನ ಜೀವಿತದ ಸಂಘರ್ಷ ಈ ಎದೆಯಲ್ಲಿ ತುಂಬಿದೆ ಹರ್ಷ. ನಿನ್ನ ಹೋರಾಟದ ಕೀರ್ತಿ ಈ ಮನದಲ್ಲಿ ತುಂಬಿದೆ ಸ್ಫೂರ್ತಿ. ನಿನ್ನ ಹೋರಾಟದ ಕೀರ್ತಿ ಈ ಮನದಲ್ಲಿ ತುಂಬಿದೆ ಸ್ಫೂರ್ತಿ. ಶಪಥ ಕೈಯುವೆವು ಹಿಂದೇನೆ, ಈ ದೇಶ ಆಳುವೆವು ನಿನ್ನಾಣೆ. ಶಪಥ ಕೈಯುವೆವು ಹಿಂದೇನೆ, ಈ ದೇಶ ಆಳುವೆವು ನಿನ್ನಾಣೆ. ಬಹುಜನ ನಾಯಕ ಜೈ ಭೀಮ, ಅಮರಗೊಳಿಸುವೆವು ನಿನ್ನ ನಾಮ. ಬಹುಜನ ನಾಯಕ ಜೈ ಭೀಮ, ಅಮರಗೊಳಿಸುವೆವು ನಿನ್ನ ನಾಮ. ಯೋಗದಿಂದು ನೀವು ತಂದರತ ಸಾಗುತ್ತಿಯವು ಮುಂದೊಯ್ಯುತ್ತ. ಹಿಂದೋಗದಿಂದು ನೀವು ತಂದರತ ಸಾಗುತ್ತಿಯವು ಮುಂದೊಯ್ಯುತ್ತ. ಒಡೆದ ಜಾತಿಗಳ ಒಂದು ಮಾಡುತ್ತ ದೇಶ ಆಳುವೆವು ನಗು ನಗುತ್ತ. ಒಡೆದ ಜಾತಿಗಳ ಒಂದು ಮಾಡುತ್ತ ದೇಶ ಆಳುವೆವು ನಗು ನಗುತ್ತ. ಶಪಥ ಕೈಯುವೆವು ಹಿಂದೇನೆ, ಈ ದೇಶ ಆಳುವೆವು ನಿನ್ನಾಣೆ. ಶಪಥ ಕೈಯುವೆವು ಹಿಂದೇನೆ, ಈ ದೇಶ ಆಳುವೆವು ನಿನ್ನಾಣೆ. ಬಹುಜನ ನಾಯಕ ಜೈ ಭೀಮ, ಅಮರಗೊಳಿಸುವೆವು ನಿನ್ನ ನಾಮ. ಬಹುಜನ ನಾಯಕ ಜೈ ಭೀಮ,
ಭೀಮ ಅಮರಗೊಳಿಸುವೆವು ನಿನ್ನ ನಾಮ ಬಹುಜನ ನಾಯಕ ಜೈ ಭೀಮ ಅಮರಗೊಳಿಸುವೆವು ನಿನ್ನ ನಾಮ. ನಮಸ್ಕಾರ ಹಾಗೂ ವೇದಿಕೆಯ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರಿಗೂ ಹಾಗೂ ಅಧಿಕಾರಿ ಮಿತ್ರರವರಿಗೂ ಹಾಗೂ ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿನಿಯರಿಗೂ ಹಾಗೂ ಸಾರ್ವಜನಿಕರಿಗೂ ನಮಸ್ಕರಿಸ್ತಾ, ಇವತ್ತು ಏನು ಉಪನ್ಯಾಸ ಅಂತ ಹೇಳಿದ್ರು ಆ ಉಪನ್ಯಾಸದ ವಸ್ತುವಾಗಿ ಅಂಬೇಡ್ಕರ್ ಅವರನ್ನು ತೆಗೆದುಕೊಂಡ್ರೆ ತಪ್ಪಾಗ್ತದೆ. ಕಾರಣ ಅದೊಂದು ದಿವ್ಯ ಗ್ರಂಥ, ಅದೊಂದು ಭಂಡಾರ. ಅವರು ಸಂವಿಧಾನ ಶಿಲ್ಪಿ ಅಂತ ಕರೀತಾರೆ. ನನ್ನ ಪಾಲಿಗೆ ಅದು ಸಂವಿಧಾನದ ಸ್ಫೂರ್ತಿಯಾಗಿರುತ್ತೆ. ಯಾವತ್ತೂ ಅವರನ್ನು ನಾವು ಸ್ಫೂರ್ತಿಯಾಗಿ ತಗೊಂಡಾಗ, ಮನಸ್ಸಿಗೆ ಭಾಳ ಇಷ್ಟವಾಗಿ ತೆಗೆದುಕೊಂಡಾಗ, ಅವರ ನಡವಳಿಕೆ ಮತ್ತು ವ್ಯಕ್ತಿತ್ವ ಮೂಲಕವಾಗಿ ನಾವು ಭಾಗವಹಿಸಿದಾಗ ಮಾತ್ರ ಆ ಒಂದು ವ್ಯಕ್ತಿಗೆ ನಾವು ಗೌರವವನ್ನು ಸಲ್ಲಿಸೋದಕ್ಕೆ ಕಾರಣವಾಗುತ್ತೆ. ಈ ಒಂದು ದಿನಾಚರಣೆ ಕೇವಲ ಒಂದು ದಿನಕ್ಕೆ ನಾವು ಸೀಮಿತವಾಗಬಾರ್ದು. ವಿಶೇಷವಾಗಿ ಈ ದಿನ ಏನಪ್ಪ ಅಂದರೆ, ಅವರೇನು ಹಿಂದುವಾಗಿ ಹುಟ್ಟಿದ್ದು, ಹಿಂದುವಾಗಿ ನಾವು ಸಾಯಲಾರೆ ಅಂತ ಪ್ರಮಾಣವನ್ನು ತಗೊಂಡಾಗ ಬೌದ್ಧ ಧರ್ಮವನ್ನು ಸ್ವೀಕರಿಸ್ತಾರೆ. ಆ ಸ್ವೀಕರಿಸಿದ ಫಲವಾಗಿ ಪರಿನಿರ್ವಾಣವನ್ನು ಹೊಂದ್ತಾರೆ. ಸೊ ಪರಿನಿರ್ವಾಣ ಅಂದರೆ ಇಷ್ಟೇ, ಬೌದ್ಧ ಧರ್ಮದಲ್ಲಿ ಒಂದು ಪವಿತ್ರ ಆಚರಣೆ. ನಿರ್ವಾಣ ಅಂದರೆ ಸಾಧನೆ ಅಂತ. ಏನು ತನ್ನ ಬದುಕಿನಲ್ಲಿ ಏನು ಸಾಧನೆಯನ್ನು ಮಾಡಿರ್ತಾರೆ, ಅವರ ಒಂದು ಬೌದ್ಧ ಧರ್ಮದಲ್ಲಿ ಪುನರ್ಜನ್ಮ ಎನ್ನುವುದು ಕೊನೆಯ ಸಾಧನೆಯಾಗಿ ಪುನರ್ಜನ್ಮ ಆಗುವುದಿಲ್ಲ ಎಂಬ ತತ್ವದ ಆಧಾರದ ಮೇಲೆ ಈ ನಿರ್ವಾಣ ಇದೆ. ಸೊ ಹಾಗಾಗಿ ಇದನ್ನು ಪರಿನಿರ್ವಾಣ ಅಂತ ಕರೀತಾರೆ. ಇವರ ಒಂದು ಬಾಲ್ಯವನ್ನು ನಾವು ನೆನಪಿಸಿಕೊಂಡಾಗ ಬಾಲ್ಯ ಭಾಳ ವಿಶೇಷವಾಗಿರ್ತದೆ. ಅವರ ಬಾಲ್ಯದ ಶಿಕ್ಷಣದಲ್ಲೇ ಭಾಳಷ್ಟು ಘಟನೆಗಳು ಅವರ ಕಣ್ಮುಂದೆ ಕಾಣ್ತವೆ. ಶೋಷಿತ ವರ್ಗದವರನ್ನು ಯಾವ ರೀತಿಯಾಗಿ ಶೋಷಣೆಯನ್ನು ಮಾಡ್ತಾರೆ ಎಂಬುದನ್ನು ಗಮನದಲ್ಲಿಟ್ಕೊಂಡು ಅವರ ಅನುಭವವನ್ನು, ಅವರಿಗಾದಂಥ ಅವಮಾನವನ್ನು, ಅವರಿಗಾದಂತಹ ಶೋಷಣೆಯನ್ನು ನನ್ನ ಜನಗಳಿಗೆ ಮುಂದೆ ಆಗಬಾರ್ದು ಎಂಬ ಉದ್ದೇಶದೊಂದಿಗೆ ಭಾರತದ ಸಂವಿಧಾನವನ್ನು ಭಾಳ ವಿಶೇಷವಾಗಿ ಎಚ್ಚರಿಕೆಯಿಂದ ಪ್ರತಿಯೊಬ್ಬ ಮನುಷ್ಯನಿಗೂ ಮಾನವತೆಯ ಆಧಾರದ ಮೇಲೆ, ಸೋದರತ್ವದ ಆಧಾರದ ಮೇಲೆ ನಾವೆಲ್ಲರೂ ಒಂದೇ, ನಾವೆಲ್ಲರೂ ಭಾರತೀಯರು, ಯಾವುದೇ ಧರ್ಮ, ಜನಾಂಗ, ಜಾತಿಯ ಆಚೆ ನಾವು ಕಾರ್ಯವನ್ನು ನಿರ್ವಹಿಸಬೇಕು ಎಂಬುದನ್ನು ಭಾರತ ಸಂವಿಧಾನದ ಅಕ್ಷರಗಳಲ್ಲಿ ಇಂದು ನಾವು ಕಾಣ್ತಾ ಇದ್ದೇವೆ. ಸೊ ಅವರ ಒಂದು ವಿಶೇಷವಾಗಿ ಎರಡು ಮಾತುಗಳನ್ನು ಹೇಳೋಕ್ಕೆ ಸಾಧ್ಯವಾಗಲ್ಲ. ಅವರು ಆಡ್ತಕ್ಕಂತಹ, ನಡೆದುಕೊಳ್ತಕ್ಕಂತಹ ಎಲ್ಲವೂ ಸಹ ವಿಶೇಷವಾಗಿ ಬರ್ತದೆ. ಅವರ ಜೀವಿತಾವಧಿಯಲ್ಲಿ ಎರಡು ಹೋರಾಟಗಳು ಕಂಡು ಬರ್ತವೆ. ಒಂದು ಮಹಾಡ್ ಕೆರೆಯ ಪ್ರವೇಶ. ಏನು ಭಾರತದಲ್ಲಿ ಈ ಜಾತಿ ಪದ್ಧತಿಯ ವಿರುದ್ಧವಾಗಿ ಕಂಡು ಬರ್ತಕ್ಕಂತಾಗ ನಾಯಿ, ನರಿಗಳು, ಕೋಳಿ, ಎಮ್ಮೆ, ಹಸುಗಳು ಎಲ್ಲವೂ ಸಹ ಆ ಕೆರೆಯ ನೀರನ್ನು ಕುಡಿಬೇಕಾದ್ರೆ ನಾವು ಮಾನವರಾಗಿದ್ದು ಆ ಕೆರೆಯ ನೀರನ್ನು ಕುಡಿಯುವ ಹಕ್ಕು ನಮಗೂ ಇದೆ ಎಂಬುದನ್ನು ಆ ಸಾರ್ವಜನಿಕ ಉದ್ದೇಶವಾಗಿ ಭಾಷಣವನ್ನು ಮಾಡುವುದರ ಮೂಲಕವಾಗಿ ಆ ಒಂದು ಮಹಾಡ್ ಕೆರೆಯ, ಚೌಡಾ ಕೆರೆಯ ನೀರನ್ನು ತೆಗೆದುಕೊಂಡು ಹೋದದ್ದು ಆ ಒಂದು ಅಸ್ಪೃಶ್ಯ ಜನರನ್ನು ಕೆರಳಿಸ್ತಕ್ಕಂಥ ಒಂದು ಹೋರಾಟದ ಪ್ರತೀಕವಾಗಿರ್ತದೆ. ಈ ದಿನ ನಾವು ಸಹ ಇವತ್ತು ಬೆಳಗ್ಗೆ ಪೇಪರ್ ನೋಡ್ತೀವಿ, ಚಿಕ್ಕಮಗಳೂರಲ್ಲಿ ದಲಿತರಿಗೆ ಪ್ರವೇಶವಿಲ್ಲ ಅಂತ ಹೇಳ್ತಾರೆ. ಸೊ ನಿನ್ನೆ ಎಲ್ಲ AC, DYSP ಎಲ್ಲ ಹೋಗಿ ಪಂಚಾಯಿತಿ ಎಲ್ಲ ಮಾಡಿ ದಲಿತರಿಗೆ ಪ್ರವೇಶವನ್ನು ಕೊಟ್ಟಿದ್ದಾರೆ. ಅವೆರಡೂ ನಾವು ಹೋಲಿಕೆ ಮಾಡಿ ನೋಡಿದಾಗ ಆ ರೀತಿಯ ಶೋಷಣೆ ಈಗಿನ ವಿದ್ಯಾವಂತ ಸಮಾಜದಲ್ಲಿ ಆಗ್ತಾ ಇರೋದು ನಮಗೆ ವಿಪರ್ಯಾಸವೇ ಸರಿ ಅಂತಕ್ಕಂಥ. ಸೊ ಇನ್ನೊಂದು ಇದೇ ಇನ್ಸಿಡೆಂಟ ಆಗಲೇ 1927ನೇ ಇಸ್ವಿಯಲ್ಲೇ ಡಾಕ್ಟರ್ BR ಅಂಬೇಡ್ಕರ್ ಅವರು ನಾಸಿಕದ ಕಾಳಾರಾಮ ದೇವಸ್ಥಾನದಲ್ಲೇ ಪ್ರವೇಶವನ್ನು ಪಡಿತಾರೆ ಮುಕ್ತವಾಗಿ. ಸೊ ಅದು ಸಹ ಒಂದು ಅವಿಸ್ಮರಣೀಯ ಘಟನೆ ಆಗಿರ್ತದೆ. ಇವರ ವಿದ್ಯಾರ್ಥಿಯ ಜೀವನವನ್ನು ನಾವು ಗಮನಿಸಿದಾಗ ಸತತ 19 ಗಂಟೆಗಳ ಕಾಲ ಓದ್ತಾ ಇದ್ರು. 19 ಗಂಟೆಗಳು, ಉಳಿದಿದ್ದಿಲ್ಲ ಕೇವಲ 5 ಗಂಟೆ ಮಾತ್ರ. ಸೊ 19 ಗಂಟೆಗಳು ಅಂತ ಅಂದ್ಕೊಂಡಾಗ ನಮಗೆ ಅವರ ಒಂದು
ಪ್ರಬುದ್ಧತೆ, ಆ ಕಮಿಟ್ಮೆಂಟು, ಆ ವಿದ್ಯಾವಂತದ ಜೀವನದವನ್ನು ಗಮನಿಸಿದಾಗ ಅವರಿಗೆ ಸರಿಸುಮಾರು 9 ಭಾಷೆಗಳು, 62 ಪದವಿಗಳು, ಅವರಿಗೆ ಸಲ್ಲದೇ ಇರತಕ್ಕಂಥದ್ದು ಯಾವುದೂ ಇಲ್ಲ. ಮೊಟ್ಟ ಮೊದಲಿಗೆ ಅಮೆರಿಕದ ಕೊಲಂಬಿಯಾ ವಿಶ್ವವಿದ್ಯಾಲಯಕ್ಕೆ ಹೋಗಿ ಪದವಿಯನ್ನು ಪಡೆದಂತಹ ಏಕೈಕ ಶೋಷಿತ ವರ್ಗದ, ದಲಿತ ವರ್ಗದ ಹುಡುಗ ಅಂದರೆ ಅದು ಡಾಕ್ಟರ್ BR ಅಂಬೇಡ್ಕರ್ ಅವರು. ಹಾಗೆ ಸಾಹೇಬ್ರು ಹೇಳಿದರು ವಿಶ್ವರತ್ನ ಅಂತ ಕರಿಬೋದು ಅಂತ. ಆಲ್ರೆಡಿ 2015ರಲ್ಲಿ ಕೊಲಂಬಿಯಾ ವಿಶ್ವವಿದ್ಯಾಲಯ ಅವರಿಗೆ ವಿಶ್ವರತ್ನ ಎಂಬ ಪ್ರಶಸ್ತಿಯನ್ನು ಸಹ ಕೊಟ್ಬಿಟ್ಟಿದೆ. ಇನ್ನೊಂದು ಬಹಳ ಅವರ ಯಾವ ರೀತಿ ಕಮಿಟ್ಮೆಂಟ್ ಇತ್ತು ತನ್ನ ಜನಗಳೊಂದಿಗೆ ಅಂತ ಹೇಳ್ಬೇಕಂದ್ರೆ, ಅವರ 2ನೇ ಮಗು ಸಾಗೋದಾಗ ಅವರು ಇಂಗ್ಲೆಂಡ್ನಲ್ಲಿ ಓದ್ತಾ ಇರ್ತಾರೆ. ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಓದ್ತಾ ಇರಬೇಕಾದ್ರೆ ಅವರಿಗೆ ಒಂದು ಟೆಲಿಗ್ರಾಮ್ ಬರುತ್ತೆ. ರಮಾಬಾಯಿ ಅವರು ಒಂದು ಟೆಲಿಗ್ರಾಮನ್ನು ಕಳಿಸ್ತಾರೆ, ತಮ್ಮ ಮಗ ಮರಣ ಹೊಂದಿದ್ದಾರೆ ಅಂತ. ಆ ಮಗ ಮರಣ ಹೊಂದಿದಾಗ ಟೆಲಿಗ್ರಾಮನ್ನು ನೋಡಿ ಡಾಕ್ಟರ್ BR ಅಂಬೇಡ್ಕರ್ ಅವ್ರು ಅಳ್ತಾರೆ. ಅತ್ತಾಗ ಅವರ ಸಹಪಾಠಿಗಳು ಹೇಳ್ತಾರೆ, ದಯವಿಟ್ಟು ಹೋಗಿ ತಮ್ಮ ಊರಿಗೆ ತಮ್ಮ ಮಗನನ್ನು ನೋಡ್ಕೊ ಬನ್ನಿ ಅಂತ. ಆಗ ಡಾಕ್ಟರ್ ಅಂಬೇಡ್ಕರ್ ಹೇಳ್ತಾರೆ, ಇವತ್ತು ನನ್ನ ಒಬ್ಬ ಮಗನನ್ನು ನೋಡಕ್ಕೆ ಹೋದರೆ ನನ್ನ ದೇಶದಲ್ಲಿ ಸಾವಿರಾರು ಇಂಥ ಮಕ್ಕಳು ತಬ್ಬಲಿಗಳಾಗ್ತವೆ. ಹಾಗಾಗಿ ನಾನು ಹೋಗಲ್ಲ, ನನ್ನ ವಿದ್ಯಾಭ್ಯಾಸವನ್ನು ಮುಂದುವರಿಸ್ತೀನಿ, ನನ್ನ ಜನಗಳಿಗೋಸ್ಕರ ನಾನು ಹೋರಾಟ ಮಾಡ್ತೀನಿ ಅಂತ ಹೇಳ್ತಂದು ಅವರ ಒಂದು ತನ್ನ ಜನಗಳ ಮೇಲೆ ಇದ್ದಂತಹ ಒಂದು ಬದ್ಧತೆ, ನನ್ನ ಜನಗಳನ್ನು ಏನಾದರೂ ಮಾಡಿ ಶಿಕ್ಷಣ, ಹೋರಾಟ, ಸಂಘಟನೆಯ ಮೂಲಕವಾಗಿ ಅವರನ್ನು ಮೇಲೆತ್ತಬೇಕು ಅನ್ನೋದು ಅವರ ಒಂದು ಕಮಿಟ್ಮೆಂಟ್ ಇದೆಯಲ್ಲ. ಸೊ ಆ ಕಮಿಟ್ಮೆಂಟ್ಗೆ ನಾವು ಅಭಾರಿ ಆಗ್ಬೇಕಾಗ್ತದೆ. ಇನ್ನೊಂದು ಅವರ ಒಂದು ಗುಣ ಏನಪ್ಪ ಅಂದರೆ ಸ್ವಾಭಿಮಾನ. ಈ ಸ್ವಾಭಿಮಾನದ ಪ್ರಶ್ನೆ ಅಂತ ಬಂದಾಗ, ಅವರ ಇನ್ನೊಬ್ಬ ಮಗ ಮರಣ ಹೊಂದಾಗ ಅವರ ಬಳಿ ಯಾವುದೇ ದುಡ್ಡಿರಲ್ಲ, ಆ ಶವ ಸಂಸ್ಕಾರ ಮಾಡೋಕ್ಕೂ ದುಡ್ಡಿರಲ್ಲ. ಆ ದುಡ್ಡಿಲ್ಲದೆ ಇದ್ದ ಸಂದರ್ಭದಲ್ಲಿ ಆ ಶವ ಸಂಸ್ಕಾರದ ಶವದ ಮೇಲೆ ಆ ಒಂದು ಬಿಳಿಯ ಬಟ್ಟೆಯನ್ನು ಹೊಚ್ಚಬೇಕಾಗ್ತದೆ. ಹಾಗೆ ಹೇಳ್ತಾರೆ, ನನ್ನ ಹತ್ರ ದುಡ್ಡಿಲ್ಲ, ಆದರೆ ನನ್ನ ಸ್ವಾಭಿಮಾನದಲ್ಲಿದ್ದೀನಿ. ಆಗ ರಮಾಬಾಯಿ ಒಂದು ಕೆಲಸ ಮಾಡ್ತಾರೆ, ಮನೆ ಒಳಗಿರ್ತಕ್ಕಂಥ ತನ್ನ ಬಿಳಿಯ ಸೀರೆಯನ್ನು ತಂದು ತನ್ನ ಮಗನ ಮೇಲೆ ಹೊಚ್ತಾರೆ. ಹಾಗೆ ಹೇಳ್ತಾರೆ, ನಾನು ಯಾವತ್ತೂ ಯಾರಿಗೂ ಮಾರಾಟವಾಗಿಲ್ಲ, ನಾನು ಸ್ವಾಭಿಮಾನದಿಂದ ಬದುಕ್ತಾ ಇದ್ದೇನೆ. ಆ ಸ್ವಾಭಿಮಾನ ನನ್ನ ಜನಗಳಲ್ಲಿ ಬರಬೇಕು, ನನ್ನ ಕೈಲಾದಷ್ಟು ನಾನು ಮಾಡ್ತೇನೆ ಅನ್ನೋ ಒಂದು ಕಮಿಟ್ಮೆಂಟ್ ಇದೆಯಲ್ಲ, ಆ ಒಂದು ಪ್ರಬುದ್ಧತೆ ಡಾಕ್ಟರ್ BR ಅಂಬೇಡ್ಕರ್ ಮಾತ್ರ ಕಾಣಕ್ಕೆ ಸಾಧ್ಯ. ಸೊ ಯಾಕೆ ಈ ವಿಶೇಷಗಳು ಯಾಕೆ ಬೀಳ್ತಾ ಇದೀವಪ್ಪ ಅಂದರೆ, ಅವರಲ್ಲಿರ್ತಕ್ಕಂತಹ ಜ್ಞಾನಾರ್ಜನೆ ಕೊಲಂಬಿಯಾ ವಿಶ್ವವಿದ್ಯಾಲಯದಲ್ಲಿ ಕಾರ್ಲೋ ಮಾರ್ಕ್ಸ್ ಒಬ್ಬರನ್ನ ಬಿಟ್ಟರೆ 2ನೇ ಪ್ರತಿಮೆ ಇರೋದು ಕೇವಲ ವಿಶ್ವದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಬಿಟ್ಟರೆ. ಕಾರಣ ಅವರ ಒಂದು ಬೌದ್ಧಿಕ ಪ್ರಬುದ್ಧತೆ. ನೆಲ್ಸನ್ ಮಂಡೇಲಾ ಒಂದು ಮಾತನ್ನು ಹೇಳ್ತಾರೆ, ಭಾರತದಲ್ಲಿ 2 ಸೂರ್ಯಗಳು ಉದಯಿಸ್ತವೆ ಅಂತ. ಒಂದು ನೇಚರ್ ಆಗಿ ಬರ್ತಕ್ಕಂಥ ಒಂದು ಸೂರ್ಯ, 2ನೇ ಸೂರ್ಯಪ್ಪ ಅಂದರೆ ಡಾಕ್ಟರ್ BR ಅಂಬೇಡ್ಕರ್. ಅವರ ಒಂದು ಸಂವಿಧಾನ ಯಾವಾಗಲೂ ಪ್ರಜ್ವಲಿಸ್ತಾ ಇರ್ತದೆ. ಕಾರಣ ಆ ಸಂವಿಧಾನ ಪ್ರತಿಯೊಂದು ಪ್ರಜೆಗೂ ಬೆಳಗ್ಗೆ ಹುಟ್ಟಿನಿಂದ ಹಿಡಿದು ರಾತ್ರಿ ಮಲಗೋ ತನಕ ಆ ಸಂವಿಧಾನ ಅವರು ಅಷ್ಟು ಅಚ್ಚುಕಟ್ಟಾಗಿ ಬರೆದಿದ್ದಾರೆ. ಕಾರಣ ಅದರ ಫಲ 2 ವರ್ಷ 11 ತಿಂಗಳು 18 ದಿವಸ ತಗೊಂಡಿರ್ತಕ್ಕಂಥದ್ದು ಆ ಸಂವಿಧಾನಕ್ಕೆ. ಆ ಸಂವಿಧಾನ ರಚನಾ ಸಭೆಗೆ ಕಮಿಟಿಗಳು ಬಂದು ಕೆಲವರು ಬಿಟ್ಟು ಹೋಗ್ತಾರೆ, ಕೆಲವರು ಮರಣ ಹೊಂದ್ತಾರೆ, ಕೆಲವರು ವಿದೇಶದಲ್ಲೇ ಉಳ್ಕೊಳ್ತಾರೆ. ಆದರೆ ನನ್ನ ಜನಗಳಿಗೆ ನಾನೇನಾದರೂ ಮಾಡಬೇಕು ಅನ್ನೋ ಉದ್ದೇಶದ ಫಲವಾಗಿ ಆ ಭಾರತದ ಸಂವಿಧಾನವನ್ನು ರಚನೆ ಮಾಡ್ತಾರೆ. ಸೊ ಅದರ ಆ ಬದ್ಧತೆ ಇರ್ತಕ್ಕಂಥದ್ದು ಡಾಕ್ಟರ್ BR ಅಂಬೇಡ್ಕರ್ ಅವರು. ಇದಿಷ್ಟು ಅಲ್ಲದೆ ಲಾಸ್ಟಿಗೆ ಅವರು ಒಂದು ಸಂದೇಶವನ್ನು ಕೊಡ್ತಾರೆ. ಆನಂತರ ಇವ್ರದ್ದು ವಿಶೇಷವಾಗಿ ಹೇಳ್ತಾ ಹೋದರೆ ಬಹಳಷ್ಟಿದೆ. ನಾನೊಂದು ಸಣ್ಣ ಎಕ್ಸಾಂಪಲನ್ನು ಹೇಳ್ತೇನೆ. ವಕೀಲಿ ವೃತ್ತಿಯನ್ನು ಮುಂಬೈಯಲ್ಲಿ ನಡೆಸ್ತಾ ಇರ್ತಾರೆ. ಆದರೆ ಇವನು ದಲಿತ ಅಂತ ಗೊತ್ತಾಗಿ ಯಾವುದೋ ಒಂದು ಕೋರ್ಟಿನ ಆವರಣದ ಒಂದು ಸಣ್ಣ ಮೂಲೆಯಲ್ಲಿ ಕೂರಿಸ್ತಾರೆ. ಅಲ್ಲಿ ಒಂದು ಟೇಬಲ್ ಕೊಟ್ಟು ಯಾವುದೇ 15 ದಿವಸ ಆದರೂ 20 ದಿವಸ ಆದರೂ ಯಾವುದೇ ಕೇಸ್ಗಳು ಸಹ ಬರೋದಿಲ್ಲ. ಒಬ್ಬ ಸೇಟು ಇರ್ತಾನೆ, ಸೇಟು ಮಗ ಒಂದು ಕೊಲೆಯನ್ನು ಮಾಡಿರ್ತಾನೆ, ಸಾಕ್ಷಿಗಳೆಲ್ಲ ಆಗಿರ್ತದೆ, ಜಡ್ಜ್ಮೆಂಟ್ ಕೊಡಬೇಕಾಗಿರುತ್ತೆ. ಸೊ ಎಲ್ಲ ಸೀನಿಯರ್ಸ್ ಲಾಯರ್ ಹತ್ರ ಎಲ್ಲ ಹೋಗಿ ಬರ್ತಾರೆ. ಸೀನಿಯರ್ಸ್ ಲಾಯರ್ ಹತ್ರ ಹೋಗಿ ಬಂದಾಗ ಯಾರೂ ಸಹ ಆ ಕೇಸನ್ನು ತಗೊಳ್ಳಲ್ಲ. ಈಗ ಆಲ್ರೆಡಿ ಅವನಿಗೆ ಗಲ್ಲು ಶಿಕ್ಷೆ ಪ್ರಕಟಣೆ ಆಗಿದೆ, ಯಾರೂ ಕೇಸ್ ತಗೊಳ್ಳಲ್ಲ. ಆದರೂ ಸಹ ಅಂಬೇಡ್ಕರ್ ಹತ್ರ ಬರ್ತಾರೆ. ಅವರೇ ಹೇಳಿ ಕಳಿಸ್ತಾರೆ, ಹೋಗಿ ಅಲ್ಲೊಬ್ಬ ದಲಿತ ಯುವಕ ಇದ್ದಾನೆ, ದಲಿತ ವಕೀಲ ಇದ್ದಾನೆ, ಅಲ್ಲಿ ಹೋಗ್ಬಿಟ್ಟು ನೀನು ಕೇಳು, ಅವ್ರು ವಕಾಲತ್ ವಹಿಸಿದ್ರೆ ಅವ್ನು ನಡೆಸಲಿ ಅಂತ ಹೇಳ್ತಾರೆ. ಸೊ ಅದ್ರ ಪ್ರಕಾರವಾಗಿ ಬರ್ತಾನೆ, ಬಂದು ಅಂಬೇಡ್ಕರ್ ಅವರನ್ನು ಕೇಳ್ಕೊತಾನೆ,
ದಯವಿಟ್ಟು ನನ್ನ ಮಗನ ಉಳಿಸ್ಕೊಳ್ಳಿ, ನನ್ನ ಮಗ ಉಳ್ಕೊಳ್ಳಿಲ್ಲ ಅಂದರೆ ನನ್ನ ಹೆಂಡತಿ ಸತ್ತು ಹೋಗ್ತಾರೆ, ಅವರಿಬ್ಬರು ಸತ್ತು ಹೋದರೆ ನನ್ನ ಜೀವನ ಇಲ್ಲ, ದಯವಿಟ್ಟು ನನ್ನ ಮಗನನ್ನು ಉಳಿಸ್ಕೊಡಿ ಅಂತ ಹೇಳ್ತಾರೆ. ಅಂಬೇಡ್ಕರ್ ಒಂದು ಮಾತನ್ನು ಹೇಳ್ತಾರೆ, ಅವ್ರ ತಾಯಿ ಅವ್ರಿಗೆ ಹೇಳಿರ್ತಾರೆ, ಸುಳ್ಳು ಹೇಳು ಆದರೆ 2 ಜೀವ ಉಳ್ಕೊಳ್ತಾವಂದ್ರೆ ಸುಳ್ಳು ಹೇಳೋದ್ರಲ್ಲಿ ತಪ್ಪಿಲ್ಲ ಅಂತ ಅವ್ರ ತಾಯಿ ಸಣ್ಣ ಮಗು ಇದ್ದಾಗ ಕಥೆಯನ್ನು ಹೇಳಿರ್ತಾರೆ. ಆ ಕಥೆಯ ನೆನಪಿಗಾಗಿ ಅಂಬೇಡ್ಕರ್ ಅವರು ಆಯಿತು ಈ ಕೇಸನ್ನು ನಾನು ತಗೊಳ್ತೀನಿ ಅಂತ ಹೇಳ್ತಾರೆ. ಸೊ ಕೇಸನ್ನು ತಗೊಳ್ತಾರೆ, ಕೋರ್ಟ್ ಹಾಲ್ಗೂ ಬರ್ತದೆ. ಕೋರ್ಟ್ ಹಾಲಿಗೆ ಬಂದಾಗ ಜಡ್ಜ್ ಕೇಳ್ತಾರೆ, ಏನಪ್ಪ ನೀನು ವಕಾಲತ್ ವಹಿಸ್ತೀಯಾ? ಹೌದು ಸ್ವಾಮಿ ನಾನು ವಕಾಲತ್ ವಹಿಸ್ತೀನಿ, ಆದರೆ ಏನಾರು ವಾದ ಮಾಡ್ತೀಯನಪ್ಪ ಅಂತ ಕೇಳ್ತಾರೆ. ಇಲ್ಲ ಸ್ವಾಮಿ ವಾದ ಮಾಡೋದೇನಿಲ್ಲ, ನನ್ನ ಹತ್ರ ಯಾವುದೇ ಸಾಕ್ಷಿ ಇಲ್ಲ, ನೀವು ತೀರ್ಪನ್ನು ಪ್ರಕಟಿಸ್ಬೋದು ಅಂತ. ತೀರ್ಪು ಸಹ ಪ್ರಕಟವಾಗ್ತದೆ, ಈತನಿಗೆ ಗಲ್ಲು ಶಿಕ್ಷೆ ಕೊಡಿ ಅಂತ. ಆಗ ಸೇಟು ಹೇಳ್ತಾನೆ, ಅಯ್ಯೋ ಎಂಥ ವ್ಯಕ್ತಿ ಹತ್ರ ಬಂದೆ, ನೀನು ನೋಡಿರಿ ಈ ಥರ ಗಲ್ಲು ಶಿಕ್ಷೆಗೆ ನೀನೇ ಯಾವುದೇ ರೀತಿ ವಕಾಲತ್ ಆಗ್ತದೆ ಈ ಥರ ಮಾಡಿಬಿಟ್ಟಲ್ಲಪ್ಪ ಅಂತ. ಸೊ ಗಲ್ಲು ಶಿಕ್ಷೆ ಆಗುತ್ತೆ, ಇನ್ನು 10 ದಿವಸ ಇರುತ್ತೆ. 10 ದಿವಸದಲ್ಲಿ ಅಂಬೇಡ್ಕರ್ ಅವರು ಸಹ ಗಲ್ಲು ಶಿಕ್ಷೆಯ ಸಮಯದಲ್ಲಿ ಇರ್ತಾರೆ. ಸೊ ಗಲ್ಲು ಶಿಕ್ಷೆಯ ಸಮಯದಲ್ಲಿದ್ದಾಗ ಆತನಿಗೆ ಕಪ್ಪು ಬಟ್ಟೆಯನ್ನು ಹಾಕ್ತಾರೆ ಕೂದಲಿಗೆ, ತಲೆಗೆ, ಆನಂತರ ದಾರವನ್ನು ಹಾಕ್ತಾರೆ. ಹಾಕ್ಬಿಟ್ಟು ಇನ್ನೇನು ಆತನನ್ನು ಏರಿಸ್ಬೇಕು ಅಷ್ಟರೊಳಗೆ ಅಂಬೇಡ್ಕರ್ ಅವರು ತಡೀರಿ ಅಂತ ಹೇಳ್ತಾರೆ. ಯಾಕೆ ಅಂತ ಹೇಳ್ತಾರೆ. ಸೊ ಉದ್ದೇಶ ಇಷ್ಟೇ, ನಿಮ್ಮ ಆದೇಶದಲ್ಲಿರೋದು ಗಲ್ಲು ಶಿಕ್ಷೆ ಅಷ್ಟೇ, ಅವನ ಉಸಿರು ತೆಗಿಬೇಕು ಅನ್ನೋದಕ್ಕೆ ಆದೇಶ ಇಲ್ಲ ನೋಡಿ ಅಂತ ಹೇಳಿ ಅವನ್ನೆಲ್ಲರನ್ನೂ ಬಿಡಿಸಿ ಆತನನ್ನ ಕರ್ಕೊಂಡ್ಬರ್ತಾರೆ. ಸೊ ಅಂದ್ರೆ ಅಷ್ಟು ಸೂಕ್ಷ್ಮಗ್ರಹಿಯಾಗಿದ್ದು ಆ ಕೇಸನ್ನ ಆತ ಗೆಲ್ತಾನೆ. ಸೊ ಇದು ಆ ಒಂದು ಇನ್ಸಿಡೆಂಟ್ ತಗೊಂಡು ಮತ್ತೆ ಬ್ರಿಟಿಷ್ ಸರ್ಕಾರ ಮತ್ತೆ ಕಾನೂನನ್ನ ಚೇಂಜ್ ಮಾಡುತ್ತೆ, ಏನಂತ ಅಂಟಿಲ್ ಡೆತ್ ಅಂತ, ಅಂದ್ರೆ ಅವನ ಸಾಯುವವರೆಗೂ ಗಲ್ಲು ಶಿಕ್ಷೆ ಆಗ್ಬೇಕು ಅಂತ. ಅಷ್ಟು ಸೂಕ್ಷ್ಮಗ್ರಹಿಯಾಗಿ ಇದ್ರೂ ಸಹ ಕೇವಲ ವಕೀಲ ವೃತ್ತಿ ಮಾಡೋದು ಕೇವಲ 1 ತಿಂಗಳಾಗಿರುತ್ತೆ. ಸೊ ಇದೊಂದು ಅವರ ಒಂದು ಸೂಕ್ಷ್ಮ ಗ್ರಹಿಕೆಗೆ ಕಂಡುಬಂತಹ ಒಂದು ನಾಣ್ಣುಡಿಯಾಗಿದೆ. ಸೊ ಇಷ್ಟು ಹೇಳ್ತಾ ಹೋಗ್ತಾ ಅವರ ಒಂದು ವಿಶೇಷಗಳು ಬಹಳಷ್ಟು ಇದೆ. ಸೊ ಲಾಸ್ಟ್ಗೆ ಈ ಒಂದು ಶಿಲ್ಪಿಯ ಬಗ್ಗೆ ಹೇಳ್ಬಿಡ್ತೀನಿ. ಯಾಕೆ ಈ ಥರ ಅಂಬೇಡ್ಕರ್ ಕೈಯನ್ನು ತೋರಿಸಿ ಕೈಯಲ್ಲಿ ಒಂದು ನಮ್ಮ ಒಂದು ಗ್ರಂಥ ನಮಗೆ ಒಂದು ಗ್ರಂಥ, ಅದು ಭಾರತ ಸಂವಿಧಾನ ಇಟ್ಕೊಂಡಿದ್ದಾರೆ ಅಂದರೆ, ಒಂದು ಇಂಗ್ಲೆಂಡ್ ಪ್ರೆಸ್ ಕ್ಲಬ್ ಅಲ್ಲಿ ಹೇಳ್ತಾರೆ, ಸರ್ ಇಷ್ಟೊಂದು ಸಂವಿಧಾನವನ್ನು ಬರೆದಿದ್ದೀರಿ, ಇಷ್ಟೊಂದೆಲ್ಲ ಮಾಡಿದಿರಿ, ಇದರಿಂದ ಉಪಯೋಗ ಆಗ್ತದಾ ನಿಮಗೆ ಅಂತ ಕೇಳ್ತಾರೆ. ಆಗ್ತಾನೆ ಪಾರ್ಲಿಮೆಂಟಿಂದ ಹೊರಗಡೆ ಬರ್ತಾ ಇರ್ತಾರೆ ಡಾಕ್ಟರ್ BR ಅಂಬೇಡ್ಕರ್ ಅವರು. ಸಡನ್ಲಿ ಆ ಕಡೆ ಮುಖ ಮಾಡಿ ಆ ಕಡೆ ಕೈ ತೋರಿಸಿ, ಬರೆಯೋದು ನನ್ನ ಧರ್ಮವಾಗಿದೆ, ಬರೆಯೋದು ನನ್ನ ಕರ್ತವ್ಯವಾಗಿದೆ, ನನ್ನ ಜ್ಞಾನಾರ್ಜನೆಯಿಂದ ನಾನು ಬರೆದಿದ್ದೀನಿ, ಅದನ್ನು ಉಳಿಸ್ಕೊಳ್ಳೋದು ಆ ಜನನಾಯಕರದು ಅಂತ ಹೇಳಿ ಆ ಪಾರ್ಲಿಮೆಂಟ್ಗೆ ಕೈ ತೋರಿಸ್ತಾರೆ. ಅದ್ರ ಉದ್ದೇಶ ಯಾವುದೇ ಸಂವಿಧಾನವನ್ನು ಜಾರಿಗೆ ತರೋದು ಮಾಡೋದು ಎಲ್ಲ ಆ ಒಂದು ಪಾರ್ಲಿಮೆಂಟ್ ಆಗಿರುತ್ತೆ. ನನ್ನ ಧರ್ಮ ನನ್ನ ಕರ್ತವ್ಯ ಎರಡನ್ನೂ ಮುಗಿಸಿದ್ದೀನಿ, ಸೊ ಉಳಿದಿದ್ದು ನಡೆಸ್ಕೊಳ್ಳೋ ಜವಾಬ್ದಾರಿ ಆ ಬರ್ತಕ್ಕಂತಹ ನಾಯಕರದಾಗಿರುತ್ತೆ ಅನ್ನೋದು ಅವರ ಒಂದು ವಿಶೇಷವಾದಂಥ ಶಿಲ್ಪಿಯ ಪ್ರತಿಮೆಯ ಒಂದು ಅರ್ಥವಾಗಿದೆ. ಕೊನೆಯ ಸಂದೇಶ ಡಾಕ್ಟರ್ BR ಅಂಬೇಡ್ಕರ್ ಅವರು ಕೊನೆಯ ಸಂದೇಶ ಏನಾಗಿರುತ್ತಪ್ಪ ಅಂದರೆ, ಈ ಒಂದು ಮೀಸಲಾತಿ ಆಗಿರ್ಬೋದು, ಶೈಕ್ಷಣಿಕ ಕ್ಷೇತ್ರದಾಗಿರ್ಬೋದು ಅಥವಾ ರಾಜಕೀಯ ಕ್ಷೇತ್ರದಾಗಿರ್ಬೋದು, ಎಲ್ಲ ಕ್ಷೇತ್ರದಲ್ಲೂ ನನ್ನ ಜನಗಳಿಗೆ ವಿಶೇಷವಾದ ಆದ್ಯತೆ ಕೊಟ್ಟೆ. ಆ ವಿಶೇಷ ಆದ್ಯತೆಯನ್ನು ಕೊಟ್ಟಂತಹ ನನ್ನ ಜನಗಳೇ ಅಧಿಕಾರ ಎಲ್ಲವನ್ನು ಪಡೆದುಕೊಂಡು ಕೇವಲ ಸ್ವಾರ್ಥಿಗಳಾಗ್ತಾ ಇದ್ದಾರೆ. ಆ ಸ್ವಾರ್ಥದಿಂದ ಕೇವಲ ತಮ್ಮ ಕುಟುಂಬವನ್ನು ಸರಿಪಡಿಸ್ತಾ ಇದ್ದಾರೆ. ಯಾವುದೇ ನನ್ನ ಜನಗಳನ್ನು ಅವರು ಮೇಲೆತ್ತಲ್ಲ. ಅದೊಂದು ನನಗೆ ಬಹಳ ವಿಪರ್ಯಾಸವಾಗ್ತಾ ಇದೆ. ಈ ಸಂವಿಧಾನವನ್ನು ರಥವನ್ನು ನಾನು ತಂದು ಇಲ್ಲಿಟ್ಟಿದ್ದೀನಿ. ಯಾವುದೇ ಕಾರಣಕ್ಕೂ ಈ ಸಂವಿಧಾನ ರಥ ನಿಲ್ಲಬಾರ್ದು ಅಥವಾ ಹಿಂದಕ್ಕೆ ಹೋಗಬಾರ್ದು. ಅದು ಯಾವಾಗಲೂ ನಿರಂತರವಾಗಿ ರಥ ನಡೀತಾ ಇರಬೇಕು ಅನ್ನೋದು ತನ್ನ ಆಪ್ತ ಕಾರ್ಯದರ್ಶಿಗಳ ಮೂಲಕವಾಗಿ ತನ್ನ ಜನಗಳಿಗೆ ಸಾರು ಎಂಬುವನ್ನ ಪದವನ್ನು ತಿಳಿಸ್ತಾ, ಈ ವಿಶ್ವರತ್ನ ಮಹಾನ್ ಮಾನವತಾವಾದಿ ಹಾಗೂ ಎಲ್ಲ ಸಮಾಜದ ಏಳಿಗೆಗೆ ತನ್ನ ಸಂವಿಧಾನವನ್ನು ಬರೆದುಕೊಟ್ಟು ತನ್ನದೇ ಆದಂತಹ ವಿಶ್ವದಲ್ಲಿ ಛಾಪನ್ನು ಮೂಡಿಸಿದಂತಹ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ನಾವು ಪ್ರತಿದಿನವನ್ನು ನೆನಪಿಸ್ತಾ ಅವರ ವ್ಯಕ್ತಿತ್ವವನ್ನು ನಾವು ಅಳವಡಿಸ್ಕೊಳ್ಳೋದ್ರ ಮೂಲಕ ಅವ್ರಿಗೆ ಆದರ್ಶದಂತೆ ನಾವು ಬದುಕೋಣ ಅಂತ ಹೇಳ್ತಾ ಇಷ್ಟು ಮಾತನಾಡಲು ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಸಭಿಕರಿಗೂ ಹಾಗೂ
ಆಸ್ಥಾನದಲ್ಲಿರ್ತಕ್ಕಂಥ ಎಲ್ರಿಗೂ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು. ಬಹಳ ಸವಿಸ್ತರವಾಗಿ ಅಂಬೇಡ್ಕರ್ ವಿಚಾರಗಳನ್ನು ತಮ್ಮ ಮುಂದೆ ಮಂಡನೆ ಮಾಡಿದಂತ ಈ ದಿನ ಏನು ಚಿಕ್ಕಮಗಳೂರಲ್ಲಿ ದಲಿತರನ್ನ ದೇವಸ್ಥಾನ ಪ್ರವೇಶ ಮಾಡಬಾರ್ದು ಅಂತಕ್ಕಂಥದ್ದನ್ನು ಒಬ್ಬರು ಈಗ ಹೇಳಿದರು. ಅದೇ ರೀತಿಯಾಗಿ ನಮ್ಮ ಚಳ್ಳಕೆರೆ ತಾಲೂಕಿನಲ್ಲೂ ಸಮೇತ ದಲಿತರಿಗೆ ಕಟ್ಟಿಂಗ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಒಂದು ಬಹಿಷ್ಕಾರ ಹಾಕಿರ್ತಕ್ಕಂಥ ಒಂದು ಸನ್ನಿವೇಶನೂ ಈ ಒಂದು ತಿಂಗಳ ಕೆಳಗೆ ನಡೀತು. ಆದ್ದರಿಂದ ಎಲ್ಲರ ಮೈಯಲ್ಲಿ ಹರಿತಕ್ಕಂಥದ್ದು ಒಂದೇ ರಕ್ತ. ಆದರೆ ಯಾಕೆ ನೀವು ನಮ್ಮನ್ನು ಹತ್ತಿರ ಬಿಡಿಸ್ಕೊಂಬಲ್ಲ, ಭೇದ ಭಾವ ಮಾಡ್ತೀರಂತ ಈ ಒಂದು ಗೀತೆಯ ಮುಖಾಂತರ ನಾವು ಅನಾವರಣಗೊಳಿಸ್ತೀವಿ. ದೇಹದೊಳಗಿನ ರಕ್ತ ಒಂದೇ, ಬಡವರೆಲ್ಲರ ಬಾಧೆಯು ಒಂದೇ, ಮತದ ಮತ್ತಲ್ಲಿ ಮಣ್ಣಾಗ ಬೇಡೋ ಅಣ್ಣ ಕೂಲಣ್ಣ, ನಿನ್ನ ಹಿಂದೆ ದಲಿತ ದಂಡು ಇದೆ ಬಾರೋ ರೈತಣ್ಣ, ನಿನ್ನ ಹಿಂದೆ ದಲಿತ ದಂಡು ಇದೆ ಬಾರೋ ರೈತಣ್ಣ. ದೇಹದೊಳಗಿನ ರಕ್ತ ಒಂದೇ, ಬಡವರೆಲ್ಲರ ಬಾಧೆಯು ಒಂದೇ, ಮತದ ಮತ್ತಲ್ಲಿ ಮಣ್ಣಾಗ ಬೇಡೋ ಅಣ್ಣ ಕೂಲಣ್ಣ, ನಿನ್ನ ಹಿಂದೆ ದಲಿತ ದಂಡು ಇದೆ ಬಾರೋ ರೈತಣ್ಣ, ನಿನ್ನ ಹಿಂದೆ ದಲಿತ ದಂಡು ಇದೆ ಬಾರೋ ರೈತಣ್ಣ. ಹುಟ್ಟು ಬಿತ್ತಿ ಪೈರನ್ನು ನಾಟಿ ಬಂಗಾರದಂತ ಬೆಳೆಯ ಬೆಳೆದೆ, ಬಿತ್ತು ಪೈರನ್ನು ನಾಟಿ ಬಂಗಾರದಂತ ಬೆಳೆಯ ಬೆಳೆದೆ, ಹುಟ್ಟು ಬಿತ್ತಿ ಪೈರನ್ನು ನಾಟಿ ಬಂಗಾರದಂತ ಬೆಳೆಯ ಬೆಳೆದೆ, ಪೈರನ್ನು ನಾಟಿ ಬಂಗಾರದಂತ ಬೆಳೆಯ ಬೆಳೆದೆ. ಒಡೆಯನ ಕಣಜ ತುಂಬಿತಲ್ಲೋ ಅಣ್ಣ ಕೂಲಣ್ಣ, ಆ ಕಣಜದೊಳಗಿನ ಕಾಡು ಕಂಡು ಅತ್ತೆಯ ಕಂಡ, ಆ ಕಣಜದೊಳಗಿನ ಕಾಡು ಕಂಡು ಅತ್ತೆಯ ಕಂಡ. ದೇಹದೊಳಗಿನ ರಕ್ತ ಒಂದೇ, ಬಡವರೆಲ್ಲರ ಬಾಧೆ ಒಂದೇ, ಮತದ ಮತ್ತಲ್ಲಿ ಮಣ್ಣಾಗ ಬೇಡೋ ಅಣ್ಣ ಕೂಲಣ್ಣ, ನಿನ್ನ ಹಿಂದೆ ದಲಿತ ದಂಡು ಇದೆ ಬಾರೋ ರೈತಣ್ಣ, ನಿನ್ನ ಹಿಂದೆ ದಲಿತ ದಂಡು ಇದೆ ಬಾರೋ ರೈತಣ್ಣ. ಹೊರಕೆ ಪಾಂಡೆ ಬಂಕರ್ ಹಿಡಿದು ಕಪ್ಪು ಪೇಟೆಯ ನೀಟು ಮಾಡಿದೆ, ಪಾಂಡೆ ಬಂಕರ್ ಹಿಡಿದು ಕಪ್ಪು ಪೇಟೆಯ ನೀಟು ಮಾಡಿದೆ, ಹೊರಕೆ ಪಾಂಡೆ ಬಂಕರ್ ಹಿಡಿದು ಕಪ್ಪು ಪೇಟೆಯ ನೀಟು ಮಾಡಿದೆ, ಮಮತೆ ಇಲ್ಲದ ಜನರ ಮಧ್ಯೆ ಅಣ್ಣ ಕೂಲಣ್ಣ, ನಿನ್ನ ಬಾಳು ತೀರದು ತಿಳಿದು ನೋಡೋ ಅಣ್ಣ ರೈತಣ್ಣ, ನಿನ್ನ ಬಾಳು ತೀರದು ತಿಳಿದು ನೋಡೋ ಅಣ್ಣ ರೈತಣ್ಣ. ದೇಹದೊಳಗಿನ ರಕ್ತ ಒಂದೇ, ಬಡವರೆಲ್ಲರ ಬಾಧೆ ಒಂದೇ, ಮರದ ಮತ್ತಲ್ಲಿ ಮಣ್ಣಾಗ ಬೇಡೋ ಅಣ್ಣ ಕೂಲಣ್ಣ, ನಿನ್ನ ಹಿಂದೆ ದಲಿತ ದಂಡು ಇದೆ ಬಾರೋ ರೈತಣ್ಣ, ನಿನ್ನ ಹಿಂದೆ ದಲಿತ ದಂಡು ಇದೆ ಬಾರೋ ರೈತಣ್ಣ. ಭೂಮಿಯ ನಂಬಿ ಬದುಕುವವನೇ ಭೂಮಿಯೆಲ್ಲವೂ ನಿನ್ನದೇನೆ, ಭೂಮಿಯ ನಂಬಿ ಬದುಕುವವನೇ ಭೂಮಿಯೆಲ್ಲವೂ ನಿನ್ನದೇನೆ, ಭೂಮಿಯ ನಂಬಿ ಬದುಕುವವನೇ ಭೂಮಿಯೆಲ್ಲವೂ ನಿನ್ನದೇನೆ, ಭೂಮಿಯ ನಂಬಿ ಬದುಕುವವನೇ ಭೂಮಿಯೆಲ್ಲವೂ ನಿನ್ನದೇನೆ. ಭೂಮಾಲೀಕರ ಕೈಯಲ್ಲಿ ಭೂಮಿ ಇರುವುದು ಕೂಲಣ್ಣ, ಆ ಭೂಮಿ ಬಿಟ್ಟರೆ ನಿನ್ನ ಬಾಳು ತೀರದು ಕೇಳಣ್ಣ, ಆ ಭೂಮಿ ಬಿಟ್ಟರೆ ನಿನ್ನ ಬಾಳು ತೀರದು ಕೇಳಣ್ಣ. ದೇಹದೊಳಗಿನ ರಕ್ತ ಒಂದೇ, ಬಡವರೆಲ್ಲರ ಬಾಧೆ ಒಂದೇ, ಮತದ ಮತ್ತಲ್ಲಿ ಮಣ್ಣಾಗ ಬೇಡ ಕೂಲಣ್ಣ, ನಿನ್ನ ಹಿಂದೆ ದಲಿತ ದಂಡು ಇದೆ ಬಾರೋ ರೈತಣ್ಣ, ನಿನ್ನ ಹಿಂದೆ ದಲಿತ ದಂಡು ಇದೆ ಬಾರೋ ರೈತಣ್ಣ. ಕಂಡ ಕೂಡಿದರೆ ನಿನ್ನ ಬದುಕು ಬಡು ಖಂಡಿತ ಎಂದು ಹೇಳಿದರು, ಕಂಡ ಕೂಡಿದರೆ ನಿನ್ನ ಬದುಕು ಬಡು ಖಂಡಿತ ಎಂದು ಹೇಳಿದರು, ಎಂಡ ಕೂಡಿದರೆ ನಿನ್ನ ಬದುಕು ಬಡು ಖಂಡಿತ ಎಂದು ಹೇಳಿದರು, ಎಂಡ ಕೂಡಿದರೆ ನಿನ್ನ ಬದುಕು ಬಡು ಖಂಡಿತ ಎಂದು ಹೇಳಿದರು. ಎಂಡ ಭೂಮಿ ಬೇಕು ಒಂದ ಕೂಲಣ್ಣ, ನೀನು ಸರ್ಕಾರಕ್ಕೆ ಸವಾಲಕು ಅಣ್ಣ ರೈತಣ್ಣ,
ರಕ್ತ ಒಂದೇ ಬಡವರೆಲ್ಲರ ಬಾಧೆ ಒಂದೇ ಮತನ ಮತ್ತಲ್ಲಿ ಮಣ್ಣಗ ಬೇಡೋ ಅಣ್ಣ ಕೂಲಣ್ಣ ಎಲ್ಲ ಹಿಂದೆ ದಲಿತ ದಂಡು ಇದೆ ಬಾರೋ ರೈತಣ್ಣ ಎಲ್ಲ ಹಿಂದೆ ದಲಿತ ದಂಡು ಇದೆ. ಅದೇ ರೀತಿಯಾಗಿ ನಮ್ಮ ಹರಿಪ್ರಸಾದ್ ಸರ್ ಅವರು ಬಹಳ ಸವಿಸ್ತರವಾಗಿ ಮಾತಾಡಿದ್ರು. ಅವರು ಹೇಳಿದಂತ ಚೌಡಾರ್ ಕೆರೆದು ಮತ್ತು ನಾಸಿಕ್ನಲ್ಲಿರ್ತಕ್ಕಂಥ ಕಾಲರಾಮ್ ದೇವಸ್ಥಾನದ್ದು ಇದರ ಒಂದು ಅನುಭವವನ್ನ ಇಲ್ಲಿ ಕೂತಿರ್ತಕ್ಕಂಥ ಸಾಕಷ್ಟು ಜನಕ್ಕೆ ಆಗಿದೆ. ಯಾಕೆಂದ್ರೆ ಅವನ್ನೆಲ್ಲ ಅವರು ನೋಡಿ ಬಹಳ ಪುಳಕಿತರಾಗಿದ್ದಾರೆ. ನಮ್ಮ ಭೂತಣ್ಣವರಾಗಿರ್ಬೋದು, ಮತ್ತು ಇನ್ನೊಬ್ಬರು ನಮ್ಮ ಸ್ನೇಹಿತರು ಮಂಜುನಾಥ್ರವರಾಗಿರ್ಬೋದು. ನಾವು ಅಕ್ಟೋಬರ್ 19ನೇ ತಾರೀಕು ಅಂಬೇಡ್ಕರ್ ಅವರ ಆ ಚೈತ್ಯ ಭೂಮಿಗೆ ಹೋಗಿದ್ವಿ. ಆ ಒಂದು ಸಂದರ್ಭದಲ್ಲಿ ನಮ್ಮ ಭೂತಣ್ಣನವರು ಮತ್ತು ಮಂಜುನಾಥ್ರವರು ಅಂಬೇಡ್ಕರ್ ಸಮಾಧಿ ಮುಂದೆ ಕುತ್ಕೊಂಡು ಅಳ್ತಾ ಇದ್ರು. ಆ ಒಂದು ಸನ್ನಿವೇಶ ಹೆಂಗಿತ್ತಂದ್ರೆ, ಅವರು ನನಗೆ ಬರೋದಕ್ಕೆ ಇಷ್ಟ ಇಲ್ಲ, ನೀವು ಹೋಗ್ಬಿಡ್ರಿ ಅಂತಾನು ಹೇಳ್ತಿದ್ದಾರೆ ನಮಗೆ. ಹಂಗಲ್ಲ, ಬರ್ರಿ ಹೋಗೋಣ ಅಂತ ಹೇಳಿ ನಾವು ಕರ್ಕೊಂಡ್ ಬಂದಿದ್ವಿ. ಅದರಲ್ಲಿ ಪ್ರಕಾಶ್ ಸಮೇತ ಒಬ್ರು ಅಂಬೇಡ್ಕರ್ ಸಮಾಧಿ. ಯಾಕಂದ್ರೆ ಆ ಒಂದು ಪುತ್ಥಳಿ ಕಾಣಿಸ್ತಿದೆಯಲ್ಲ, ಆ ಪುತ್ಥಳಿಗೆ ಪ್ರಥಮವಾಗಿ ಇನ್ನು 7 ಗಂಟೆಗೆ ಓಪನ್ ಆದ ತಕ್ಷಣ ಪ್ರಥಮ ಪುಷ್ಪಮಾಲೆಯನ್ನ ಹಾಕಿ ದೀಪವನ್ನು ಹಚ್ಚಿ ಬಂದಂತಾರೆ ನಾವು. ಬಹಳ ಅದು ಎಂತ ಒಂದು ಸಂದರ್ಭ ಅಂತಂದ್ರೆ, ನಾನು ಅದನ್ನ ಹೋದ ವರ್ಷನೂ ಸಹ ಹೇಳಿದ್ದೆ ನಮ್ಮ ಸೋಷಿಯಲ್ ವೆಲ್ಫೇರ್ ಆಫೀಸ್ ಅಧಿಕಾರಿಗಳಿಗೆ. ಸರ್, ಅದು ವಿಷಯ ಏನಂದ್ರೆ, ದೀಕ್ಷಾ ಭೂಮಿಗೆ ಪ್ರತಿ ವರ್ಷನೂ ಸಹ ದೀಕ್ಷಾ ಭೂಮಿಗೆ ಪ್ರತಿ ವರ್ಷನೂ ತಮ್ಮ ಇಲಾಖೆಯಿಂದ ಕಳಿಸ್ಕೊಡ್ತಾ ಇದ್ರ ಬಸ್ಸಿನ ವ್ಯವಸ್ಥೆ ಮಾಡಿ. ನಮ್ಮ ಅಂಬೇಡ್ಕರ್ ಅನುಯಾಯಿಗಳು, ನಮ್ಮ ಸಂಘಟನೆ ಇನ್ನು ಬಹಳಷ್ಟು ಜನ ಇದ್ದಾರೆ. ಚೈತ್ಯ ಭೂಮಿಗೂ ಸಮೇತ ಕಳಿಸಂತ ಒಂದು ವ್ಯವಸ್ಥೆಯನ್ನ ತಾವು ಮಾಡಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಕೇಳ್ತೀನಿ ಸರ್. ಬಹಳಷ್ಟು ಜನ ಯಾಕಂದ್ರೆ ಬಾಂಬೆಗೆ, ಮಹಾರಾಷ್ಟ್ರಕ್ಕೆ ಹೋಗಿ ದಾದರ್ಗೆ ಹೋಗಿ ಬರೋಷ್ಟು ಅನುಕೂಲ ಕೆಲವ್ರಿಗೆ ಇಲ್ಲ, ಕೆಲವ್ರಿಗಿದೆ, ಹೋಗಿ ಬರ್ಬೋದು. ಆದ್ರೆ ಚೈತ್ಯ ಭೂಮಿಗೂ ಸಹ ನೀವು ಕಳಿಸಂತ ವ್ಯವಸ್ಥೆಯನ್ನ ನಮ್ಮ ತಾಲೂಕು ಆಡಳಿತ ದಯವಿಟ್ಟು ಇದೊಂದು ವ್ಯವಸ್ಥೆ ಮಾಡಿದ್ರೆ ನಮ್ಮ ಅಂಬೇಡ್ಕರ್ ಅನುಯಾಯಿಗಳು ಸಹ ಸಮಾಧಿಗೆ ಒಂದು ಮುಟ್ಟಿ ಬಂದಂತ ಪುಣ್ಯ ನಮಗೆ ಬರುತ್ತೆ. ಅದರಲ್ಲಿ ಇನ್ನು ನಮ್ದು ಚೌಡಾರ್ ಕೆರೆಗೂ ಸಹ ನೆಕ್ಸ್ಟ್ ಒಂದು ಟೂರ್ ಇಟ್ಟಿದ್ವಿ. ಅದಕ್ಕೂ ಬಹಳಷ್ಟು ಜನ ಹೊರಡ್ತಾ ಇದ್ದಾರೆ. ನಮ್ಮ ಅಂಬೇಡ್ಕರ್ ಅವರು ಹೋರಾಟ ಮಾಡಿರೋದು ಸಾಕಷ್ಟು ಇದೆ. ಅದರಲ್ಲಿ ನಾವು ಬಹಳಷ್ಟು ಜಾಗಗಳಿಗೆ ಹೋಗಿ ಬರ್ತಾ ಇದ್ವಿ. ನೀವು ಸಮೇತ ನಿಮ್ಮ ಇಲಾಖೆಯಿಂದ ಕಳಿಸ್ಕೊಟ್ರೆ ನಮಗೆ ಅನುಕೂಲ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನಮ್ಮ ಶಶಿಧರ್ ಸರ್ ಒಂದೆರಡು ಮಾತಾಡಬೇಕು. ಈಗ ಸಣ್ಣ ಬದಲಾವಣೆ, ನಗರಸಭೆಯ ಪೌರಾಯುಕ್ತರಾದಂತ ಜಗರೆಡ್ಡಿ ಅವರು ಒಂದೆರಡು ಮಾತಾಡಬೇಕು. ಪ್ರಪ್ರಥಮವಾಗಿ ಈ ವೇದಿಕೆ ಮೇಲೆ ಇರುವಂತಹ ಎಲ್ಲ ನಮ್ಮ ಗಣ್ಯರಿಗೆ ಮತ್ತು ನಮ್ಮ ವಕೀಲ ಬಾಂಧವರಿಗೂ ಸಮೇತ, ಮತ್ತು ಎಲ್ಲ ನನ್ನ ಸರ್ಕಾರಿ ಬಂಧುಗಳಿಗೆ, ಮತ್ತು ಇಲ್ಲಿ ನೆರೆದಿರ್ತಕ್ಕಂಥ ಸಾರ್ವಜನಿಕರಿಗೆ ಮತ್ತು ವಿದ್ಯಾರ್ಥಿಗಳು ಎಲ್ಲರೂ ಸಮೇತ ವಂದಿಸುತ್ತಾ, ಈಗಾಗಲೇ ಅಂಬೇಡ್ಕರ್ ಸಾಹೇಬರ ಬಗ್ಗೆ ನಮ್ಮ ಹರಿಪ್ರಸಾದ್ ಸರು ಸವಿವರವಾಗಿ ಎಲ್ಲ ಹೇಳಿದ್ರೆ, ಆದರೂ ಒಂದೇ ಒಂದು ಪಾಯಿಂಟಿಂದ ಹೇಳ್ಬೇಕಾಯ್ತು. ಅವ್ರು ಯಾಕೆ ಅದು ಮರ್ತಿದ್ದಾರೆ ಪಾಪ. ಆ ಒಂದು ಪಾಯಿಂಟ್ ಮಾತ್ರ ನಾನು ಹೇಳ್ತೀನಿ, ಯಾಕೆಂದ್ರೆ ಜಾಸ್ತಿ ನನಗೂ ಸಮೇತ ಹೆಚ್ಚಾಗಿ ಮಾತಾಡೋಕ್ಕೆ ಅವಕಾಶ ಇಲ್ಲ. ಹಾಗೆ ಸುಮಾರು ಜನ ಗಣ್ಯರಲ್ಲಿ ಮಾತಾಡ್ತಾರೆ. ಹಾಗೆ ಒಂದೇ ಒಂದು ಪಾಯಿಂಟು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಪಾಪ ಅಂಬೇಡ್ಕರ್ ಸಾಹೇಬರು ಒಂದು ವೃತ್ತಿ ಬಗ್ಗೆ ನಮ್ಮ ಹರಿಪ್ರಸಾದ್ ಸರ್ ಹೇಳಿದ್ರು. ಒಂದು ಪಾಯಿಂಟ್ ಅಂದರೆ, ವಕೀಲ ವೃತ್ತಿ ಆರಂಭಿಸಿದಾಗ ಒಂದು ಸಣ್ಣ ಕೇಸ್, ಅದೇ ಸೇಟು ಅವ್ರ ಮಗನ ಮರಣದಂಡನೆ ಶಿಕ್ಷೆ ಬರ್ತದೆ. ಆ ಮರಣದಂಡನೆ ಶಿಕ್ಷೆ ಕೊಡುವಂತಹ ಸಂದರ್ಭದಲ್ಲಿ ಯಾರೂ ಸಮೇತ ವಕೀಲರು ಅವರ ಒಂದು ಕೇಸನ್ನು ತಗೊಂಡಿಲ್ಲ ಪಾಪ. ಅವರು ದಲಿತರು ಅನ್ನೋ ಒಂದು ಕಾರಣಕ್ಕೋಸ್ಕರ, ಇಲ್ಲ ಇನ್ನೇನಕ್ಕೋಸ್ಕರ ಗೊತ್ತಿಲ್ಲ, ಆದರೆ ದಲಿತವರು ಅನ್ನೋ ಒಂದು ಕಾರಣಕ್ಕೋಸ್ಕರ ಕೇಸು ತಗೊಂಡಿದ್ದಂಥ ಸಂದರ್ಭದಲ್ಲಿ ಪಾಪ ಅನಾವಶ್ಯಕವಾಗಿ ಅವರು ಅಲ್ಲಿ ಕುಂತಿದ್ರು ಪಾಪ ಅಂಬೇಡ್ಕರ್ ಸಾಹೇಬರು. ಅವಾಗ ಅಲ್ಲಿ ಕುಂತಿದ್ದಂಥ ಸಂದರ್ಭದಲ್ಲಿ ಅವರು ಇನ್ನೇನು ಗಲ್ಲು ಶಿಕ್ಷೆಗೆ ಕೇಸನ್ನು ವಾದ ಮಾಡ್ತಾ ಇರ್ತಾರೆ. ಆ ಗಲ್ಲು ಶಿಕ್ಷೆ ಬಗ್ಗೆ ಕೇಸನ್ನು ವಾದ ಮಾಡ್ತಿರ್ತದಂಥ ಸಂದರ್ಭದಲ್ಲಿ ಪಾಪ ಅಂಬೇಡ್ಕರ್ ಸಾಹೇಬರ ಧರ್ಮಪತ್ನಿಯಾದಂಥ ರಮಾಬಾಯಿ ಮೇಡಮ್ ಅವರು ದೈವಾಧೀನರಾಗಿರ್ತಾರೆ. ಈ ಒಂದು ಪ್ರಪಂಚದಲ್ಲಿ, ಅಂದರೆ ನಮ್ಮ ದೇಶದಲ್ಲಿ ಇರ್ಬೋದು, ಈ ಪ್ರಪಂಚದಲ್ಲೇ ತನ್ನ ಸ್ವಾರ್ಥವನ್ನೇ ತುಂಬಿಕೊಂಡಂಥ ಜನದ ಮಧ್ಯದಲ್ಲಿ ಸಮೇತ ಈ ಒಂದು ನಮ್ಮ ಭಾರತ ಶಿಲ್ಪಿಗಳಾದಂತಹ ಅಂಬೇಡ್ಕರ್ ಸಾಹೇಬರು ತನ್ನ ಧರ್ಮಪತ್ನಿಯನ್ನು ಅಂತಿಮ ಶವಸಂಸ್ಕಾರಕ್ಕೆ ಸಮೇತ ಆ ಒಂದು ಸ್ಲಿಪ್ ಬರ್ತದೆ. ಅಂದರೆ ಅವರು ವಕೀಲ ವೃತ್ತಿ ಆರಂಭಿಸಿದಾಗ ಒಂದು ಸ್ಲಿಪ್ ಬರ್ತದೆ. ಆ ಚೀಟಿ ಏನಪ್ಪ ಅಂದರೆ ತಮ್ಮ ಪತ್ನಿಯಾದಂತಹ ರಮಾಬಾಯಿ ಮೇಡಮ್ ಅವರು ಮರಣ ಹೊಂದಿರ್ತಾರೆ ಅಂತ ಹೇಳ್ಬಿಟ್ಟು ಒಂದು ಸ್ಲಿಪ್ ಕೊಡ್ತಾರೆ. ಆ ಸ್ಲಿಪ್ ಚೀಟಿಯನ್ನು ತಗೊಂಡು ನೋಡ್ಬಿಟ್ಟು ಜೋಮ್ನಾಗಿ ಕೇಳ್ತಾರೆ ಪಾಪ. ಈ ತನ್ನ ಸ್ವಾರ್ಥವನ್ನೇ ತುಂಬಿರುವಂತಹ ಜನಗಳಲ್ಲಿ ಆ ಅಂಬೇಡ್ಕರ್ ಸಾಹೇಬರು ತನ್ನ ಧರ್ಮಪತ್ನಿಯವರು, ಅಂದರೆ ತನ್ನ ಜೊತೆಯಲ್ಲಿ ಬಾಳ್ಮೆ ಮಾಡಿದಂತಹ ಸಂಸಾರ ಮಾಡಿದಂತಹ ಧರ್ಮಪತ್ನಿಯವರ ಮರಣ ಹೊಂದಿದ್ರು ಸಮೇತ ಆ ಒಂದು ಮರಣ ಗೊತ್ತಿದ್ರು ಸಮೇತ ಹೋಗೋಕ್ಕಾಗಲಿಲ್ಲ. ಯಾಕೆ ಅಂತಂದರೆ ತನ್ನ ಧರ್ಮಪತ್ನಿಗಿನ್ನ ಮುಖ್ಯವಾಗಿ, ಯಾಕೆಂದರೆ ಸತ್ತಿರ್ತಾರೆ, ದೈವ ಅಂದರೆ ಮರಣ ಹೊಂದಿರ್ತಾರೆ,
ಮರಣ ಹೊಂದಿರುವಂತಹ ವ್ಯಕ್ತಿಗಳ ಬಗ್ಗೆ ಯೋಚಿಸೋದಕ್ಕಿಂತ ಬದಲಾಗಿ ಈ ಒಂದು ಒಬ್ಬ ವ್ಯಕ್ತಿಗೆ ಗಲ್ಲು ಶಿಕ್ಷೆ ಆಗ್ತದೆ, ಅದನ್ನು ತಪ್ಪಿಸ್ಬೇಕು ಅನ್ನೋ ಒಂದು ದೃಷ್ಟಿಯಿಂದ ತನ್ನ ಧರ್ಮಪತ್ನಿಯ ಮರಣವನ್ನು ಸಮೇತ ಲೆಕ್ಕಿಸದೆ ಆ ವ್ಯಕ್ತಿಯ ಗಲ್ಲು ಶಿಕ್ಷೆಯನ್ನು ತಪ್ಪಿಸ್ಬೇಕು ಅನ್ನೋ ಒಂದು ದೃಷ್ಟಿಯಿಂದ ಅಲ್ಲಿ ವಾದ ಮಾಡ್ತಿದ್ದಾರೆ. ಅವಾಗ ಜಡ್ಜ್ ಸಾಹೇಬ್ರಿಗೆ ಕೇಳ್ತಾರೆ. ಆ ಜಡ್ಜ್ ಸಾಹೇಬ್ರಿಗೆ ಕೇಳಿದಂಥ ಸಂದರ್ಭದಲ್ಲಿ ನೀವು ವಾದ ಮಾಡ್ತಿದ್ದ ಸಂದರ್ಭದಲ್ಲಿ ಆ ಒಂದು ಚೀಟಿ ಬಂದು ಏನು ಅದಂತ ಕೇಳ್ತಾರೆ ಬಾಬಾ ಯಾರನ್ನ, ಅಂಬೇಡ್ಕರ್ ಸಾಹೇಬರು ಹೇಳ್ತಾರೆ. ಸ್ವಮೇ ಜಡ್ಜ್ ಸಾಹೇಬ್ರಿಗೆ ಮನವಿ ಮಾಡ್ತಾ, ಈ ನನ್ನ ಧರ್ಮಪತ್ನಿಯವರು ಇವತ್ತು ದೈವಾಧೀನರಾಗಿದ್ದಾರೆ, ಅದಕ್ಕೆ ನಾನು ನನ್ನ ಪತ್ನಿಯಾದ ಮರಣಕ್ಕಿಂತ ಮುಖ್ಯವಾಗಿ ನನ್ನ ಯಾರೋ ಕಕ್ಷಿದಾರಿಗೆ ಮರಣದಂಡನೆ ಶಿಕ್ಷೆಯನ್ನು ತಪ್ಪಿಸುವ ಒಂದು ಉದ್ದೇಶದಿಂದ ನನ್ನ ಧರ್ಮಪತ್ನಿಯ ಮರಣ ತಿಳಿದು ಸಮೇತ ನಾನು ಈ ಒಬ್ಬ ವ್ಯಕ್ತಿಯ ಬಗ್ಗೆ ಮರಣದಂಡನೆಯನ್ನು ತಪ್ಪಿಸ್ಬೇಕನ್ನೋ ಒಂದು ದೃಷ್ಟಿಯಿಂದ ಅವರಿಗೆ ಜೀವದಾನ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾನು ಈ ವಕೀಲ ವೃತ್ತಿನಲ್ಲಿ ನಾನು ತಮ್ಮಲ್ಲಿ ಮನವಿ ಮಾಡ್ತಿದ್ದೆ ಅಂತ ಬಿಟ್ಟು ಹೇಳ್ತಾರೆ. ಆ ಪಾಪ ಜಡ್ಜ್ ಸಾಹೇಬರು ಇವ್ರು ಎಂಥ ಯಾರು ನಿಸ್ವಾರ್ಥ ವ್ಯಕ್ತಿ ಅಂತ ಪರಿಗಣಿಸಿ ಆ ವ್ಯಕ್ತಿಗೆ ಮರಣದಂಡನೆ ಆಗಿದ್ದು ಸಮೇತ ಅದನ್ನ ವಜಾ ಮಾಡ್ತಾರೆ. ಪಾಪ ಅಂತಹ ಒಬ್ಬ ಮಹಾನ್ ವ್ಯಕ್ತಿಯ ಈ ಸಮಾರಂಭಕ್ಕೆ ನನಗೆ ಆಹ್ವಾನ ಕೊಟ್ಟಿದ್ದಾಗ ಎಲ್ಲ ತಮ್ಮ ಸಮುದಾಯ ಮುಖಂಡರು, ಎಲ್ಲ ನನ್ನ ಬಂಧುಗಳು ಸಮೇತ ಎಲ್ಲ ನನ್ನ ಸಾರ್ವಜನಿಕರು ವಂದಿಸುತ್ತಾ ಈ ನನ್ನ ಮಾತುಗಳನ್ನು ಮುಕ್ತಾಯ ಮಾಡ್ತಾರೆ. ಧನ್ಯವಾದಗಳು ನಮ್ಮ ಜಗರೆಡ್ಡಿ ಸಾಹೇಬರಿಗೆ. ಈಗ ಈ ವೇದಿಕೆಯನ್ನ ಕುರಿತು ದ್ಯಾಮಯ್ಯ ಮೈತ್ರಿ ಅವರು 2 ನಿಮಿಷ ಮಾತಾಡಬೇಕು ಅಂತ ಕೇಳ್ಕೊಳ್ತಾ ಇದ್ವಿ. ಸಮಯದ ಅಭಾವ ಕಡಿಮೆ ಇರುವುದರಿಂದ ಎಲ್ಲ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರು ಮಾತಾಡ್ತಾರೆ. ಹಾಗಾಗಿ ಎಲ್ಲರಿಗೂ ಜೀವ ವಂದನೆಗಳು. ಈ ದಿನ ಅಂಬೇಡ್ಕರ್ ಪರಿನಿರ್ವಾಣ ದಿನ. ಇವರ ಜೊತೆಗೆ ಈ ರಾಜ್ಯದ ದಲಿತ ಚಳುವಳಿಯ ಪಿತಾಮಹ ಬಿ ಕೃಷ್ಣಪ್ಪ, ಬಹುಜನ ಆಂದೋಲನದ ಮಾನ್ಯವರ ಕಾಂಕ್ಷಿ ಅವರಿಗೆ ನಮನಗಳನ್ನು ಸಲ್ಲಿಸುತ್ತಾ ನನ್ನ 2 ಮಾತನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ನೇರವಾಗಿ ಹೇಳ್ತೀನಿ, ಸತ್ಯ ಹೇಳ್ಬೇಕಾದ್ರೆ ನೇರವಾಗಿ ಹೇಳು. ಇದು ನಿಮ್ಮ ತಾಯಿ ಒಟ್ಟಿಗೆ ಸಾಯಿ ಅಂತ ಹೇಳ್ತಾರೆ ಅಂಬೇಡ್ಕರ್. ಐ ಆಮ್ ನಾಟ್ ಟಾಕಿಂಗ್ ವಿತ್ ಎನಿ ಕ್ವಾಲಿಫೈಡ್. ವೈಭವಿ ಕಲಿಸಿ ಹೇಳಕ್ಕೆ ಹೋಗಲ್ಲ, ನಾನು ಸಮಯವಾದಿನೂ ಅಲ್ಲ. ಭಾಳಷ್ಟು ಜನ ಅಧಿಕಾರಿ ವರ್ಗದವರು ಬಂದಿಲ್ಲ, ನನಗೇನು ನೋವಿಲ್ಲ. ಬಹುಶಃ ಅಚಾನಕ್ ಶಾಸಕರು ಬಂದೋಗಿದ್ದು ತುಂಬ ಸಂತೋಷ. ಯಾಕಂದರೆ ಅಂಬೇಡ್ಕರ್ ಬದುಕಿದ ಸಂದರ್ಭದಲ್ಲಿ ಅವ್ರು ಸತ್ತಾಗ ಈ ದೇಶದ ಪ್ರಧಾನಿ ನೆಹರು ನೋಡಕ್ಕೆ ಬರಲಾದ್ಮೇಲೆ ಪಾಪ ಆಫೀಸರ್ ಏನು ಮಾಡ್ತಾರೆ? ಹೇಳಿಯಪ್ಪ, ಅಂಬೇಡ್ಕರ್ ಕೇಳ್ತಾ ಸರಣಿ ತಪ್ಪು ಮಾಡ್ತಾ ಮತ್ತೆ ನೀವು ಪ್ರೋಗ್ರಾಮ್ ಮಾಡಿ ಕೇಳ್ತೀರಿ ಅಂಬೇಡ್ಕರ್ ಬಗ್ಗೆ. ನಿಮ್ಮ ಅಂತರಾತ್ಮ ಏನು ಯೋಚನೆ ಮಾಡಲ್ವಾ? ಇವತ್ತು ಸಂವಿಧಾನದ 42ನೇ ತಿದ್ದುಪಡಿಗೆ ಅನುಗುಣವಾಗಿ ವಿರುದ್ಧವಾಗಿ ಬಾಬರಿ ಮಸೀದಿಯನ್ನು ಧ್ವಂಸ ಮಾಡಿ ಅಂಥ ವ್ಯಕ್ತಿನ ಪ್ರಧಾನಿ ಮಾಡಿದ್ದೀರಿ. ಅಂಬೇಡ್ಕರ್ ಅವರು ಸತ್ತೋದ ಕನಿಷ್ಠ ಸೌಜನ್ಯಕ್ಕೆ ಬಂದು ಅವರು ಹೆಣ ನೋಡ್ತಿರ್ತಕ್ಕಂಥ ನೆಹರು ಸಂತತಿಗೆ 3 ತಲೆಮಾರು ಅಧಿಕಾರ ಕೊಟ್ಟಿದ್ದೀರಿ. ಸ್ಟೇಟ್ನಾಗ ಅದನ್ನೇ ಕುಂಡಿರ್ತಿದ್ದೀರಿ. ಮತ್ತೆ ಅಂಬೇಡ್ಕರ್ ಮಾತಾಡ್ತೀರಾ ನೀವು? ಏನು ಅಂಬೇಡ್ಕರ್ ಅಂದರೆ ಶಕ್ತಿ, ನಿಮ್ಮ ಶಕ್ತಿನ ಒತ್ತಿಕ್ಕಿ ಮತಗಳ ಮೌಲ್ಯ ಮಾಡಿದರೆ ಮತ್ತೆ ಅಂಬೇಡ್ಕರ್. ಬಹುಶಃ ಈ ದೇಶದ ಬಹುಜನ ಸಮಾಜ 3 ಟೈಮ್ ಎತ್ತರ ಆಗೋದು. ಒಂದು ಏಪ್ರಿಲ್ 14, ಒಂದು ಡಿಸೆಂಬರ್ 6 ಚುನಾವಣೆ ಟೈಮ್ನಲ್ಲಿ ಮಾತ್ರ ನೀವು ಎತ್ತರ ಆಗ್ತೀರಿ. ಉಳಿದಿನಲ್ಲಿ ನಿಮ್ಮ ದೇಶ ಏನಾಗ್ತಿರ್ತಕ್ಕಂಥ ನಿಮಗೆ ಕನಿಷ್ಠ ಸೌಜನ್ಯ ಯೋಚನೆ ಮಾಡ್ತೀರಾ? ಮಾಡೋದಿಲ್ಲ. ಕರ್ನಾಟಕ ರಾಜ್ಯದಲ್ಲಿ ಆಡಳಿತವಿರುವ ಕಾಂಗ್ರೆಸ್ ಪಕ್ಷ ಏನು ಮಾಡ್ತಿದೆ? ಪ್ರಜಾಪ್ರಭುತ್ವ ಏನು ಗತಿ ಆಗ್ತಿದೆ? ಸಂವಿಧಾನ ಏನಾಗ್ತಿದೆ? ಸಾಮಾಜಿಕ ನ್ಯಾಯ ಏನಾಗ್ತಿದೆ? ಸುಪ್ರೀಂ ಕೋರ್ಟ್ ಮಾಡಿದ್ರು ಒಳ ಮೀಸಲಾತಿ ಮಾಡೋಕ್ಕಾಗ್ತಿರ್ತಕ್ಕ ಸನ್ನಿವೇಶ ಕ್ರಿಯೇಟ್ ಆಗಿರ್ಬೇಕಾದ್ರೆ ನೀವು ಸಿಲೆಬಸ್ದಾಗಿರ್ತಕ್ಕಂಥ ಅಂಬೇಡ್ಕರ್ದು ಅಕೌಂಟ್ಗೆ ಹೋಗ್ತೀರಾ? ನೀವು ಯಾರು ಪ್ರಶ್ನೆ ಮಾಡಲ್ಲ. 30 ವರ್ಷ ಸಾಮಾಜಿಕ ನ್ಯಾಯಕ್ಕೆ ಅನುಗುಣವಾಗಿ ಒಳ ಮೀಸಲಾತಿ ಬೇಕು ಅಂತ ಕೇಳಿದಾಗ ಮೊನ್ನೆ ಸಿದ್ದರಾಮಯ್ಯ ಏನು ಮಾಡಿದ್ರು? 3 ತಿಂಗಳು ಜನಗಣತಿ, 19 ಜನಗಣತಿ ದತ್ತಾಂಶ ಅಂತ ಹೇಳಿದಾರ. ಚಂದ್ರಚೂಡು ಬರೆದಿರ್ತಕ್ಕಂತಹ ನಿವೃತ್ತ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು 565ನೇ ಪುಟದಲ್ಲಿ ಕ್ಲಾರಿಟಿಯಾಗಿ ಅವರು ಜಡ್ಜ್ಮೆಂಟ್ ಬರೆದಿದ್ರು ಮತ್ತೆ ಜನಗಣತಿ ಅಂತ ಹೇಳಿದಾರ. ಈ ದೇಶದ ನಾಗರಿಕನ ಮೂಲಭೂತ ಹಕ್ಕುಗಳಿಗೆ ಧಕ್ಕೆಯಾದಾಗ ಸುಪ್ರೀಂ ಕೋರ್ಟ್ ಅದನ್ನು ಎತ್ತಿರ್ತಕ್ಕಂತಹ ಅಂಶವನ್ನ ಸಂವಿಧಾನದ ಆರ್ಟಿಕಲ್ 32ನಲ್ಲಿ ಅಂಬೇಡ್ಕರ್ ಹೇಳಿದ್ದು ಸಹ 180, 190 ಕ್ಷೇತ್ರಗಳಲ್ಲಿ ಬಹುಸಂಖ್ಯಾತರ ಮಾದಿಗರಿಗೆ ಆಡಗಲೇ
ಜನಗಣತಿ ಅಂತಂತ ಐಸಾಕ್ ಮಾಡ್ತಕ್ಕಂತಹ ಸಿದ್ದರಾಮಯ್ಯನವರೇ ತಾವು ಅಹಿಂದ ಫೋರ್ಸ್ ಅಂತ ಕಟ್ಟಿ ಅಹಿಂದ ಜನಕ್ಕೆ ನೀವು ಮೋಸ ಮಾಡೋದನ್ನು ಗೊತ್ತಾಗಲ್ಲ. ತಾವು ಏನು ಹೇಳ್ತೀರಿ ಮಾತಿದ್ರೆ ರೇಷನ್ ಕಾರ್ಡು ಗ್ಯಾರಂಟಿ ಅಂತಲ್ಲ. ಒಬ್ಬ ವ್ಯಕ್ತಿಯ ಗ್ಯಾರಂಟಿ ಆಗೋದು ಭೂಮಿ, ಮನೆಗೊಂದು ಉದ್ಯೋಗ, ಭೂಮಿಯ ರಾಷ್ಟ್ರೀಕರಣ, ಇವೆಲ್ಲವೂ ಸಹ ಒಬ್ಬ ಮನುಷ್ಯನ ನೈಜವಾದಂಥ ಬೆಳವಣಿಗೆ. ರೇಷನ್ ಕಾರ್ಡು ಗ್ಯಾರಂಟಿ ಅಲ್ಲ. ಇವತ್ತು ಈ ಸರ್ಕಾರ ಇರ್ತೈತೆ, ನಾಳೆಗೆ ಹೋಗುತ್ತೆ. ಇವತ್ತು ಗ್ಯಾಂಗ್ ರೇಪ್ ಆಗ್ತಿದೆ, ವಿದ್ಯಾರ್ಥಿಗಳಿಗೆ ರಿಕ್ರೂಟ್ಮೆಂಟ್ ಇಲ್ಲ. ನಾವು ಕೇಳ್ತಕ್ಕಂಥ ಮೀಸಲಾತಿಗೆ 3 ತಿಂಗಳು ಮುಂದಕ್ಕಾಗಿ ಈ ರೀತಿಯಾಗಿರ್ತಕ್ಕಂಥ ಸಂವಿಧಾನ, ಪ್ರಜಾಪ್ರಭುತ್ವ ಮತ್ತು ಸಾಮಾಜಿಕ ನ್ಯಾಯವನ್ನು ಕೊಲೆ ಮಾಡ್ತಕ್ಕಂತಹ ಒಂದು ರೀತಿಯ ಅವರ ಭವಿಷ್ಯತನ್ನು ಬರಡು ಮಾಡ್ತಕ್ಕಂಥ ನೀವು ಈ ದಿನ ಬೆಂಗಳೂರು ವಿಧಾನಸೌಧ ಮುಂದ್ಗಡೆ ಅಂಬೇಡ್ಕರ್ ಅಧಿಕಾರ, ನಾವು ಸೇವರ್ ಆಫ್ ದಿ ಡೆಮಾಕ್ರಸಿ, ಸೇವರ್ ಆಫ್ ದಿ ಸೋಷಿಯಲ್ ಜಸ್ಟಿಸ್ ಅಂಡ್ ಸೇವರ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತಾರೆ ನೀವು. ಯಾಕೆ ಒಂದು ನಮಗೆ ಭವಿಷ್ಯ ನಿಮ್ಮನ್ನು ನೋಡಿ ಭಾಳ ಸಿಟ್ಟು ಬರ್ತದೆ. ಅಂಬೇಡ್ಕರ್ ಏನು ಹೇಳಿದ್ರು, ಅಪ್ಪ ನಿನ್ನ ಸರ್ವ ಶೋಷಣೆಗೆ ನಿನ್ನ ಮತಗಳನ್ನು ಮೌಲ್ಯ ಮಾಡು, ನಿನ್ನ ದಾರಿದ್ರ್ಯನ ಒಡಿ ಅಂದಾಗ ನೀವು ಚುನಾವಣೆ ಸಮಯದಲ್ಲಿ ಮತಗಳನ್ನು ಮಾರಾಟ ಮಾಡಿ ಮತ್ತೆ ನೀವು ಹೋಗಿ ಯಾವುದೋ ಒಂದು ಕ್ಷುಲ್ಲಕವಾದಂಥ ಡಿಮ್ಯಾಂಡ್ನೇ ಆಕಾಶದ ಮಟ್ಟಕ್ಕೆ ವರ್ಣಿಸಿ ನೀವು ಮತ್ತೆ ನಮ್ಮ ಮತ ಕೇಳಂಥ ಅವಕಾಶ ಎಲ್ಲಿವರೆಗೂ ಮಾಡ್ತೀವೋ ಅಲ್ಲಿಗೂ ನಿಮ್ಮೆಲ್ಲರ ಯಾರಿಗೂ ಅಂಬೇಡ್ಕರ್ ಬಗ್ಗೆ ಮಾತಾಡ್ತಕ್ಕಂಥ ನೈತಿಕ ಹಕ್ಕಿಲ್ಲ. ದಟ್ ಇಸ್ ಮೈ ಇಂಡಿವಿಜುವಲ್ ಡೆಫಿನೇಷನ್. ಯಾಕಂದರೆ ಅಂಬೇಡ್ಕರ್ ಅಂದರೆ ನೆಹರು ಹೇಳ್ತಾರೆ, ದ ಸಿಂಬಲ್ ಆಫ್ ರೆವಲ್ಯೂಷನ್. ನಾವು ಕ್ರಾಂತಿ ಮಾಡ್ತಿದ್ದೀವ ಈ ದೇಶದಲ್ಲಿ ಒಳಗಡೆ ಸಂವಿಧಾನ ಪಾರ್ಲಿಮೆಂಟ್ನಾಗೆ ನಮ್ಮ ಪರಿಶಿಷ್ಟ ಜಾತಿಯ ಲೋಕಸಭಾ ಸದಸ್ಯರು ಗೆದ್ದೋಗ್ತೀರಿ. ಆರ್ಟಿಕಲ್ 70 ಬಗ್ಗೆನಾಗಲಿ, ಆರ್ಟಿಕಲ್ 14 ಬಗ್ಗೆನಾಗಲಿ, ಆರ್ಟಿಕಲ್ 15 ಬಗ್ಗೆ ನೀವು ಚರ್ಚೆ ಮಾಡ್ತೀರಾ? ಇಲ್ಲ, ಬೆಳಗ್ಗೆ ನಿಮ್ಮ ಪ್ಲಾಟ್ಫಾರ್ಮ್ ಕಿತ್ಕೊಂಡು ಹೋಗುತ್ತೆ. ಒನ್ಲಿ ಟ್ರಯಲ್ ವಿತ್ ಆರ್ಟಿಕಲ್ 370 ಜಮ್ಮು ಕಾಶ್ಮೀರಕ್ಕೆ ವಿಶೇಷ ಅಪರಾಧದಿಂದ ಎಲ್ಲರೂ ಮಾತಾಡ್ರಿ ಅಂತೇಳಿ. ಈಗ ಯಾರಮ್ಮ ಒಬ್ರು ಇಂಗ್ಲೀಷ್ ಹೇಳಿದ್ರು, ಆರ್ಟಿಕಲ್ 70 ಸಂಬಂಧಪಟ್ಟಿದ್ರೆ ಇದು ಕಾಲುವೆಳಿ ಇದು ಈ ಬಗ್ಗೆ ಇದೆಯಾ? ಅದಕ್ಕೆ ಸಂಬಂಧಪಟ್ಟಂತ ಇಲಾಖೆರು ಅಂಕಿಅಂಶ ಡೌನ್ಫಾಲ್ ಒರಿಜಿನಲ್ ಯಾವುದು ಐಫಾಲ್ ಈ ರೀತಿಯ ದ್ವಂದ್ವದಲ್ಲಿ ಆಡಳಿತಿದ್ರು ತಾನೇ ನಾವು ಅಂಬೇಡ್ಕರ್ ಪರಿನಿಪಾಣ ಜಯಂತಿ ಮಾಡ್ಕೊಂಡು ಮತ್ತೆ ಕೇಳಿ ಮರೆಯೋದಕ್ಕಿನ್ನ ಈ ಸ್ಲೇವರಿ ಗುಲಾಮ್ಗಿರಿನ ಒಪ್ಕೊಂಡ್ಬಿಟ್ರೆ ಒಂದು ರೀತಿ ಎಲ್ಲ ರೀತಿಯ ಸಮಾಧಾನ ಸಿಗ್ತದಂತ ಹೇಳ್ತಾ ನನಗೆ 2 ಅವಕಾಶ ಕೊಟ್ಟಿರ್ತಕ್ಕಂಥ ಮಾತನ್ನು ನಾನು ದುರುಪಯೋಗ ಮಾಡ್ತೀನಿಲ್ಲ, ಸದುಪಯೋಗ ಮಾಡಿಸ್ತೀನಿ ಅಂತ ಹೇಳ್ತಾ ಇಲ್ಲಾಳೆ ಸಾಕಂತಾರೆ. ನನಗೆ ಹೇಳಕ್ಕೆ ಸಾಕಾಗತ್ತೆ, ಯಾಕಂದ್ರೆ ಬದಲಾವಣೆ ಆದಮೇಲೆ ಸಾಕೇ ಆಗ್ತದಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಜೈ ಭೀಮ್. ಕೊಟ್ಟಿರ್ತಕ್ಕಂಥ 2 ನಿಮಿಷನ ತುಂಬಾ ಚೆನ್ನಾಗಿ ಸದುಪಯೋಗ ಮಾಡಿಸ್ಕೊಂಡ್ರು ನಮಗೆ ನಮ್ಮ ದ್ಯಾಮಯ್ಯ ಮೈತ್ರಿ ಅವರು. ಅದೇ ರೀತಿಯಾಗಿ ಪೊಲೀಸ್ ಇನ್ಸ್ಪೆಕ್ಟರ್ ಆದಂಥ RF ದೇಸಾಯಿ ಸರ್ ಅವರು ಈ ಒಂದು ವೇದಿಕೆಗೆ ಆಗಮಿಸಿದ್ದಾರೆ. ಅವರಿಗೂ ಸಹ ನಾನು ಈ ಸಂದರ್ಭದಲ್ಲಿ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಹಾಗೂ ಈಗ ಒಂದೆರಡು ಮಾತಾಡೋದು ನಮ್ಮ ಪಾಪಣ್ಣವರು, ವಕೀಲರು ಹಾಗೂ ಹೋರಾಟಗಾರರು ಒಂದೆರಡು ಮಾತಾಡ್ಬೇಕಂತ ಕೇಳ್ಕೊಳ್ತೀನಿ. ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರಿಗೂ ಹಾಗೂ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಭೀಮನ ಮಕ್ಕಳಿಗೂ ಭೀಮ ನಮಸ್ಕಾರಗಳು. ಡಿಸೆಂಬರ್ 6 ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿನಿರ್ವಾಣ ದಿನ. ಅಷ್ಟೇ ಅಲ್ಲ, ಈ ದೇಶದ ಬಹುಸಂಖ್ಯಾತರ ಹಿರಿಯರ ಹಬ್ಬದ ದಿನ ಇದು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದಲ್ಲಿ ಹುಟ್ಟದೆ ಹೋಗಿದ್ದಿದ್ರೆ ಬಹುಶಃ ಇಲ್ಲಿರ್ತಕ್ಕಂಥ ಯಾರು ಕೂಡ ಈ ವೇದಿಕೆ ಮೇಲೆ ಬರಕ್ ಸಾಧ್ಯನೇ ಇರ್ತಿರ್ಲಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದಲ್ಲಿ ಹುಟ್ಟದೆ ಹೋಗಿದ್ದಿದ್ರೆ ಯಾವ ಒಬ್ಬ ಹೆಣ್ಣು ಮಗಳು ಕೂಡ ಆ ಈ ಅನ್ನುವಂತ ಅಕ್ಷರಗಳನ್ನ ಕಲಿಯೋದಕ್ಕೆ ಸಾಧ್ಯನೇ ಇರ್ತಿರ್ಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಈ ದೇಶ ಸನಾತನಗಳನ್ನ ಗೌರವಿಸ್ತಕ್ಕಂತಹ ದೇಶ. ಏನು ಸನಾತನವಾದ ಅಂತ ಹೇಳಿದ್ರೆ ಕೆಲವೇ ವರ್ಗದವರೇ ಓದಬೇಕು, ಅಧಿಕಾರ ಕೆಲವರಲ್ಲೇ ಇರಬೇಕು,
ಕೆಲವರು ಮಾತ್ರ ದೇವ್ರ ಮಕ್ಕಳು, ಇನ್ನು ಉಳಿದಿರ್ತಕ್ಕಂಥ ಎಲ್ಲರೂ ಕೂಡ ಅವ್ರ ಸೇವೆಗಳನ್ನು ಮಾಡಬೇಕಾಗಿರ್ತಕ್ಕಂಥವ್ರ ಮಕ್ಕಳು ಅನ್ನುವಂತಹ ವಿಷಬೀಜವನ್ನ ಬಿತ್ತಿದಂತಹ ಸನಾತನ ಧರ್ಮವನ್ನ ಧಿಕ್ಕಾರ ಮಾಡಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ರಿಗೂ ಪವಿತ್ರವಾಗಿರ್ತಕ್ಕಂಥ ಗ್ರಂಥ, ಎಲ್ಲಾ ಧರ್ಮೀಯರಿಗೂ, ಎಲ್ಲಾ ಜನಾಂಗದವರಿಗೂ, ಎಲ್ಲಾ ಭಾಷಿಕರಿಗೂ, ಗಂಡು ಹೆಣ್ಣು ಮತ್ತೆ ತೃತೀಯಲಿಂಗಿಗಳಿಗೂ ಕೂಡ ಒಪ್ಪಿಗೆ ಆಗುವಂತಹ ಸಂವಿಧಾನವನ್ನ ಈ ದೇಶಕ್ಕೆ ಕೊಟ್ಟಿದ್ದಾರೆ. ಆದ್ರೆ ಕೆಲವು ಸರಿ ನಾನು ಯೋಚನೆ ಮಾಡ್ತಾ ಇರ್ಬೇಕಾದಾಗ ಬಹಳ ನೋವಾಗುತ್ತೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ನಾವು ಮೂರ್ತಿ ಪೂಜೆಯನ್ನು ಮಾಡ್ತಾ ಇದೀವೇನೋ ಅಂತ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಿದ್ಧಾಂತವನ್ನ ಚಾಚು ತಪ್ಪದೆ ಪಾಲಿಸ್ತಾ ಇರ್ತಕ್ಕಂಥವ್ರು ಯಾರು ಅಂತಂದ್ರೆ ಈ ದೇಶದ ಬ್ರಾಹ್ಮಣರು. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಯೊಂದು ವಾಕ್ಯಗಳನ್ನ, ಪ್ರತಿಯೊಂದು ಮಾತನ್ನ ಚಾಚು ತಪ್ಪದೆ ಪಾಲಿಸ್ತಾ ಇರ್ತಕ್ಕಂಥವ್ರು ಯಾರು ಅಂತ ಅಂದ್ರೆ ಈ ದೇಶದ ಬ್ರಾಹ್ಮಣರು. ಯಾಕೆ ಅಂತ ಹೇಳಿದ್ರೆ, ಬಾಬಾ ಸಾಹೇಬ್ರು ಹೇಳಿದ್ರು, ನೀವೆಲ್ಲರೂ ವಿದ್ಯಾವಂತರಾಗಿ, ಬುದ್ಧಿವಂತರಾಗಿ, ಶಿಕ್ಷಣ ನಿಮ್ ಶಕ್ತಿ ಆಗ್ಬೇಕು ಅಂತ. ನಾವೇನ್ ಮಾಡ್ತಾ ಇದೀವಿ? ಮೂರ್ತಿ ಪೂಜೆ ಮಾಡ್ತಾ ಬರ್ತಾ ಇದೀವಿ. ಏಪ್ರಿಲ್ 14 ಬಂದ್ರೆ ಎಲ್ಲಿ ಅಂಬೇಡ್ಕರ್ ಭಾವಚಿತ್ರ ಇರುತ್ತೋ ಅಲ್ಲಿಗೊಂದು ಫೋಟೋಕ್ಕೆ ಹೂನಾರ ಹಾಕ್ಬಿಟ್ಟು ಜೈ ಭೀಮ್ ಅಂತ ಹೇಳ್ತೀವಿ, ಬಂದ್ಬಿಡ್ತೀವಿ. ನಮ್ಮಲ್ಲಿ ಇಲ್ಲಿವರೆಗೂ ಕೂಡ ಮೌಢ್ಯತೆ ಹೋಗಿಲ್ಲ. ಅರೆ 30 ವರ್ಷಗಳ ಕಾಲದಿಂದ ಮೀಸಲಾತಿಗೋಸ್ಕರ ಹೋರಾಟ ಮಾಡ್ತಾ ಇದ್ವಿ, ಚಕಾರ ಎತ್ತುತ್ತಾ ಇಲ್ಲ. ಯಾವುದೋ ಒಬ್ಬ ಹುಡುಗ ನಾಗಪುರದ RSS ಬೈಠಕ್ನಲ್ಲಿ ಬ್ರಾಹ್ಮಣರಿಗೂ ಕೂಡ 10% ಮೀಸಲಾತಿ ಬೇಕು ಅಂತ ಹೇಳ್ಬಿಟ್ಟು ಹೇಳಿದ್ದನ್ನ ಒಬ್ಬ ಪ್ರಧಾನಮಂತ್ರಿಗಳು ಯಾವುದೇ ವಿರೋಧ ಇಲ್ಲದೆ 10% ರಿಸರ್ವೇಶನ್ ಕೊಟ್ಕೋತಾರೆ ಅಂತ ಹೇಳಿದ್ರೆ ಅವರ ಬೌದ್ಧಿಕ ಶಕ್ತಿ, ತಾಕತ್ತು ಏನಿದೆ, ಬೇರೆಯವರ ಮೌಢ್ಯತೆ ಎಷ್ಟಿದೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಮೂರ್ತಿ ಪೂಜೆ ಮಾಡೋದ್ರ ಬದಲು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಿದ್ಧಾಂತಗಳನ್ನ, ಅವರು ಹೇಳ್ಕೊಟ್ಟಂತಹ ದಾರಿಯನ್ನ ನಾವು ಸವಸ್ದಾಗ ಮಾತ್ರ, ಅವರ ಹಿಂದೆ ನಾವು ಹೋದಾಗ ಮಾತ್ರ ಈ ದೇಶದ ಅಧಿಕಾರರೂಢ ಎಲ್ಲಾ ರಾಜಕೀಯ ಪಕ್ಷಗಳಾಗಿರ್ಬೋದು, ಅಧಿಕಾರರೂಢ ಧರ್ಮಗಳಾಗಿರ್ಬೋದು, ಅಧಿಕಾರರೂಢ ಜಾತಿಗಳಾಗಿರ್ಬೋದು, ಆಗ್ಲೇ ಎದರದ್ದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಬನಸು ಮಾಡಿದ್ರೆ ಒಂದು ರಾಜ್ಯನ ಪ್ರತ್ಯೇಕ ಮಾಡಿಸ್ಬೋದಾಗಿತ್ತು. ಆ ತಾಕತ್ತು ಬಾಬಾ ಸಾಹೇಬ್ರಿಗೆ ಇತ್ತು. ಈ ದೇಶವನ್ನ ಒಡಿಲಿಲ್ಲ ಬಾಬಾ ಸಾಹೇಬ್ರು. ಎಲ್ಲರನ್ನೂ ಕೂಡ ಒಟ್ಟಿಗೆ ತಗೊಂಡು ಯಾವುದೇ ಸಮುದಾಯದ ವಿರುದ್ಧ ಹೋಗ್ಲಿಲ್ಲ, ಯಾವುದೇ ಧರ್ಮದ ವಿರುದ್ಧ ಹೋಗ್ಲಿಲ್ಲ. ಭಾರತದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಸಂವಿಧಾನವನ್ನ ಸಮರ್ಪಣೆ ಮಾಡ್ತಾ ಬಂದ್ರು. ಸಂವಿಧಾನದ ಮುನ್ನುಡಿಯ ಮೊದಲ ನುಡಿನೇ ಭಾರತದ ಜನತೆಗಳಾದ ನಾವು ಅಂತಾನೆ ಇರೋದು. ಹಾಗಾಗಿ ಭಾರತದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು, ಅದು ಯಾವುದೇ ಜಾತಿಯವರಾಗಿರ್ಲಿ, ಯಾವುದೇ ಧರ್ಮದವರಾಗಿರ್ಲಿ, ಯಾರೇ ಆಗಿರ್ಲಿ, ಕೇವಲ ಒಂದು ಜಾತಿಗೆ ಸೀಮಿತವಾಗಿ, ಧರ್ಮಕ್ಕೆ ಸೀಮಿತವಾಗಿ ಅಥವಾ ಒಂದು ವರ್ಗಕ್ಕೆ ಸೀಮಿತವಾಗಿ ತಮ್ಮ ಅಧಿಕಾರ ವ್ಯಾಪ್ತಿಯನ್ನ ನಡೆಸಬಾರದು. ಅಲ್ಲದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ರನ್ನ ಕೇವಲ ಒಂದು ಸಮೂಹಕ್ಕೆ ಮಾತ್ರ ಬಿಟ್ಟುಕೊಡದೆ, ಅವರು ವಿಶ್ವಮಾನವ. ಬಾಬಾ ಸಾಹೇಬ್ ಒಂದು ಜ್ಞಾನದ ಸಂಪತ್ತು, ಒಂದು ಜ್ಞಾನ ಭಂಡಾರ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಗಳನ್ನ, ಬಾಬಾ ಸಾಹೇಬರು ಹೇಳ್ಕೊಟ್ಟಿರ್ತಕ್ಕಂತಹ ತತ್ವಗಳನ್ನ, ಸಿದ್ಧಾಂತಗಳನ್ನ ನಾವೆಲ್ಲರೂ ಪಾಲನೆ ಮಾಡೋಣ ಅಂತ ಹೇಳ್ತಾ, ಒಂದು ಅವಕಾಶ ಕೊಟ್ಟಂತಹ ವೇದಿಕೆಯ ಆಯೋಜಕರಿಗೆ, ವೇದಿಕೆಯ ಗಣ್ಯರಿಗೆ ತಮ್ಮೆಲ್ಲರಿಗೂ ವಂದಿಸ್ತಾ ನಾನು ಮಾತು ಮುಗಿಸ್ತೇನೆ. ಜೈ ಭೀಮ್. ಸವಿಸ್ತರವಾಗಿ ಅಂಬೇಡ್ಕರ್ ವಿಚಾರಗಳನ್ನ ತಮ್ಮ ಮುಂದೆ ದಾರಿ ಏರಿದಂತ ವಕೀಲರಾದಂತ ಪಾಪಣ್ಣನವರಿಗೆ ಧನ್ಯವಾದಗಳನ್ನ ತಿಳಿಸುತ್ತಾ, ಈಗ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂತ
ಸರ್ ಶಶಿ ಬನ್ನಿ ಸರ್. ಸುರೇಶ್ ಅವರು ಒಂದೆರಡು ಮಾತಾಡಬೇಕು. ಭಾರತ ರತ್ನ ವಿಶ್ವ ಜ್ಞಾನದ ಸಂಕೇತ, ವಿಶ್ವ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪರಿನಿಬ್ಬಾಣ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿ ಮಿತ್ರರೇ ಹಾಗೂ ಎಲ್ಲ ಗೌರವಾನ್ವಿತ ಜನಪ್ರತಿನಿಧಿಗಳೇ ಮತ್ತು ವಿವಿಧ ಸಂಘಟನೆಗಳ ಎಲ್ಲ ಗೌರವಾನ್ವಿತ ಹೋರಾಟದ ಸಂಗಾತಿಗಳೇ ಮತ್ತು ವಿದ್ಯಾರ್ಥಿಗಳೇ, ಮಾಧ್ಯಮ ಸ್ನೇಹಿತರೆ, ಈಗಾಗಲೇ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಹೇಬರ ಬಗ್ಗೆ ಬೆಳಗ್ಗೆಯಿಂದ ಸಾಕಷ್ಟು ಅತಿಥಿಗಳು ಮಾತನಾಡಿದ್ದಾರೆ. ಅವರ ಎಲ್ಲ ಅಭಿಪ್ರಾಯಗಳು, ಅಂಬೇಡ್ಕರ್ ಅವರ ಜೀವನ ಸಾಧನೆ ಮತ್ತು ಈ ದೇಶದ ಏಳಿಗೆಗೆ, ಈ ದೇಶದ ಒಂದು ಅಭಿವೃದ್ಧಿಗೆ ಕೊಟ್ಟಿರುವಂಥ ಕಾಣಿಕೆಗಳನ್ನು ಬಹಳಷ್ಟು ವಿಶದವಾಗಿ ವಿಶ್ಲೇಷಣೆ ಮಾಡಿದ್ದಾರೆ. ನಮ್ಮ ದೇಶದ ಯಾವತ್ತೂ ಬಾಡದ, ಯಾವತ್ತೂ ಮುಳುಗದ, ಯಾವತ್ತೂ ಕತ್ತಲಾಗದ ಒಂದು ಬೆಳಕು ಅಂತ ಏನಾದರೂ ಇದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಯಾವತ್ತೂ ಅವರು ಬಾಡಲ್ಲ, ಯಾವತ್ತೂ ಕೂಡ ಅವರು ಕುಂದಲ್ಲ, ಕಂದಲ್ಲ, ಅವರು ಯಾವತ್ತೂ ಬೆಳಗ್ತಿರ್ತಾರೆ. ಅಂತಹ ಚಿರಸ್ಥಾಯಿಯಾದಂತಹ ಅಂಬೇಡ್ಕರ್ ಅವರನ್ನ ನಾವು ಇವತ್ತು ನೆನಪು ಮಾಡಿಕೊಳ್ಳೋದ್ರ ಜೊತೆಗೆ ಜೀವನದ ಪ್ರತಿ ಗಳಿಗೆ ಅವರನ್ನ ಸ್ಮರಣೆ ಮಾಡ್ತಾ, ಅವರ ಸಿದ್ಧಾಂತವನ್ನ, ಅವರ ಹೋರಾಟವನ್ನ, ಅವರ ಒಂದು ಶಿಕ್ಷಣ ಸಂಘಟನೆ ಹೋರಾಟದ ಮಂತ್ರಗಳನ್ನ ಜಪಿಸ್ತಾ ನಾವು ಈ ದೇಶವನ್ನ ಕಟ್ಟಬೇಕಾಗಿದೆ ಮತ್ತು ಎಲ್ಲರೊಟ್ಟಿಗೆ ಸಹಬಾಳ್ವೆಯಿಂದ, ಸೌಹಾರ್ದತೆಯಿಂದ ಜೀವಿಸಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತೀಯ ಸಮಾಜದ ಸಂರಚನೆಯ ಹಿನ್ನೆಲೆಯನ್ನ, ಅದರ ಒಂದು ಮೂಲವನ್ನ ಕೆಲವೊಂದು ಧಾರ್ಮಿಕವಾದಂತಹ ಹಿನ್ನೆಲೆಯಲ್ಲಿ ನೋಡ್ತಾ ಮನುಷ್ಯರ ಹುಟ್ಟನ್ನೇ ಅತಾರ್ಕಿಕವಾದಂಥ, ಅವೈಜ್ಞಾನಿಕವಾದಂಥ ಹಿನ್ನೆಲೆಯಲ್ಲಿ ಮೌಢ್ಯತೆಯಿಂದ ಈ ಜನಗಳಲ್ಲಿ ಬಿತ್ತಿ ಅವುಗಳನ್ನೇ ಸತ್ಯ ಎಂದು ನಂಬಿಸುವಂತಹ ಅನೇಕ ಪ್ರಯತ್ನಗಳು ಇವತ್ತಿಗೂ ಸಹ ಇದೆ. ಒಬ್ರು ಯಾರೋ ತಲೆಯಲ್ಲಿ ಹುಟ್ಟಿದ್ರು, ಒಬ್ರು ಯಾರೋ ಬೀಜದಲ್ಲಿ ಹುಟ್ಟಿದ್ರು, ಒಬ್ರು ಯಾರೋ ಹೊಟ್ಟೆಯಲ್ಲಿ ಹುಟ್ಟಿದ್ರು, ಇನ್ನೊಬ್ರು ಯಾರೋ ತೊಡೆಯಲ್ಲಿ ಹುಟ್ಟಿದ್ರು, ಇನ್ನೊಬ್ರು ಯಾರೋ ಪಾದದಲ್ಲಿ ಹುಟ್ಟಿದ್ರು ಅಂತೇಳಿ. ಆದ್ರೆ ಅಂಬೇಡ್ಕರ್ ಅವ್ರು ಹೇಳ್ತಾರೆ, ಇವರೆಲ್ಲ ಹುಟ್ಟಿರ್ತಕ್ಕಂಥ ಯಾವುದೋ ಒಂದು ಸಂಪತ್ತನ್ನ ಕ್ರೋಢೀಕರಣ ಮಾಡುವುದಕ್ಕಾಗಿ ಆಗಿರ್ತದೆ ಹೊರತಾಗಿ ಈ ದೇಶದ ಎಲ್ಲ ಜನರಿಗೆ ಅನುಕೂಲವಾಗ್ತಕ್ಕಂಥ, ಎಲ್ಲ ಜನರನ್ನ ಸಮಾನವಾಗಿ ಕಾಣತಕ್ಕಂಥ ನಿಟ್ಟಿನಲ್ಲಿ ಆಗಿರೋದಿಲ್ಲ ಅನ್ನುವಂಥ ಸಂಗತಿಗಳು ಸಾಕಷ್ಟು ಪ್ರತಿದಿನ ಸಾಬೀತಾಗ್ತಿದ್ದಾವೆ. ಆ ಹಿನ್ನೆಲೆಯಲ್ಲಿ ನಮ್ಮ ಎಲ್ಲ ಯುವಕರು ಉತ್ತಮವಾದಂಥ ಶಿಕ್ಷಣವನ್ನು ಪಡೆದು ಈ ಎಲ್ಲ ಬೆಳವಣಿಗೆಗಳನ್ನ, ಈ ಎಲ್ಲ ವಿದ್ಯಮಾನಗಳನ್ನ ಸೂಕ್ಷ್ಮವಾಗಿ, ಆಳವಾಗಿ, ತಾರ್ಕಿಕವಾಗಿ ಆಲೋಚನೆ ಮಾಡ್ತಾ ಅವುಗಳ ಸತ್ಯಾಸತ್ಯತೆಯನ್ನು ತಿಳಿದುಕೊಂಡು ಸಮಾಜದಲ್ಲಿ ಆಗ್ತಕ್ಕಂಥ ಎಲ್ಲ ವಿದ್ಯಮಾನಗಳಿಗೆ ನಿಜವಾಗಿಯೂ ಏನು ಕಾರಣ ಅನ್ನುವಂಥದ್ದನ್ನು ಪತ್ತೆ ಹಚ್ಚಿ ಅದಕ್ಕೆ ಪರಿಹಾರವನ್ನು ಕಂಡುಕೊಂಡು ನಾವು ಮುಂದೆ ಹೋದಾಗ ನಾವು ಒಂದು ಪ್ರಜ್ಞೆ ಮತ್ತು ಒಂದು ಪ್ರಬುದ್ಧತೆಯನ್ನು ಮೈಗೂಡಿಸಿಕೊಂಡಿದ್ದೇವೆ ಅನ್ನುವಂಥದ್ದು ಸಾಬೀತಾಗುತ್ತೆ. ಅದರ ಹೊರತಾಗಿ ಯಾವುದೋ ಒಂದು ಗಾಳಿ ಸುದ್ದಿಗಳನ್ನು ನಂಬಿಕೊಂಡು ನಾವು ಯಾವುದೋ ಒಂದು ಪ್ರಚೋದನೆಗೆ, ಉದ್ದೀಪನಕ್ಕೆ ಒಳಗಾಗಿ ನಮ್ಮತನವನ್ನು ಕಳೆದುಕೊಳ್ಳಬಾರದು. ನಾವು ನಮ್ಮ ತನವನ್ನು ಕಾಪಾಡಿಕೊಂಡು ನಮ್ಮ ವಿದ್ಯೆ ಜ್ಞಾನದ ಶಕ್ತಿಯಿಂದ ಅಂತಹ ಸಂಗತಿಗಳನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಪರಿಹಾರವನ್ನು ಕಂಡುಕೊಂಡು ಸಾಮಾಜಿಕವಾದಂತಹ ಒಂದು ಸಮಾನತೆಯನ್ನ, ಸಾಮರಸ್ಯವನ್ನ ಕಾಪಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ತುಂಬಾ ವ್ಯವಧಾನದಿಂದ ನೀವುಗಳೆಲ್ಲರೂ ಸಹ ಒಂದು ಕೆಚ್ಚೆದೆಯಿಂದ ಮುಂದೆ ಸಾಗಬೇಕಾಗಿದೆ. ಒಂದು ಮಾತು ನಮ್ಮ ಅಂಬೇಡ್ಕರ್ ಅವರು ಅನೇಕ ಸಾರಿ ಬಹಳ ಚರ್ಚೆ ಬರುತ್ತೆ, ಈ ಸಂವಿಧಾನ ಒಬ್ಬರೇ ಬರ್ದಿಲ್ಲ, ಬೇರೆಯವರೆಲ್ಲ ಅದರಲ್ಲಿ ಅಂತೇಳಿ. ಇಲ್ಲಿ ಸಂವಿಧಾನದ ಅಂಗೀಕಾರ ಸಭೆಯಲ್ಲಿ ಪಾರ್ಲಿಮೆಂಟರಿ ಚರ್ಚೆ ಆಗ್ತಿರುವಂತಹ ಸಂದರ್ಭದಲ್ಲಿ ಅದರಲ್ಲಿ ಇದ್ದಂತ ಒಬ್ಬ ಸದಸ್ಯರೇ ಹೇಳ್ತಾರೆ, ನಾವು 7 ಜನ ಇಲ್ಲಿ ಡ್ರಾಫ್ಟಿಂಗ್ ಕಮಿಟಿ ಮೆಂಬರ್ ಆಗಿ ನೇಮಕಗೊಂಡಿದ್ವಿ. ಅದರಲ್ಲಿ 2 ವಿದೇಶದಲ್ಲಿದ್ರು, 2 ಕಾಯಿಲೆ ಬಿದ್ದಿದ್ರು, ಒಂದಿಬ್ರು ದೂರದಿಂದ ಯಾವುದೋ ಕಾರಣಕ್ಕೆ ಬರ್ಲಿಕ್ಕಾಗ್ಲಿಲ್ಲ, ನಾನು ಸಹ ಅದರಲ್ಲಿ ಭಾಗವಹಿಸ್ಲಿಕ್ಕಾಗ್ಲಿಲ್ಲ. ಅಂತಹ ಒಂದು ಮಹಾನ್ ಕಷ್ಟದ ಸಂದರ್ಭದಲ್ಲಿ, ಸವಾಲು, ಅಡೆತಡೆ,
ಮತ್ತು ಅಂತಹ ಬೃಹತ್ತಾಗಿರ್ತಕ್ಕಂತಹ ಕಾರ್ಯದ ಜವಾಬ್ದಾರಿಯನ್ನ ಏಕಮಾತ್ರ ವ್ಯಕ್ತಿ ನಿರ್ವಹಿಸಿದ್ರು ಅವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂತ ಅನ್ನುವಂಥ ಮಾತನ್ನ ಡ್ರಾಫ್ಟಿಂಗ್ ಕಮಿಟಿಯಲ್ಲಿ ಇದ್ದಂಥ ಸದಸ್ಯರು ಹೇಳ್ತಾರೆ. ಇನ್ನಾದರೂ ನಾವು ಅವರ ಬಗ್ಗೆ ಕುತ್ಸಿತ ಮನಸ್ಸಿನ ವ್ಯಕ್ತಿಗಳು ಮಾತನಾಡುವಂಥದ್ದನ್ನ ನಾವು ನಂಬಬಾರದು ಅನ್ನುವಂಥ ವಿಚಾರವನ್ನ ಈ ಸಂದರ್ಭದಲ್ಲಿ ತಮ್ಮ ಮುಂದೆ ಇಡ್ತಾ, ಸಂಪೂರ್ಣವಾಗಿ ಈ ಒಂದು ದಿನ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ವಿಚಾರಗಳನ್ನು ಸ್ಮರಣೆ ಮಾಡ್ತಾ ಅವರ ಸಿದ್ಧಾಂತಗಳನ್ನು ನಾವು ಮೈಗೂಡಿಸಿಕೊಂಡು ಜೀವನದಲ್ಲಿ ಅಳವಡಿಸಿಕೊಂಡು ಅವುಗಳನ್ನು ಅನುಷ್ಠಾನಕ್ಕೆ ತಂದು ನಮ್ಮ ಒಂದು ಯಾರು ಅಶಿಕ್ಷಿತರಿದ್ದಾರೆ, ಯಾರು ಅವಿದ್ಯಾವಂತರಿದ್ದಾರೆ ಅವರಿಗೆ ವಿದ್ಯೆಯನ್ನು ಕೊಡ್ತಕ್ಕಂಥ, ಜಾಗೃತಿ ಮೂಡಿಸ್ತಕ್ಕಂಥ, ಪ್ರತಿ ಹಂತದಲ್ಲಿ ಎಚ್ಚರವಾಗಿ ಅವರು ಜೀವನವನ್ನು ನಡೆಸುವಂತಹ ಒಂದು ಸಲಹೆಯನ್ನು ಮಾಡ್ತಾ ಜಾಗೃತಿಯನ್ನು ಮೂಡಿಸೋಣ. ಅಂತಹ ಜಾಗೃತಿಗೆ ಈ ಒಂದು ಕಾರ್ಯಕ್ರಮ ಪ್ರೇರಣೆಯಾಗಲಿ ಅಂತೇಳಿ ಆಶಿಸ್ತಾ, ಈ ಸಂದರ್ಭದಲ್ಲಿ ಬಹಳಷ್ಟು ಜನ ಇನ್ನೂ ಮಾತನಾಡಲಿದ್ದಾರೆ. ಆಗಲೇ ನಮ್ಮ ವಿಜಯ್ ಅವರು, ಚಂದ್ರ ಅವರು ಇಲ್ಲಿ ಕಾದು ಬಿಡ್ತಾರೆ. ಆ ಒಂದು ಅವರ ಭಾವನೆಗಳನ್ನು ನಾನು ಅರ್ಥ ಮಾಡಿಕೊಂಡು ಈ ಸಂದರ್ಭದಲ್ಲಿ ಕಾರ್ಯಕ್ರಮ ಮುಂದುವರಿಲಿ, ಯಶಸ್ವಿ ಆಗಲಿ ಅಂತೇಳಿ ಶುಭ ಕೋರ್ತೇನೆ. ಧನ್ಯವಾದಗಳು. ನಾವೇನೋ ನಿರೂಪಣೆ ಮಾಡೋಣ ಅಂತ ಮುಂದಕ್ಕೆ ನಿಂತಿದ್ವಿ, ಆದ್ರೆ ಮೈಕೇನು ಕಸ್ಕೊಳ್ತಿಲ್ಲ ಸರ್. ಬಹಳ ಸವಿಸ್ತರವಾಗಿನೇ ಹೇಳ್ತಾ ಇದ್ರು, ಆದ್ರೆ ಸಮಯದ ಅಭಾವ. ಈಗ ನಮ್ಮ ನಿರ್ವಾಹಕ ಅಧಿಕಾರಿಗಳಾದಂಥ ನಮ್ಮ ಶಶಿಧರ್ ಸರ್ ಅವರು ಒಂದೆರಡು ಮಾತಾಡಬೇಕು. ನಮ್ಮ ಚಳ್ಳಕೆರೆ ತಾಲೂಕಿನಲ್ಲಿ ಅದು ನಮ್ಮೂರಲ್ಲೂ ಬಹಳ ವಿಚಾರವಂತರಿದ್ದಾರೆ, ಅಂಬೇಡ್ಕರ್ ವಿಚಾರಗಳನ್ನು ತಿಳಿದಿರ್ತಕ್ಕಂಥ ಹೋರಾಟಗಾರರು, ಅಧಿಕಾರಿಗಳಿದ್ದಾರೆ. ಹಾಗಾಗಿ ಬೇರೆಯವ್ರನ್ನ ಕರೆಸೋಂಥ ನೆಸಿಟಿ ಇಲ್ಲ ಅಂತ ಒಂದು ಈ ಸಂದರ್ಭದಲ್ಲಿ ನನ್ನ ಭಾವನೆ. ನಮ್ಮ ಶಶಿಧರ್ ಸರ್ ಆದ್ಮೇಲೆ ನಮ್ಮ ದೇಸಾಯಿ ಸರ್ ಅವರು ಒಂದೆರಡು ಮಾತಾಡಬೇಕು. ಎಲ್ರಿಗೂ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮ ಅತ್ಯಮೂಲ್ಯವಾದಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೆ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಅಂಬೇಡ್ಕರ್ ಅಭಿಮಾನಿಗಳಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ, ತಾವೆಲ್ಲರೂ ಕೂಡ ಇಲ್ಲಿ ತನಕ ಅಂಬೇಡ್ಕರ್ ಅವರ ಚಿಂತನೆಗಳ ಬಗ್ಗೆ ವಿಚಾರಗಳನ್ನು ತಿಳ್ಕೊಂಡ್ರಿ. ಅಂಬೇಡ್ಕರ್ ಅವರು ನಮ್ಮ ದೇಶಕ್ಕೆ ನೀಡಿದಂಥ ಸಂವಿಧಾನ ಕೇವಲ ಒಂದು ವರ್ಗಕ್ಕೆ, ಒಂದು ಜಾತಿಗೆ, ಒಂದು ಧರ್ಮಕ್ಕೆ ನೀಡಿದಂಥದ್ದಲ್ಲ, ಇಡೀ ದೇಶಕ್ಕೆ ಮಾದರಿಯಾಗಿ ನೀಡಿದಂಥದ್ದು. ಅವರು ತಮ್ಮ ಜೀವನದಲ್ಲಿ ಕಂಡಂಥ ನೋವು, ಅನುಭವಿಸಿದಂಥ ಕಷ್ಟ, ಇವುಗಳ ಎಲ್ಲದ ಸಾರವನ್ನು ಆ ಒಂದು ಸಂವಿಧಾನದಲ್ಲಿ ಅಳವಡಿಸಿದರು. ಅದಕ್ಕೆ ಮಾದರಿಯಾಗಿ ಅವರು ಪೀಠಿಕೆಯಲ್ಲಿ ಹೇಳಿದರು. ಬಹುಶಃ ನಮ್ಮ ಸಂವಿಧಾನದ ಪೀಠಿಕೆ ಎಲ್ರಿಗೂ ಗೊತ್ತಿದೆ. ಏನಂತಂದರೆ, ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ, ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ಮಾಡಲು ಅಂತೇಳಿ. ಏನಿದ್ರ ಅರ್ಥ? ಭಾರತವನ್ನು ನಾವು ಒಂದು ಸಾರ್ವಭೌಮ ದೇಶವನ್ನಾಗಿ ಮಾಡ್ತೀವಿ ಅಂತ. ಅಂದರೆ ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ಪ್ರಜೆಗಳು ಕೂಡ ಸಾರ್ವಭೌಮರು, ಎಲ್ರಿಗೂ ಕೂಡ ಸಮಾನವಾದ ಹಕ್ಕಿದೆ. ಇಲ್ಲಿ ಯಾರು ಕೂಡ ಮೇಲೆ ಕೀಳು ಅಂತಕ್ಕಂಥ ಭಾವನೆ ಇಲ್ಲ, ಎಲ್ಲರೂ ಸಮಾನರು. ಎಲ್ಲರೂ ಕೂಡ ಸಮಾನರಾಗಿದ್ದೀರಾ, ಅದನ್ನು ನಾವು ಪ್ರಶ್ನೆ ಮಾಡ್ಕೋಬೇಕು. ನಮ್ಮ ದೇಶದಲ್ಲಿರ್ತಕ್ಕಂಥ ಎಲ್ಲ ಪ್ರಜೆಗಳು ಕೂಡ ಸಮಾನರಾಗಿ ಇದ್ದೀವಾ, ಅಥವಾ ಎಲ್ಲರೂ ಕೂಡ ಸಮಾನವಾಗಿ ನೋಡ್ತಾರ? ಇದು ಕೇವಲ ಕಾನೂನಲ್ಲಿ ಮಾತ್ರ ಇದೆಯಾ? ನೀವು ಭೇಟಿ ಕೊಡ್ತಕ್ಕಂಥ ಸರ್ಕಾರಿ ಕಚೇರಿಗಳಿರ್ಬೋದು, ಅಥವಾ ಶಾಲೆಗಳಿರ್ಬೋದು, ದೇವಸ್ಥಾನಗಳಿರ್ಬೋದು, ಎಲ್ಲೇ ಭೇಟಿ ಕೊಡಿ, ಇಲ್ಲೆಲ್ಲರೂ ಕೂಡ ಎಲ್ಲರನ್ನ ಸಮಾನವಾಗಿ ಕಾಣ್ತಾರ? ಅದನ್ನು ನೀವು ಯೋಚನೆ ಮಾಡಬೇಕು.
ನೆಕ್ಸ್ಟ್ ಪಾಯಿಂಟ್ ಹೇಳ್ತಾರೆ ಜಾತ್ಯತೀತ, ನಮ್ಮ ದೇಶವನ್ನು ಜಾತ್ಯತೀತ ಮಾಡ್ತೀವಿ ಅಂತೇಳಿ. ಅಂದರೆ ಇಲ್ಲಿ ಯಾವುದೇ ಜಾತಿ ಇಲ್ಲ, ಮಾನವ ಜಾತಿ ಮಾತ್ರ, ಭಾರತದಲ್ಲಿ ಮಾನವ ಜಾತಿ ಮಾತ್ರ ಇರಬೇಕು ಅಂತೇಳಿ. ಇದೆಯಾ ಆ ವ್ಯವಸ್ಥೆ? ಇದೆಯಾ? ಇಲ್ಲ. ಸಂವಿಧಾನ ಬಂದು ಎಷ್ಟು ವರ್ಷ ಆಯಿತು? ಪ್ರತಿ ವರ್ಷ ಇಂಥ ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ತೀವಿ, ಎಲ್ಲರೂ ಕೂಡ ಉಪನ್ಯಾಸಗಳನ್ನ ಕರೆಸಿ ಭಾಷಣಗಳನ್ನು ಮಾಡ್ತೀವಿ, ವಿಚಾರಗಳನ್ನು ಹೇಳ್ತೀವಿ, ಆದರೂ ಕೂಡ ಸರಿ ಹೋಗ್ತಿಲ್ಲ. ಯಾಕೆ? ಆ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಬೇಕು. ನೆಕ್ಸ್ಟ್ ವರ್ಡ್ ಹೇಳ್ತಾರೆ ಸಮಾಜವಾದಿ. ನಮ್ಮ ದೇಶವನ್ನು ನಾವು ಸಮಾಜವಾದಿ ಮಾಡ್ತೀವಿ. ಅಂದರೆ ಯಾವುದೂ ಕೂಡ ನಾವು ಪ್ರತ್ಯೇಕತೆ ಇಲ್ಲ, ಇಡೀ ಸಮಾಜ ಒಂದು ಕುಟುಂಬ, ನಾವೆಲ್ಲರೂ ಕೂಡ ಒಂದೇ ಕುಟುಂಬದಲ್ಲಿ ಇರ್ತಕ್ಕಂಥ ಅಣ್ಣ ತಮ್ಮ ಬಂಧು ಬಳಗ ತಂದೆ ತಾಯಿ ಈ ರೀತಿ ಬದುಕ್ತೀವಿ. ನೆಕ್ಸ್ಟ್ ವರ್ಡ್ ಪ್ರಜಾಸತ್ತಾತ್ಮಕ. ಎಲ್ಲರೂ ಕೂಡ ಪ್ರಜೆಗಳು ಒಂದೇ. ಈ ರೀತಿ ಅಂಬೇಡ್ಕರ್ ಅವರು ಇಡೀ ಸಂವಿಧಾನದ ಸಾರವನ್ನು ಪೀಠಿಕೆನಲ್ಲಿ ಅಳವಡಿಸಿದರು. ಇಡೀ ನಾವು ಸಂವಿಧಾನವನ್ನು ಓದುವ ಅವಶ್ಯಕತೆ ಇಲ್ಲ, ಅವರು ಬರೆದಿರ್ತಕ್ಕಂಥ ಪೀಠಿಕೆಯನ್ನು ಓದಿದರೆ ಸಾಕು, ಅದರ ಸಾರ ನಮಗೆ ಅರ್ಥ ಆಗುತ್ತೆ. ಅಲ್ಲಿ ಬಳಸಿರ್ತಕ್ಕಂಥ ಪ್ರತಿಯೊಂದು ಪದನೂ ಕೂಡ ಎಷ್ಟು ಆಳವಾಗಿ ಅಲ್ಲಿ ಅಳವಡಿಸಿದರೆ ಆ ನಿಟ್ಟಿನಲ್ಲಿ ನಾವು ಏನು ಕೆಲಸ ಮಾಡಬೇಕು, ಹೇಗೆ ಪ್ರಶ್ನೆ ಮಾಡಬೇಕು ಅಂತಕ್ಕಂಥದ್ದನ್ನು ನಾವು ತಿಳ್ಕೋಬೇಕಾಗುತ್ತೆ. ಇನ್ನು ಮುಂದುವರೆದು ಅಂಬೇಡ್ಕರ್ ಅವರು ತಮ್ಮ ಹೋರಾಟದ ಅವಧಿಯಲ್ಲಿ ಈ ಸಮಾಜಕ್ಕೆ 3 ಮೂಲ ಮಂತ್ರಗಳನ್ನು ಕೊಟ್ಟರು. ಯಾವುದೇ ಸಮಾಜದ ವ್ಯಕ್ತಿ ತುಳಿತಕ್ಕೊಳಗಾದರೆ ಅಥವಾ ಈ ಸಮಾಜದಲ್ಲಿ ಕಡೆಗಣಿಸಲ್ಪಟ್ಟರೆ ಅವನು ಅದನ್ನು ಹೇಗೆ ಪ್ರಶ್ನೆ ಮಾಡಬೇಕು ಅಂತೇಳಿ 3 ಮೂಲ ಮಂತ್ರಗಳು. ಒಂದು ಶಿಕ್ಷಣ, ಎರಡನೇದು ಸಂಘಟನೆ, ಮೂರನೇದು ಹೋರಾಟ. ಶಿಕ್ಷಣ, ಸಂಘಟನೆ ಮತ್ತು ಹೋರಾಟ, ಈ 3 ಮಂತ್ರಗಳ ಮೂಲಕ ತಾವು ಈ ಸಮಾಜದಲ್ಲಿ ನಾವು ಬದುಕಿದ್ದೇವೆ ಎಂಬುದನ್ನು ಸಾಬೀತುಪಡಿಸೋದಕ್ಕೆ ಸಾಧ್ಯ ಅಂತೇಳಿ. ಶಿಕ್ಷಣ ಎಷ್ಟು ಮುಖ್ಯ ಅಂತಂದರೆ ತಾವೆಲ್ಲರೂ ಕೂಡ ನೋಡಿರ್ಬೋದು ಅಥವಾ ಕೇಳಿರ್ಬೋದು, ಸಿದ್ಧಲಿಂಗಯ್ಯವರು ಅಂಬೇಡ್ಕರ್ ಅವರ ವಾದವನ್ನೇ ತಮ್ಮ ಸಾಹಿತ್ಯದಲ್ಲಿ ಬರೆದಂಥವ್ರು. ಏನು ಹೇಳಿದರು ಸಿದ್ಧಲಿಂಗಯ್ಯನವರು ಅಥವಾ ದೇವನೂರು ಮಹಾದೇವನವರು? ಏನು ಹೇಳಿದರು? ಎದೆಗೆ ಬಿದ್ದ ಅಕ್ಷರ ಭೂಮಿಗೆ ಬಿದ್ದ ಬೀಜ, ಇಂದಲ್ಲ ನಾಳೆ ಫಲ ಕೊಡುತ್ತದೆ ಅಲ್ವಾ? ಎಷ್ಟು ಸಿಂಪಲ್ ಆಗಿ ಹೇಳಿದ್ರು ಆಡು ಮಾತಿನಲ್ಲಿ. ಎದೆಗೆ ಬಿದ್ದ ಅಕ್ಷರ ಭೂಮಿಗೆ ಬಿದ್ದ ಬೀಜ, ಇಂದಲ್ಲ ನಾಳೆ ಫಲ ಕೊಡುತ್ತದೆ. ಇಷ್ಟು ಒಂದು 5-6 ಪದಗಳಿರ್ತಕ್ಕಂಥ ಒಂದು ವಾಕ್ಯ ಎಷ್ಟು ಒಂದು ಅರ್ಥವನ್ನು ಹೊಂದಿದೆ ಅಂತಕ್ಕಂಥದ್ದನ್ನು ನಾವು ಅರ್ಥ ಮಾಡ್ಕೋಬೇಕು. ತಾವೆಲ್ಲರೂ ಕೂಡ ಹೇಳಿದ್ರಿ, ಪ್ರತಿದಿನ ಪೇಪರಲ್ಲಿ ಬರ್ತೈತೆ ದೇವಸ್ಥಾನಕ್ಕೆ ದಲಿತರಿಗೆ ಪ್ರವೇಶ ಇಲ್ಲ, ಕ್ಷೌರ ಮಾಡೋದಕ್ಕೆ ಹೋಗ್ತಾ ಇಲ್ಲ. ಇಂಥವೆಲ್ಲ ಹೋಗ್ಲಾಡಿಸ್ಬೇಕು ಅಂತಂದರೆ ಅದಕ್ಕೆ ಮೂಲ ಮಂತ್ರ ಶಿಕ್ಷಣ. ಶಿಕ್ಷಣ ಬೇಕು. ಕೇವಲ ದಲಿತರಷ್ಟೇ ಶಿಕ್ಷಿತರಾದರೆ ಸಾಲದು. ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆನೂ ಕೂಡ ಶಿಕ್ಷಿತರಾಗಬೇಕು. ಅವನಿಗೆ ಗೊತ್ತಾಗಬೇಕು ಇದರಲ್ಲಿ ಯಾವುದು ಮೌಢ್ಯ, ಯಾವುದು ವೈಜ್ಞಾನಿಕತೆ ಇದೆ ಅಂತೇಳಿ. ಅದು ಅವನಿಗೆ ಗೊತ್ತಾದರೆ ಮಾತ್ರ ಇಂಥದ್ದೆಲ್ಲ ಮೌಢ್ಯ ಆಚರಣೆಗಳು ಹೋಗೋದಕ್ಕೆ ಸಾಧ್ಯ. ನಾವು ಕೇವಲ ಯಾವುದೋ ಒಂದು ವರ್ಗ ಶಿಕ್ಷಿತರಾದ ತಕ್ಷಣವೇ ಇಂಥ ಆಚರಣೆಗಳು ಹೋಗುತ್ತೆ ಅಂತ ಅರ್ಥ ಅಲ್ಲ. ಈ ದೇಶದಲ್ಲಿ ಹುಟ್ಟಿರ್ತಕ್ಕಂಥ ಪ್ರತಿಯೊಂದು ಪ್ರಜೆಗೂ ಕೂಡ ಶಿಕ್ಷಣವನ್ನು ಕೊಡಬೇಕು. ಅದರಿಂದ ಅವರಿಗೆ ವೈಚಾರಿಕ ಪ್ರಜ್ಞೆಯನ್ನು ಮೂಡಿಸ್ಬೇಕು. ಇಂಥ ಕೆಲಸ ನಮ್ಮಿಂದ ಆಗಬೇಕು. ತಾವೆಲ್ಲರೂ ನಾವೆಲ್ಲ ಮಾಡ್ತೀವಿ, ಏನು ಮಾಡ್ತೀವಿ? ನಮ್ಮ ದೇವಸ್ಥಾನದಲ್ಲಿ ನಮ್ಮ ಜಾತಿ ನಮ್ಮದು ಬುಡಕಟ್ಟು ಒಂದು ಆಧಾರದ ಮೇಲೆ ಮಾಸ್ತಮ್ಮ, ಮಾರಮ್ಮ, ಆ ಅಮ್ಮ, ಈ ಅಮ್ಮ ಅಂತೆಲ್ಲ ಪೂಜೆ ಮಾಡ್ತೀವಿ. ಹೌದಾ? ದೇವರು ಇದನ್ನ? ದೇವರು ಅಂತಕ್ಕಂಥದ್ದು ಒಂದು ನಂಬಿಕೆ ಅಷ್ಟೇ, ಮೂರ್ತಿನಲ್ಲಿಲ್ಲ. ಅಂಥ ಒಂದು ವೈಚಾರಿಕತೆಯನ್ನು ನಮ್ಮ ಮಕ್ಕಳಿಗೆ ನಾವು ಬಿತ್ತಬೇಕು. ದೇವರು ಅಂತಕ್ಕಂಥದ್ದು ಒಂದು ನಂಬಿಕೆ. ದೇವರಿಲ್ದಲೇ ನಮ್ಮ ಸೃಷ್ಟಿ ಇಲ್ಲ.
ದೇವರೇ ನಮ್ಮನ್ನು ಸೃಷ್ಟಿ ಮಾಡೋದು ಒಪ್ಕೊಂತೀವಿ, ಆದರೆ ಅದು ವೈಜ್ಞಾನಿಕವಾಗಿರಬೇಕು. ಕಂಡಲ್ಲಿ ಪೂಜೆ ಮಾಡೋದು ಅದರಲ್ಲಿ ನಾವು ತೋರಿಸ್ಬಾರ್ದು. ಅಂಥ ವೈಚಾರಿಕತೆಯನ್ನು ಬಿತ್ತಿದಾಗ ಮಾತ್ರ ನಮ್ಮ ದೇಶ ಅಭಿವೃದ್ಧಿ ಆಗುತ್ತೆ. ಅಂಬೇಡ್ಕರ್ ಅವರು ಕೊಟ್ಟಂಥ ಏನು ಸಂವಿಧಾನದ ಆಶಯ ಈಡೇರುತ್ತೆ. ಹಾಗಾಗಿ ಶಿಕ್ಷಣ ಅಂತಕ್ಕಂಥದ್ದು ಒಂದು ಮೂಲ ಮಂತ್ರ, ಅದನ್ನು ನಾವು ಕೊಡಬೇಕು. ಇಲ್ಲಿ ಇಷ್ಟೊಂದು ಸಂಘಟನೆಗಳಿದೆ. ಈ ಸಂಘಟನೆಗಳು ಮುಖ್ಯ ಉದ್ದೇಶ ಏನಾಗಬೇಕು ಅಂತಂದರೆ, ಎಲ್ಲಿ ಶಿಕ್ಷಣದಿಂದ ವಂಚಿತರಾಗಿದ್ದಾರೋ ಮಕ್ಕಳು ಅವರಿಗೆ ಶಿಕ್ಷಣ ಕೊಡ್ಸಕ್ಕಂಥ ಕೆಲಸ ಆಗ್ತದೆ. ಯಾವ ಮಗು ಶಾಲೆಗೆ ಹೋಗ್ತಿಲ್ಲ, ಅಥವಾ ನಮ್ಮ ಬೀದಿನಲ್ಲಿ ಹೋಗಿರ್ತಕ್ಕಂಥ ಮಗು ಶಾಲೆ ಬಿಟ್ಟು ಎಲ್ಲಾದರೂ ದುಡಿಯೋಕ್ಕೆ ಹೋಗಿದೆಯಾ, ಅಂಥ ವಿಚಾರಗಳನ್ನು ನಾವು ಚರ್ಚೆ ಮಾಡಬೇಕು. ಹಾಗಿದ್ದಾಗ ಮಾತ್ರ ಅಂಬೇಡ್ಕರ್ ಅವರ ಒಂದು ಸಂವಿಧಾನದ ಆಶಯ ಈಡೇರುತ್ತೆ. ಇನ್ನು ಎರಡನೇ ಮೂಲ ಮಂತ್ರ ಸಂಘಟನೆ. ಯಾವುದೇ ಒಂದು ಕಾರ್ಯ ಮಾಡಬೇಕು ಅಂತಂದರೆ ಸಂಘಟನೆಯಿಂದ ಹೊರತಾಗಿ ಯಾವ ಕಾರ್ಯನೂ ಆಗಲ್ಲ. ಒಬ್ಬ ವ್ಯಕ್ತಿ ಕೂತ್ಕೊಂಡು ಏನು ಕೆಲಸನೂ ಮಾಡೋಕ್ಕಾಗಲ್ಲ. ಅದಕ್ಕೆ ಅಂಬೇಡ್ಕರ್ ಹೇಳಿದರು, ಸಂಘಟನೆ ಇರಲಿ, ನಾವು ನಮ್ಮವರು ಅಂತಕ್ಕಂಥದ್ದು ಸಂಘಟನೆ ಇರಲಿ. 4 ಜನ ಸೇರಿದಾಗ ಮಾತ್ರ ಅದಕ್ಕೆ ಅರ್ಥ ಬರುತ್ತೆ. ಸಂಘಟಿತರಾದ ಮೇಲೆ ನೀವು ಹೋರಾಟ ಮಾಡಿ ಅಂತೇಳಿ. ನೀವು ಯಾವುದರಲ್ಲಿ ಹಿಂದೆ ಇದ್ದೀರಿ, ನಿಮಗೆ ಏನು ಸವಲತ್ತು ವಂಚಿತರಾಗಿದೆ, ಅದರ ಮೇಲೆ ನೀವು ಹೋರಾಟವನ್ನು ಮಾಡಿ ಅದರಲ್ಲಿ ಸಫಲರಾಗ್ತೀರಿ ಅಂತೇಳಿ ಅಂಬೇಡ್ಕರ್ ಅವರು ಹೇಳಿದರು. ಅದರಿಂದ ತಾವೆಲ್ಲರೂ ಕೂಡ ತಮ್ಮ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಬೇಕು. ಅನ್ಯಾಯವನ್ನು ಕಂಡ್ರೆ ತಾವೆಲ್ಲರೂ ಕೂಡ ಸಂಘಟಿತರಾಗಬೇಕು. ಸಂಘಟಿತರಾಗಿ ಕೂರ್ದೇನೆ ಹೋರಾಟ ಮಾಡಬೇಕು. ಈ ಒಂದು 3 ಮೂಲ ಮಂತ್ರಗಳನ್ನು ತಾವೆಲ್ಲರೂ ಕೂಡ ತಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ. ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಏನು ಆಶಯಗಳನ್ನು ನೀಡಿದರೆ ಆ ಆಶಯಗಳಿಗೆ ತಕ್ಕಂತೆ ನಾವು ಮತ್ತು ನಮ್ಮ ಮುಂದಿನ ಪೀಳಿಗೆ ನಮಗೆ ಎಷ್ಟು ಸಾಧ್ಯನೋ ಅಷ್ಟು ಅವರ ವಿಚಾರಧಾರೆಗಳನ್ನು ತಮ್ಮ ಮಕ್ಕಳಿಗೆ ಹೇಳೋದ್ರ ಮೂಲಕ ಈ ದೇಶದಲ್ಲಿರ್ತಕ್ಕಂಥ ಕೆಟ್ಟ ಆಚರಣೆಗಳು, ಮೌಢ್ಯಗಳು ಇವನ್ನೆಲ್ಲ ಹೋಗ್ಲಾಡ್ಸೋದಕ್ಕೆ ಕೈ ಜೋಡಿಸೋಣ ಅಂತ ಹೇಳ್ತಾ, ನನ್ನನ್ನು ಈ ಕಾರ್ಯಕ್ರಮದಲ್ಲಿ ಕರೆಸಿ ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಧನ್ಯವಾದಗಳು ಸರ್. ಮುತ್ತಿನಂಥ ಅಂಬೇಡ್ಕರ್ ಅವರ 3 ಸೂತ್ರನ ಭಾಳ ಸವಿಸ್ತರವಾಗಿ ಹೇಳಿದ್ರಿ. ಶಿಕ್ಷಣ, ಸಂಘಟನೆ, ಹೋರಾಟ, ಇವು ಅಂಬೇಡ್ಕರ್ ಅವರು ರೂಪಿಸಿದಂಥ 3 ಮುತ್ತಿನಂಥ ಸೂತ್ರ. ಇನ್ನು 2 ಮಾತ್ರ ಇದ್ದಾರೆ, ಕೆಲವೇ ನಿಮಿಷಗಳು. ಅದಾದ ನಂತರ ಲಘು ಉಪಹಾರ ಇರುತ್ತೆ. ದಯವಿಟ್ಟು ಯಾರು ಬೇಜಾರು ಮಾಡ್ಕೊಳ್ದಂಗೆ ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಬೇಕು ಅಂತ ಕೇಳ್ತಾ, ಊಟ ಲಘು ಉಪಹಾರ ಅಲ್ಲ, ಊಟನೇ ಇದೆ. ಓಕೆ. ಈಗ ನಮ್ಮ ಶಶಿಧರ್ ಸರ್ ಅಂದಂಗೆ ಅಕ್ಷರ ಅಂದ್ರೇನೆ ಅಂಬೇಡ್ಕರ್ ಅಂತ. ಏನ್ ಹೇಳಿ? ಅಕ್ಷರ. ವಿದ್ಯಾರ್ಥಿಗಳು ಫಸ್ಟ್ ಕೇಳಿಸ್ಕೋಬೇಕು. ಅಕ್ಷರ ಎಂದರೆ ಅಂಬೇಡ್ಕರ್. ಹಾಗಾಗಿ ಅವರು ತಾವು ಹೇಳಿದ್ದಾರೆ, ಅವನ್ನ ಸ್ವಲ್ಪ ಗಮನದಲ್ಲಿ ಇಟ್ಟುಕೊಂಡು ನಿಮ್ಮ ಶಿಕ್ಷಣದ ಕಡೆಗೆ ನೀವು ಹೆಚ್ಚು ಒತ್ತು ಕೊಡಬೇಕು ಅಂತ ಕೇಳ್ತಾ, ಈಗ ಎಂ ಇಂದ್ರೇಶ್ ಅವರು ಮಾಜಿ ನಾಮ ನಿರ್ದೇಶನ ಸದಸ್ಯರು ನಗರಸಭೆ, ಅವರೊಂದೆರಡು ಮಾತಾಡಬೇಕು. ಇವರು ಮಾತಾಡಿದ ಮೇಲೆ ಪರಮೇಶ್ ಅವ್ರ ತಂಡದಿಂದ ಒಂದು ಗೀತ ಗಾಯನ. ಗಾಯಕರು ಲೇಟ್ ಆಗಿ ಬಂದ್ಬಿಟ್ಟಿದ್ದಾರೆ. ಈ ಪರಿನಿಬ್ಬಾಣದ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಅಧಿಕಾರಿ ವರ್ಗದವರೇ ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ನನ್ನ ದಲಿತ ಮುಖಂಡರೇ, ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ಸಾರ್ವಜನಿಕ ಬಂಧುಗಳೇ, ಇವತ್ತು ಊಟಕ್ಕೆ ಲಾಸ್ಟ್ನೇ ಪಂಕ್ತಿಗೆ ಹೋಗ್ಬೇಡ್ರಿ, ಭಾಷಣಕ್ಕೆ ಲಾಸ್ಟಿಗೆ ಹೋಗ್ಬೇಡ್ರಿ ಅಂತಕ್ಕಂಥ ಒಂದು ಗಾದೆ ಇದೆ. ಎಲ್ಲ ವಿಚಾರನ ನಮ್ಮ ಮುಖಂಡಗಳೆಲ್ಲ ತಿಳಿಸಿದ್ದಾರೆ. ನಾನು ಮಾತಾಡ್ತಕ್ಕಂಥದ್ದು ಏನಿಲ್ಲ, ಆದ್ರೂ ನನಗೊಂದು ಅವಕಾಶ ಕೊಟ್ಟಿರೋದಕ್ಕೆ ನನಗೆ ತಿಳಿದಿರ್ತಕ್ಕಂಥ 2 ವಿಚಾರಗಳನ್ನು ಇಲ್ಲಿ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ನಮಗೆ ಏನು 80ರ ದಶಕದಲ್ಲಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಿದ್ಧಾಂತದೊಂದಿಗೆ ನಮ್ಮ ಬಿ ಕೃಷ್ಣಪ್ಪನವರು ಈ ಒಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂತಕ್ಕಂಥ ಒಂದು ಸಂಘಟನೆಯನ್ನು ಹುಟ್ಟಾಕಿದರು. ಆ ಹುಟ್ಟಾಕಿದ ಮೇಲೆ ಅವರು ಅನೇಕ ಹೋರಾಟಗಳನ್ನು ಮಾಡ್ಕೊಂತ ಅಂಬೇಡ್ಕರ್ ಸಿದ್ಧಾಂತದೊಳಗೆ ಯಾವುದೇ ಒಂದು ಇದಿಲ್ದಲೆ ನಮ್ಮ ಜನಗಳಿಗೆ ಹೋರಾಟದ ಕಿಚ್ಚನ್ನು ಹಚ್ಚಿರ್ತಕ್ಕಂಥ ಬಿ ಕೃಷ್ಣಪ್ಪನವರು ಅವರು
ಸಮಾಜ ಕಲ್ಯಾಣ ಇಲಾಖೆ ನಮ್ಮ ಸರ್ಕಾರದಲ್ಲಿ ಅನೇಕ ಇಲಾಖೆಗಳಿದ್ದಾವೆ. ಆ ಇಲಾಖೆಗಳಲ್ಲಿ ದಲಿತರಿಗೆ ಹತ್ತಿರವಾಗಿರ್ತಕ್ಕಂಥ ಇಲಾಖೆ ಯಾವುದಪ್ಪ ಅಂತಂದರೆ ಅದು ಸಮಾಜ ಕಲ್ಯಾಣ ಇಲಾಖೆ. ಯಾಕಪ್ಪ ಅಂತಂದರೆ ಅದರಲ್ಲಿ ದಲಿತರಿಗೆ ಬೇಕಾಗ್ತಕ್ಕಂಥ ಒಂದು ಯೋಜನೆಗಳು ಜಾಸ್ತಿ ಇರ್ತವೆ. ಅದನ್ನು ಮನಗಂಡಿರ್ತಕ್ಕಂಥ ನಮ್ಮ ಬಿ ಕೃಷ್ಣಪ್ಪನವರು ದಾವಣಗೆರೆ ಜಿಲ್ಲೆ ಕೆಲವು ಜಿಲ್ಲೆಗಳಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳನ್ನು ಕರೆದು ಆ ಅಧಿಕಾರಿಗಳನ್ನು ಇಟ್ಕೊಂಡು ಸರ್ಕಾರದಿಂದ ಬರ್ತಕ್ಕಂಥ ಸವಲತ್ತುಗಳನ್ನು ನಮ್ಮ ಓಣಿಯ ಮತ್ತು ನಮ್ಮ ಏನು ಬಡಾವಣೆಯ ಜನಾಂಗಕ್ಕೆ ಅನುಕೂಲ ಮಾಡಿಕೊಟ್ಟಿರ್ತಕ್ಕಂಥ ವಿಚಾರಗಳು ಅನೇಕ ವಿಚಾರಗಳು ಸತ್ಯವಾಗಿರ್ತಕ್ಕಂಥದ್ದು. ಆದರೆ ಇವತ್ತು ಚಳ್ಳಕೆರೆ ನಗರದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಎಲ್ಲೈತಂತಂದ್ರೆ ಗೊತ್ತಿಲ್ಲ. 3 ಕಿಲೋಮೀಟರ್ ದೂರ ಮಾಡ್ಯಾರ ಹೋಗಿ ತಗೊಂಡೋಗಿ 50 ರೂಪಾಯಿ ಹೋಗ್ತಾ 50 ರೂಪಾಯಿ ಬರ್ತಾ 50 ರೂಪಾಯಿ 100 ರೂಪಾಯಿ ಹೋಗ್ತದೆ. ಹುಡುಕೊಂಡು ನಮ್ಮರೆಲ್ಲ ಎಲ್ಲೋಯ್ತು ಅಂತೇಳಿ ಅಲ್ಲಿಗೆ ಹೋಗೋದೇ ಇಲ್ಲ. ಅದು ಯಾಕೆ ಅಷ್ಟು ದೂರ ಮಾಡಿದ್ರು ಅದು ದೇವ್ರಿಗೆ ಗೊತ್ತು. ಇಲ್ಲಿ ಮಿನಿ ವಿಧಾನಸೌಧದಾಗೆ ಈ ಸಬ್ ರಿಜಿಸ್ಟರ್ ಆಫೀಸ್ ಖಾಲಿ ಆಗೈತೆ, ವರ್ಷದಿಂದ ಹಂಗೆ ಖಾಲಿ ಐತೆ. ಅದು ಆ ಕಡೆ ಚುನಾವಣೆ ವಿಭಾಗದಲ್ಲಿರ್ತಕ್ಕಂಥದ್ದು ಅದು ಖಾಲಿ ಐತೆ. ಪಕ್ಕದಾಗೆ ಅಬ್ಕಾರಿದ್ದು ಅದು ಖಾಲಿ ಐತೆ. ನಾನು MLA ಸಾಹೇಬ್ರನ್ನ ಗಮನಕ್ಕೆ ತರ್ಬೇಕಂತಿದ್ದೆ. ನಾನು ಇದನ್ನು ಅವರು ಹೋಗ್ಬಿಟ್ರು. ಅವರು ಈಗ ಇಷ್ಟು ರೂಮ್ಗಳೆಲ್ಲ ಇಲ್ಲೇ ಖಾಲಿ ಇದಾವೆ. ಇದನ್ನ 50-60 ಸಾವಿರ ರೂಪಾಯಿ ಕೊಟ್ಟು ಹೊರಗಡೆ ಹೋಗಿ ಬಾಡಿಗೆ ಮಾಡಿ ಜನಗಳಿಗೆ ತೊಂದರೆ ಮಾಡ್ತಕ್ಕಂಥ ವಿಚಾರ ಯಾರಿಗೆ ಬೇಕಿದು? ಇಲ್ಲಿ ನಮ್ಮ ತಹಶೀಲ್ದಾರ್ ತಹಶೀಲ್ದಾರ್ ಸಾಹೇಬ್ರ ಸಮೇತ ಎದ್ದೋದ್ರು. ಇದನ್ನ ನಾವು ಯಾರು ಗಮನಕ್ಕೆ ತರಬೇಕು? ನಾನು 2-3 ಸಾರಿ ಹೋಗಿ ಅವರು ಅಧಿಕಾರಿಗಳು ಹಿಂದಿದ್ದ ಅಧಿಕಾರಿಗಳಿಗೆ ಹೇಳಿದೆ ನಾನು, ಆದರೆ ಅವರು ಕಿವಕ್ಕೆ ಹಾಕಿರ್ಲಿಲ್ಲ. ಅದಕ್ಕೆ ತೊಂದರೆ ಆಗ್ತದೆ. ಇಲ್ಲಿ ಖಾಲಿ ಇದಾವೆ ರೂಮ್ಗಳು. ಇಲ್ಲಿ ಮಾಡಿದರೆ ಮಿನಿ ವಿಧಾನಸೌಧದೊಳಗೆ ಬರ್ತಾರೆ, ತನ್ನ ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡು ಊರುಗಳಿಗೆ ಹೋಗ್ತಾರೆ ಬಡವರು, ಹಳ್ಳಿ ಜನಾಂಗದವರು. ಅದನ್ನ ನಮ್ಮ ಸಮಾಜ ಕಲ್ಯಾಣ ಇಲಾಖೆಯವರು ಯಾರಾದ್ರೆ ಅವರು ಎಚ್ಚೆತ್ಕೊಂಡು ಅದನ್ನು ಸ್ವಲ್ಪ ಅನುಕೂಲ ಮಾಡಿದರೆ ಒಳ್ಳೇದಾಗ್ತದೆ. ಮತ್ತು ಡಾಕ್ಟರ್ BR ಅಂಬೇಡ್ಕರ್ ಅವರು ಬ್ರಿಟಿಷರ ವಿರುದ್ಧ ಏನು ಹೋರಾಟ ಮಾಡ್ತಿದ್ರು, ಯಾತಕ್ಕೆ ಮೀಸಲಾತಿ ಕೊಡ್ಬೇಕು, ನಮಗೆ ಮೀಸಲಾತಿ ಅಂತಿರ್ಲಿಲ್ಲ. ಡಾಕ್ಟರ್ BR ಅಂಬೇಡ್ಕರ್ ಅವರು ಪ್ರಾತಿನಿಧ್ಯ ಅಂತಿದ್ರು. ನಮ್ಮ ದಲಿತ ಸಮಾಜಕ್ಕೆ ಪ್ರಾತಿನಿಧ್ಯ ಕೊಡ್ಬೇಕಂತ ಹೇಳ್ಬಿಟ್ಟು ಅವರು ಹೋರಾಟ ಮಾಡ್ತಿದ್ರು. ಬ್ರಿಟಿಷರ್ ಸಮೇತ ನಮಗೆ ಸಪೋರ್ಟ್ ಇದ್ರು. ಇವರು ಹಿಂದುಳಿದಿದ್ದಾರೆ, ಸಮಾಜದಲ್ಲಿ ಅನೇಕ ಕಷ್ಟದ ಕೆಲಸಗಳನ್ನು ಮಾಡ್ತಾರೆ, ಇವರಿಗೆ ಮೀಸಲಾತಿ ಅಗತ್ಯ ಐತೆ ಅಂತೇಳಿ ಬ್ರಿಟಿಷರು ಸಮೇತ ನಮಗೆ ಸಹಾಯ ಮಾಡ್ಬೇಕಂತ ಒಳ್ಳೆ ಮನಸ್ಸು ಇಟ್ಕೊಂಡಿದ್ರು. ಆದರೆ ಈ ದೇಶದಲ್ಲಿರ್ತಕ್ಕಂಥ ಮನೋವಾದಿಗಳು ಈ ಒಂದು ಸಂವಿಧಾನದ ಇದನ್ನ ವಿರೋಧಿಸ್ತಿದ್ರು. ಅವರು ಮೀಸಲಾತಿ ಕೊಡಬಾರ್ದು, ಮೀಸಲಾತಿ ಕೊಟ್ರೆ ಇವರೆಲ್ಲ ಮೇಲ್ಸ್ತರಕ್ಕೆ ಬರ್ತಾರೆ, ನಮ್ಮ ಕೆಲಸ ಕಾರ್ಯಗಳನ್ನ ಮಾಡ್ತಕ್ಕಂಥವ್ರು ಯಾರು ಮಾಡ್ಬೇಕು? ನಮ್ಮ ಕೆಲಸ ನಾವೇ ಮಾಡ್ಬೇಕಾ? ಈಗ ದನ ಪ್ರಾಣಿ ಸಾಯ್ತದೆ, ನಾವು ಹೊರಗೆ ಹೋಗಿ ಬಿಸಾಕ್ಬೇಕಾಗುತ್ತೆ. ಇವರು ಮೇಲ್ಕ್ ಬಂದ್ರೆ ಆ ಕೆಲಸ ಮಾಡೋದಿಲ್ಲ. ತಿರ್ಗಾ ಊರಾಗ ಕಸ ಗುಡಿಸೋದು ಆ ಕೆಲಸನ ಇವರು ಮೇಲ್ಸ್ತರಕ್ಕೆ ಹೋದ್ರೆ ಇವ್ರು ಆ ಕೆಲಸ ಮಾಡೋದಿಲ್ಲ. ನಮ್ಮ ಕೆಲಸ ನಾವೇ ಮಾಡ್ಕೋಬೇಕಾಗ್ತದೆ. ನಮ್ಮ ಜಮೀನುಗಳಲ್ಲಿ 1000 ಎಕರೆ ಜಮೀನುಗಳು ಮಾಡ್ಕೊಂಡಿರ್ತಾರೆ ಮೇಲ್ಜಾತಿಯವರು. ಆ ಜಮೀನುಗಳಲ್ಲಿ ಕೆಲಸ ಮಾಡಕ್ಕೆ ಜನ ಇಲ್ದಂಗೆ ಆಗ್ತಾರೆ. ಇವರು ಪ್ರತ್ಯೇಕ ಆಗಿ ನಮ್ಗೆ ಯಾರು ಸಿಗಲ್ಲ ಅಂತಕ್ಕಂಥದ್ದನ್ನ ಅವ್ರು ವಿರೋಧಿಸ್ತಿದ್ರು. ಆದ್ರೆ ಅಂಬೇಡ್ಕರ್ ಅವರು ಚಾಲ ಬಿಡದೆ ಬ್ರಿಟಿಷ್ ಸರ್ಕಾರದ ವಿರುದ್ಧ ಅವರು ತಮ್ಮ ಹಕ್ಕನ್ನ ಮಂಡಿಸ್ತಾ ಇದ್ರು. ಈ ಮಹಾರಾಷ್ಟ್ರದಲ್ಲಿ ಮಹಾರ್ ಜನಾಂಗ ಅಂತೇಳಿ ಅಂಬೇಡ್ಕರ್ ಅವರು, ಅಲ್ಲಿ ಅಂಬೇಡ್ಕರ್ ಹೋರಾಟನ ಕಿಚ್ಚ ಹಬ್ಬಿಸ್ತಿರ್ತಾರೆ. ಆಗ ನಮ್ಮ ಒಂದು ಏನು ಚಮ್ಮಾರ್ ಅಂತೇಳಿ, ಚಮ್ಮಾರ್ ಜನಾಂಗ, ಚಪ್ಪಲಿ ಹೊಲಿತಕ್ಕಂಥ ಜನಾಂಗ ಅವರು ಸಮೇತ ಈ ಹೋರಾಟದಲ್ಲಿ ನಮಗೆ ಭಾಗವಹಿಸಿದ್ರೆ ನಮಗೇನು ಸಿಗ್ತತೆ, ನಮಗೇನು ಆಗ್ತತೆ, ನಮ್ಮ ಪರಿಸ್ಥಿತಿ ಹೆಂಗಂತ ಹೇಳ್ಬಿಟ್ಟು ಅವರು ಒಂದು ಧರಣಿ ಕುತ್ಕೊಂತಾರೆ. ಆ ಧರಣಿ ಜಾಗಕ್ಕೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಬರ್ತಾರೆ. ಬಂದು ಏನಪ್ಪ ನಿಮ್ ಕಷ್ಟ, ಬರ್ರಿ ಇದಕ್ಕೆ ಹೋರಾಟಕ್ಕೆ ಸಪೋರ್ಟ್ ಮಾಡ್ರಿ, ಸಹಕಾರ ಕೊಡ್ರಿ ಅಂತ ಕೇಳ್ತಾರೆ. ಸ್ವಾಮಿ, ನಾವು ಸಹಕಾರ ಕೊಡ್ತೀವಿ, ಎಲ್ಲ ಕೊಡ್ತೀವಿ, ಆದ್ರೆ ನಮ್ಮ ಪರಿಸ್ಥಿತಿ ಏನು, ನೀವೇನು ನಮ್ಮ ಪರಿಸ್ಥಿತಿ ಏನಂತ ಕೇಳ್ತಾರೆ ಅವರು ಚಮ್ಮಾರು. ಅವಾಗ ಡಾಕ್ಟರ್ BR ಅಂಬೇಡ್ಕರ್ ಅವರು, ನೀವು ನನ್ನ ಮೇಲೆ ನಂಬಿಕೆ ಇಡ್ರಿ, ನಾನು ತುಳಿತಕ್ಕೊಳಗಾಗಿರ್ತಕ್ಕಂಥ ಜನಾಂಗಕ್ಕೆ ಅಸ್ಪೃಶ್ಯದ ಜನಾಂಗದ ಪರವಾಗಿ, ಸಮಸ್ತ ಜನಾಂಗದ ಪರವಾಗಿ ನಾನು ಹೋರಾಟ ಮಾಡ್ತಾ ಇದ್ದೀನಿ, ನಾನು ನಿಮಗೆ ಅನುಕೂಲ ಮಾಡ್ತೀನಿ, ನನ್ನನ್ನು ನಂಬಿ ನನಗೆ ಸಹಕಾರ ಕೊಡ್ರಿ ಅಂದಾಗ ನಮ್ಮ ಜನಾಂಗ ಎಲ್ಲ ಆಯ್ಸ್ವಾಮಿ ನಿಮ್ಮನ್ನು ನಂಬ್ತೀವಿ, ನಿಮಗೆ ಸಹಕಾರ ಕೊಡ್ತೀವಿ ಅಂತೇಳಿ ಚಮ್ಮಾರ್ ಜನಾಂಗ ಎಲ್ಲ ಜನಾಂಗದವರು ಡಾಕ್ಟರ್ BR ಅಂಬೇಡ್ಕರ್ ಅವ್ರ ಹಿಂದೆ ಅವರ ನಾಯಕತ್ವಕ್ಕೆ ಜೈ ಎಂದು
ಇವತ್ತು ಹೋರಾಟಕ್ಕೆ ಹೋಗ್ತಾರೆ. ಆ ಹೋರಾಟದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಮೇತ ಬರೆದಿದ್ದಾರೆ. ಆದ್ರಿಂದನೇ ಇವತ್ತು 130 ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ಜನನ ಕಂಟ್ರೋಲ್ ಮಾಡೋದಕ್ಕೆ ಏನಾದರೂ ಇದ್ರೆ ಅದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನ. ಈ ಪೊಲೀಸ್ ವ್ಯವಸ್ಥೆ, ಮಿಲಿಟರಿ ವ್ಯವಸ್ಥೆ ಮತ್ತು ಹಣಕಾಸು ವ್ಯವಸ್ಥೆ, ಈ RBI ಅಂತಕ್ಕಂಥದನ್ನ ಜಾರಿಗೆ ತಂದ್ರು. ಅವರು ಎಕನಾಮಿಕ್ಸ್ ಅಲ್ಲಿ MA ಮಾಡಿ ಅವರು ಪದವಿ ಪಡೆದಿರ್ತಕ್ಕಂಥ ಅಂಬೇಡ್ಕರ್ ಅವರು ಅನೇಕ ಪದವಿಗಳನ್ನು ಪಡೆದಿದ್ರು. ಈ RBI ಅನ್ನ ಜಾರಿಗೆ ತಂದು ಇವತ್ತೇನು ಭಾರತ ದೇಶದಲ್ಲಿ ಹಣದುಬ್ಬರ ಇವತ್ತು ಯಾವುದೇ ರೀತಿ ಹೆಚ್ಚು ಆಗದಂಗೆ ಪ್ರತಿ ಒಂದು ಇದಕ್ಕೆ ಇವತ್ತು ಕೆಲಸ ಮಾಡ್ತಾರೆ ಭಾರತದಲ್ಲಿ ಅಂತಂದ್ರೆ ಅದಕ್ಕೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಕೊಡುಗೆ. ಅದು RBI ಜಾರಿಗೆ ತಂದು ಅನುಕೂಲ ಮಾಡಿದ್ರು. ಹಾಗಾಗ್ಬಿಟ್ಟು ಈಗ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರಿಗೆ ಇವತ್ತು ಸತ್ತಿರ್ತಕ್ಕಂಥ ದಿನ, ಅದು ನಮಗೆ ದುಃಖದ ದಿನ. ಆದ್ರೂ ಸಮೇತ ನಾವೆಲ್ಲರೂ ಅವ್ರು ಮಾಡಿರ್ತಕ್ಕಂಥ ಕೆಲಸಗಳನ್ನ ನೆನೆಸ್ಕೊಂಡು ಅವ್ರನ್ನ ಸ್ಮರಿಸ್ಕೊಂಡು ಇವತ್ತು ಅವ್ರಿಗೆ ನಾವು ಋಣಿಯಾಗಿರ್ಬೇಕಾಗತ್ತೆ. ಋಣಿ ಆಗಿರ್ಬೇಕೆಲ್ಲರೂ. ಹಾಗಂತ ಹೇಳಿ ನನಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತ ಈ ಎಲ್ಲ ಆಯೋಜಕರಿಗೆ ವಂದಿಸಿ ಮತ್ತು ಇಲ್ಲಿರ್ತಕ್ಕಂಥ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲರಿಗೂ ವಂದಿಸಿ ನನ್ನ ಎರಡನ್ನು ಮಾತು ಮುಗಿಸ್ತೀನಿ. ಜೈ ಭೀಮ್, ಜೈ ಕರ್ನಾಟಕ. ಧನ್ಯವಾದಗಳು ಇಂದ್ರೇಶ್ ಅವರಿಗೆ. ಇಂದ್ರೇಶ್ ಅವರು ಒಂದು ಮಾತನ್ನ ಇಲ್ಲಿ ವಿಷಯವನ್ನ ಮಂಡನೆ ಮಾಡಿದ್ರು. ಸಮಾಜ ಕಲ್ಯಾಣ ಇಲಾಖೆ ಅಲ್ಲಿ ಯಾವುದೋ ಒಂದು ಬಿಲ್ಡಿಂಗ್ ನಲ್ಲಿ ಬಾಡಿಗೆ ಇದೆ ಅಂತ. ಈಗ ಅದರ ಸ್ವಲ್ಪ ಮುಂಭಾಗಕ್ಕೆ ಸರ್ಕಾರದ ವತಿಯಿಂದನೇ CA ಜಾಗ ಅದು ಮಂಜೂರಾಗಿದೆ ಆಲ್ರೆಡಿ. ಈಗ ಅಲ್ಲಿನೇ ಸ್ವಂತ ಕಟ್ಟಡ ಸಮೇತ ಅವರು ಕಟ್ತಾ ಇದ್ದಾರೆ. ಅಲ್ಲೇ ಸರ್, ನಿಮಗೆ CA ನಿವೇಶನಲ್ಲಿ ಹಂಚಿಕೆ ಆಗಿದೆ ಅಲ್ವಾ? ಹೌದದು ಮಂಜೂರಾಗಿದೆ. ಅಲ್ಲಿನೇ ಅವರು ಕಟ್ತಾರೆ, ಅದು ಬಿಲ್ಡಿಂಗ್, ಹೊಸ ಬಿಲ್ಡಿಂಗ್ ಕಟ್ತಾರೆ. ಇಲ್ಲ, ಸರ್ಕಾರದಿಂದನೇ ಮಂಜೂರಾಗಿದ್ಮೇಲೆ ಅದನ್ನ ಅವ್ರು ಅಲ್ಲೇ ಕಟ್ಟಬೇಕು. ಹಾಗಾಗಿ ಇಲ್ಲಿ ಗೊಂದಲ ಬೇಡ, ಯಾರಿಗೂ ಬಾಡಿಗೆ ಹೋಗಲ್ಲ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ, ಈಗ ಒಂದು ಗೀತ ಗಾಯನ ನಮ್ಮ ಗಾಯಕರಿಂದ ಬದ್ರಿ ಒಂದು. ಕೊಡುವ ಜ್ಯೋತಿಯಾಗಿ ಮುಕ್ತ ಜನರ ಮೇಟಿಯಾಗಿ ಭೂಮಿಗೆ ಬಂದನೋ ನಮ್ಮ ಅಂಬೇಡ್ಕರ, ಸ್ವೀಕರಿಸೋ ದಲಿತ ಜನರ ನಮಸ್ಕಾರ. ಸ್ವೀಕರಿಸೋ ದಲಿತ ಜನರ ನಮಸ್ಕಾರ. ಬೆಳಕು ಕೊಡುವ ಜ್ಯೋತಿಯಾಗಿ ಮುಕ್ತ ಜನರ ಮೇಟಿಯಾಗಿ ಭೂಮಿಗೆ ಬಂದನು ನಮ್ಮ ಅಂಬೇಡ್ಕರ, ಸ್ವೀಕರಿಸೋ ದಲಿತ ಜನರ ನಮಸ್ಕಾರ. ಸ್ವೀಕರಿಸೋ ದಲಿತ ಜನರ ನಮಸ್ಕಾರ. ಸ್ವೀಕರಿಸೋ ದಲಿತ ಜನರ ನಮಸ್ಕಾರ. ಸೂರ್ಯ ಕೂಡ ಭರಿಸಲಾರ ನಿನ್ನ ಕಾಂತಿಯ, 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 ಚಂದ್ರ ಕೂಡ ತಾಳಲಾರ ನಿನ್ನ ಶಾಂತಿಯ, ಚಂದ್ರ ಕೂಡ ತಾಳಲಾರ ನಿನ್ನ ಶಾಂತಿಯ. ಸಂವಿಧಾನ ಲೇಖಕ ದೀನ ದಲಿತ ನಾಯಕ, ಸಂವಿಧಾನ ಲೇಖಕ ದೀನ ದಲಿತ ನಾಯಕ, ಸಂವಿಧಾನ ಲೇಖಕ ದೀನ ದಲಿತ ನಾಯಕ, ಸಂವಿಧಾನ ಲೇಖಕ ದೀನ ದಲಿತ ನಾಯಕ. ಶಕ್ತಿ ಕೊಡೋ ಹೋರಾಟಕ್ಕೆ ಕೊನೆಯ ತನಕ, ಶಕ್ತಿ ಕೊಡೋ ಹೋರಾಟಕ್ಕೆ ಕೊನೆಯ ತನಕ. ಬೆಳಕು ಕೊಡುವ ಜ್ಯೋತಿಯಾಗಿ ಮುಗ್ಧ ಜನರ ಮೇಟಿಯಾಗಿ ಭುವಿಗೆ ಬಂದನು ನಮ್ಮ ಅಂಬೇಡ್ಕರ, ಸ್ವೀಕರಿಸೋ ದಲಿತ ಜನರ ನಮಸ್ಕಾರ, ಸ್ವೀಕರಿಸೋ ದಲಿತ ಜನರ ನಮಸ್ಕಾರ. ಶಿಕ್ಷಣ ಸಂಘಟನೆಯ ರುಚಿಯ ತೋರಿದೆ, ಶಿಕ್ಷಣ ಸಂಘಟನೆಯ ರುಚಿಯ ತೋರಿದೆ, ಶಿಕ್ಷಣ ಸಂಘಟನೆಯ ರುಚಿಯ ತೋರಿದೆ, ಶಿಕ್ಷಣ ಸಂಘಟನೆಯ ರುಚಿಯ ತೋರಿದೆ. ಹೋರಾಟಕ್ಕೆ ನಮ್ಮೆಲ್ಲರ ಹಣೆಯ ಮಾಡಿದೆ, ಹೋರಾಟಕ್ಕೆ ನಮ್ಮೆಲ್ಲರ ಹಣೆಯ ಮಾಡಿದೆ. ಬಡವರು ಹೋರಾಡಲು ಕಾನೂನು ಮಾಡಿದೆ, ಬಡವರು ಹೋರಾಡಲು ಕಾನೂನು ಮಾಡಿದೆ, ಬಡವರು ಹೋರಾಡಲು ಕಾನೂನು ಮಾಡಿದೆ, ಬಡವರು ಹೋರಾಡಲು ಕಾನೂನು ಮಾಡಿದೆ. ದುಡಿಯುವ ಜನರ ಬದುಕುಳಿಯಲು ದಾರಿ ತೋರಿದೆ, ದುಡಿಯುವ ಜನರ ಬದುಕುಳಿಯಲು ದಾರಿ ತೋರಿದೆ. ಬೆಳಕು ಕೊಡುವ ಜ್ಯೋತಿಯಾಗಿ ಮುಕ್ತ ಜನರ ಮೇಟಿಯಾಗಿ ಭುವಿಗೆ ಬಂದನು ನಮ್ಮ ಅಂಬೇಡ್ಕರ, ಸ್ವೀಕರಿಸೋ ದಲಿತ ಜನರ ನಮಸ್ಕಾರ, ಸ್ವೀಕರಿಸೋ ದಲಿತ ಜನರ ನಮಸ್ಕಾರ. ಬಡವರ ಉದ್ಧಾರಕನೇ ಹೇಗೆ ಮರೆಯಲಿ, ಬಡವರ ಉದ್ಧಾರಕನೇ ಹೇಗೆ ಮರೆಯಲಿ, ಬಡವರ ಉದ್ಧಾರಕನೇ
ಹೇಗೆ ಮರೆಯಲಿ, ಬಡವರ ಉದ್ಧಾರಕನೇ ಹೇಗೆ ಮರೆಯಲಿ, ಮುತ್ತಿನಂತ ನಿನ್ನ ಧ್ವನಿಯ ಎಲ್ಲಿ ಕೇಳಲಿ, ಮುತ್ತಿನಂತ ನಿನ್ನ ಧ್ವನಿಯ ಎಲ್ಲಿ ಕೇಳಲಿ, ನಮ್ಮ ಬಿಟ್ಟು ಹೋದೆಯ ಮತ್ತೆ ಪುನಃ ಬಾರೆಯ, 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 ನಮ್ಮೆಲ್ಲರ ಅಗಲಿ ನೀನು ಅಮರನಾದೆಯ, ನಮ್ಮೆಲ್ಲರ ಆಗಲಿ ನೀನು ಅಮರನಾಥೆಯ, ಬೆಳಕು ಕೊಡುವ ಜ್ಯೋತಿಯಾಗಿ ಮುಗ್ಧ ಜನರ ಮೇಟಿಯಾಗಿ ಭೂಮಿಗೆ ಬಂದನು ನಮ್ಮ ಅಂಬೇಡ್ಕರ, ಸ್ವೀಕರಿಸೋ ದಲಿತ ಜನರ ನಮಸ್ಕಾರ, ಸ್ವೀಕರಿಸೋ ದಲಿತ ಜನರ ನಮಸ್ಕಾರ, ಸ್ವೀಕರಿಸೋ ದಲಿತ ಜನರ ನಮಸ್ಕಾರ. ಜೈ ಭೀಮ್. ಕೊನೆಯದಾಗಿ ನಮ್ಮ ಜಗದೀಶ್ ಅವರು ಒಂದೆರಡು, ದೇವರಾಜ್ ಅವರು ಒಂದೆರಡು ಮಾತಾಡಬೇಕು. ಕೊನೆಯ ಭಾಷಣ. ನಾನು ಹೆಚ್ಚಿಗೆ ಕಾಲ ತಗೊಳ್ಳೋದಿಲ್ಲ. ಏನು ಡಾಕ್ಟರ್ BR ಅಂಬೇಡ್ಕರ್ ಪರಿನಿಬ್ಬಾಣ ಆಚರಣೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಚಳ್ಳಕೆರೆ ತಾಲೂಕು ಹಾಗೂ ಅಂಬೇಡ್ಕರ್ ಸ್ವಾಭಿಮಾನ ಸೇನೆ ಚಳ್ಳಕೆರೆ ಸಮಿತಿ, ಅಂಬೇಡ್ಕರ್ ಯುವಕ ಸಂಘ, ಅಂಬೇಡ್ಕರ್ ಅಭಿವೃದ್ಧಿ ಸಂಘದ ಸಂಯುಕ್ತ ಆಶ್ರಯದಲ್ಲಿ ಇಂದು ತಾಲೂಕಿನಲ್ಲಿ ಬಹಳ ಅರ್ಥಪೂರ್ಣವಾದಂತಹ ಒಂದು ಆಚರಣೆಯನ್ನು ಮಾಡಿದೆ. ಈ ದೇಶಕ್ಕೆ ನ್ಯಾಯವಾದಿಯಾಗಿ, ಸಂವಿಧಾನ ಶಿಲ್ಪಿಯಾಗಿ, ಅರ್ಥಶಾಸ್ತ್ರಜ್ಞನಾಗಿ, ರಾಜಕೀಯ ಮುತ್ಸದಿಯಾಗಿ ಈ ದೇಶವನ್ನು ಮುನ್ನಡೆಸಿದಂತಹ ಮಹಾನ್ ನಾಯಕ ಡಾಕ್ಟರ್ BR ಅಂಬೇಡ್ಕರ್. 1891ರಿಂದ 1956ರವರೆಗೆ ಏನು ಈ ಕಾಲಾವಧಿ ಇರುತ್ತೋ ಇದನ್ನ ನಾವು ಅಂಬೇಡ್ಕರ್ ಯುಗ ಅಂತ ಕರಿತೀವಿ. ಯಾಕಂದ್ರೆ ಇದರ ಮಧ್ಯೆ ಬಹಳಷ್ಟು ಕ್ರಾಂತಿಗಳು ನಡೀತದೆ. ಅವರ ಶಿಕ್ಷಣ ಇರ್ಬೋದು, ಅವರ ಜ್ಞಾನ ಇರ್ಬೋದು, ಈ ದೇಶದಲ್ಲಿ ಅಥವಾ ಈ ಪ್ರಪಂಚದಲ್ಲಿ ಅತಿ ಹೆಚ್ಚು ವಿದ್ಯಾಭ್ಯಾಸವನ್ನು ಮಾಡಿದಂತಹ ಮಹನೀಯರ ಶಾಲೆಯಲ್ಲಿ ನಿಲ್ತಕ್ಕಂಥವ್ರು ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್. ನಮ್ಮ ಅಧಿಕಾರಿಗಳು ಬಹಳ ಸೊಗಸಾಗಿ, ಬಹಳ ಅರ್ಥಪೂರ್ಣವಾಗಿ ನಮ್ಮ CDPO ಸಾಹೇಬರು, EO ಸಾಹೇಬರು ಮತ್ತೆ BO ಸಾಹೇಬರು ಬಹಳ ಅರ್ಥಪೂರ್ಣವಾಗಿ ಮಾತಾಡಿದ್ದಾರೆ. ಸ್ವತಂತ್ರ ಸಂಗ್ರಾಮ ಕಾಲದಲ್ಲಿ ಬ್ಯಾರಿಸ್ಟರ್ ಅನ್ನು ಮುಗಿಸಿ ಕೋರ್ಟನ್ನು ಧರಿಸಿಕೊಂಡು ಸಂವಿಧಾನ ಎಂಬ ಕೊಟೇಶನ್ ಅನ್ನ ಹಿಡಿದು ಬಂದಂತ ನಾಯಕ ಯಾರಾದಿದ್ರೆ ಅದು ಬಾಬಾ ಸಾಹೇಬ್. ಹೆಚ್ಚಿನದಾಗಿ ಏನು ಮತದಾನ ಹಕ್ಕಿತ್ತು, ಯಾರಿಗೆ ಕೇವಲ 524 ಜನ ರಾಜರಿಗೆ ಮಾತ್ರ ಇತ್ತು. ಈ ದೇಶದ ಎಲ್ಲ ಜನರಿಗೆ ಮತದಾನ, ಓಟಿನ ಹಕ್ಕನ್ನು ಕೊಟ್ಟಿರ್ತಕ್ಕಂಥ